ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತು ನಾಳೆ ನಡೀತಾ ಇರುವ ಈ ವಿಶೇಷ ಪ್ರವಚನ ಕಾರ್ಯಕ್ರಮವನ್ನು ನಮ್ಮ ನಗರದ ಗಣ್ಯ ಪತ್ತಿ ಉದ್ಯಮ ಸಂಸ್ಥೆಯ ಶ್ರೀ ಪತ್ತಿ ಪಾಂಡುರಂಗ ಅವರು ದಿವಂಗತ ಶ್ರೀಮತಿ ಪ್ರೇಮಲೀಲಾ ಪಾಂಡುರಂಗ ಅವರ ಸ್ಮರಣೆಯಲ್ಲಿ ಹಿಂದಿನ ವರ್ಷಗಳಂತೆ ಪ್ರಾಯೋಜನೆ ಮಾಡಿದ್ದಾರೆ. ಪತ್ತಿ ಕುಟುಂಬ ಅದರ ಸೇವಾ ಕಾರ್ಯಗಳಿಗಾಗಿ ಹತ್ತಾರು ಸಮಾಜ ಪೋಷಕ ಕಾರ್ಯಗಳಿಗಾಗಿ ಪ್ರಸಿದ್ಧವಾಗಿದೆ. ಈ ಕುಟುಂಬದವರು ಶ್ರೀ ಪತ್ತಿ ಪಾಂಡುರಂಗ ಅವರ ಮಾತಾಪಿತೃಗಳಾದ ಪತ್ತಿ ಆದಿನಾರಾಯಣಯ್ಯ ಮತ್ತು ಶ್ರೀಮತಿ ರಾಮಲಕ್ಷ್ಮಮ್ಮ ಅವರ ಹೆಸರಿನಲ್ಲಿ ಚಿಂತಾಮಣಿ ಸಮೀಪದ ಮುಂಗಾನಹಳ್ಳಿಯಲ್ಲಿ ಸ್ಥಾಪಿಸಿರುವ ಪ್ರೌಢಶಾಲೆ ಆ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಂದು ದೊಡ್ಡ ವರದಾನ ಆಗಿದೆ. ಇಂತಹ ಹಲವಾರು ಸಮಾಜ ಸ್ವಾಸ್ಥ್ಯ ಪೋಷಕ ಕಾರ್ಯಗಳಿಗೆ ಪತ್ತಿ ಕುಟುಂಬದ ಉದಾರ ಪೋಷಣೆ ದೊರೆತಿದೆ, ಈಗಲೂ ದೊರೀತಾ ಇದೆ. ಶ್ರೀ ಪತ್ತಿ ಪಾಂಡುರಂಗ ಪರಿವಾರದ ಮೇಲೆ ಪೂರ್ಣ ಭಗವದ್ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ವರ್ಷದ ಈ ದತ್ತಿ ಕಾರ್ಯಕ್ರಮದಲ್ಲಿ ಪ್ರವಚನ ನೀಡೋದಕ್ಕೆ ಈ ವೇದಿಕೆಗೆ ಸುಪರಿಚಿತರೇ ಆದ ತುಮಕೂರು ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ವೀರೇಶಾನಂದಜಿ ಮಹಾರಾಜ್ ಅವರು ಕೃಪೆ ಇಟ್ಟು ಆಗಮಿಸಿದ್ದಾರೆ. ಅವರಿಗೆ ಗೋಖಲೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ಪ್ರಣಾಮಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರು ಭವ್ಯ ಭಾರತದ ನಿರ್ಮಾಣಕ್ಕೆ ಸ್ವಾಮಿ ವಿವೇಕಾನಂದರ ಕೊಡುಗೆ ಅನ್ನುವ ವಿಷಯದ ಬಗ್ಗೆ ಪ್ರವಚನ ಮಾಡೋರಿದ್ದಾರೆ. ಸ್ವಾಮಿ ವಿವೇಕಾನಂದರು ಭಾರತದ ಆಧ್ಯಾತ್ಮಿಕ ಪುನರುಜ್ಜೀವಕರು ಮಾತ್ರ ಅಲ್ಲ, ಅವರು ದೀನರ ಏಳಿಗೆಗೆ ಮಹತ್ವ ಕೊಟ್ಟವರು. ಶಾಸ್ತ್ರ ಜಿಜ್ಞಾಸೆಗಳಿಗಿಂತ ಹೆಚ್ಚಾಗಿ ಜನರ ದೈನಂದಿನ ಬದುಕಿನ ಪ್ರಾಕಾರವನ್ನು ಗರ್ಭೀಕರಿಸಿಕೊಂಡ ಧಾರ್ಮಿಕತೆಗೆ ಪ್ರಾಧಾನ್ಯ ನೀಡಿದವರು ಅವರು. ಈ ಕಾರಣದಿಂದಲೇ ಸ್ವಾಮೀಜಿಯವರ ಬೋಧನೆಗೆ ಅನುಷ್ಠಾನ ವೇದಾಂತ ಅಥವಾ ಪ್ರಾಕ್ಟಿಕಲ್ ವೇದಾಂತ ಅನ್ನುವ ವರ್ಣನೆ ಬಳಕೆಯಲ್ಲಿ ಇದೆ. ವಿವೇಕಾನಂದರ ರಾಷ್ಟ್ರಾಭ್ಯುದಯ ದರ್ಶನ ಕುರಿತು ಈ ಪ್ರವಚನ ಮಾಲೆಯನ್ನು ಆರಂಭಿಸಬೇಕು ಅಂತ ಪೂಜ್ಯ ಸ್ವಾಮೀಜಿಯವರಲ್ಲಿ ಪ್ರಣಾಮಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಓಂ ಯಥಾಗ್ನೇರ್ದಾಹಿಕಾ ಶಕ್ತೆ ರಾಮಕೃಷ್ಣೇ ಸ್ಥಿತಾ ಹಿಯ ಸರ್ವವಿದ್ಯಾಸ್ವರೂಪಾಂ ತಾಂ ಶಾರದಾಂ ಪ್ರಣಮಾಮ್ಯಹಂ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ದಿವ್ಯತ್ರೇಯರನ್ನು ಶ್ರದ್ಧೆಯಿಂದ ಸ್ಮರಿಸಿ ಯಾವ ಮಹಾನ್ ಚೇತನ ಈ ದೇಶದಲ್ಲಿ ಮನುಷ್ಯನ ಅಭ್ಯುದಯಕ್ಕೆ
ಶಿಕ್ಷಣ, ಸಂಸ್ಕೃತಿ, ಉನ್ನತ ಪರಂಪರೆಯ ಬಗ್ಗೆ ಗೌರವ ಇತ್ಯಾದಿ ಮೌಲ್ಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ತನ್ನ ಜೀವನವಿಡೀ ಈ ಚಿಂತನೆಗಳ ಪ್ರಸರಣದಲ್ಲೇ ಹಗಲು ರಾತ್ರಿ ಎನ್ನದೇ ಶ್ರಮಿಸಿ ಶರೀರ ಬಿಟ್ಟ ಕೆಲವು ದಶಕಗಳ ನಂತರವೂ ಪ್ರತಿದಿನವೂ ಜನರ ಬಾಳಿಗೆ, ಬದುಕಿಗೆ ಹತ್ತಿರವಾಗ್ತಾ ಇರತಕ್ಕಂಥ ಪೂಜ್ಯರಾದ ಡಾಕ್ಟರ್ ಡಿ ವಿ ಗುಂಡಪ್ಪನವರನ್ನು ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸ್ಕೊಳ್ತೇನೆ. ಗೋಖಲೆ ವಿಚಾರ ಸಂಸ್ಥೆಯ ಆಶ್ರಯದಲ್ಲಿ ಇವತ್ತು ಮತ್ತು ನಾಳೆ ಭವ್ಯ ಭಾರತ ನಿರ್ಮಾಣದಲ್ಲಿ ವಿವೇಕಾನಂದರ ಪಾತ್ರ ಅನ್ನೋ ವಿಷಯವನ್ನು ಕುರಿತು ಮಾತನಾಡೋದಿದೆ. ಈ ಒಂದು ಉಪನ್ಯಾಸದ ಕಾರ್ಯಕ್ರಮಕ್ಕೆ ನನ್ನನ್ನು ಪರಮ ಪ್ರೀತಿಯಿಂದ ಇಲ್ಲಿಗೆ ಆಹ್ವಾನಿಸಿದಂತಹ ಹಿರಿಯರು, ಪೂಜ್ಯರು ಆದ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿ ಅವರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಸಂಸ್ಥೆ ಬಹಳ ಅರ್ಥಪೂರ್ಣವಾಗಿ ಒಂದು ವಿಶೇಷವಾದ ಮೇಲ್ಪಂಕ್ತಿಯನ್ನು ಏನು ಡಿ ವಿ ಜಿಯವರು ಹಾಕಿ ಹೋಗಿದ್ದಾರೆಯೋ ಆ ದಿಕ್ಕಿನಲ್ಲಿ ಬಹಳ ವಿಶಿಷ್ಟವಾದ ಶ್ರದ್ಧೆಯಿಂದ, ಬದ್ಧತೆಯಿಂದ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಎಲ್ಲ ಹಿರಿಯರಿಗೆ, ಸೋದರ ಶ್ರೀರಾಮು ಅವರಿಗೆ ಮತ್ತು ಸಂಸ್ಥೆಗೆ ಸಂಬಂಧಪಟ್ಟ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಶುಭಾಶಯಗಳು, ಧನ್ಯವಾದಗಳು. ಇಂದು ಮತ್ತು ನಾಳೆಯ ಉಪನ್ಯಾಸವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಪ್ರಾಯೋಜಕರಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಬೆಂಗಳೂರು ಭಾಗದ ಖ್ಯಾತ ಸಮಾಜ ಸೇವಕರು, ಗೌರವಾನ್ವಿತರು, ಪ್ರತಿಷ್ಠಿತ ಪತ್ತಿ ಕುಟುಂಬದ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಪಾಂಡುರಂಗ ಅವರನ್ನು ಈ ಸಂದರ್ಭವಾಗಿ ನಾನು ಅಭಿನಂದಿಸ್ತೇನೆ. ಅವರ ಸಹಕಾರದಿಂದ ಇಂದು ಮತ್ತು ನಾಳಿನ ಉಪನ್ಯಾಸ ಇಲ್ಲಿ ಏರ್ಪಾಟಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನದಲ್ಲಿದೆ. ಸ್ವಾಮಿ ವಿವೇಕಾನಂದರ 150ನೇ ಜನ್ಮ ವರ್ಷಾಚರಣೆ ಬಹಳ ಸಂಭ್ರಮದಿಂದ ನಡೀತಾ ಇದೆ. ಪ್ರಪಂಚದಲ್ಲಿ ಬಹಳಷ್ಟು ರಾಷ್ಟ್ರಗಳು ಈ ಆಚರಣೆಯನ್ನು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಮಾಡ್ತಾ ಇವೆ. ಕಳೆದ 4 ತಿಂಗಳ ಹಿಂದೆ ನಾನು ಇಟಲಿ ರಾಷ್ಟ್ರದಲ್ಲಿ ಸ್ವಾಮಿ ವಿವೇಕಾನಂದರ 150ನೇ ಜಯಂತಿ ಉತ್ಸವದ ಉದ್ಘಾಟನೆಯನ್ನು ಮಾಡಿ ಇಟಲಿ ಭಾಷೆಯಲ್ಲಿ ಬರೆಯಲ್ಪಟ್ಟಂತಹ ಅಲ್ಲಿನ ಸ್ಥಳೀಯರು ಬರೆದಂತಹ ಸ್ವಾಮಿ ವಿವೇಕಾನಂದರ ಜೀವನ ಹಾಗೂ ಸಂದೇಶದ ಪುಸ್ತಕದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದೆ. ಹಲವಾರು ರಾಷ್ಟ್ರಗಳಲ್ಲಿ ಸ್ವಾಮಿ ವಿವೇಕಾನಂದರ ವಿಚಾರಗಳು ಬಹಳ ವಿಶೇಷವಾಗಿ ಇಂದು ಸ್ವೀಕೃತವಾಗಿದೆ. ಅದನ್ನು ಹೊರ ರಾಷ್ಟ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡೋದಕ್ಕೆ ಸಾಧ್ಯ ಆಗಿದೆ. ಇತಿಹಾಸದ ಪುಟಗಳನ್ನು ಗಮನಿಸಿದಾಗ ಭಾರತದ ಮೇಲೆ ವಿವೇಕಾನಂದರು ಏನು ಪ್ರಭಾವ ಬೀರಿದ್ರು ಅನ್ನೋ ವಿಚಾರವನ್ನು ಆಮೇಲೆ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಪ್ರಾರಂಭದಲ್ಲಿ ಅವರು ಅಮೆರಿಕದ ಮೇಲೆ ಎಂಥ ಪರಿಣಾಮ ಬೀರಿದ್ರು, ಯುರೋಪ್ನಲ್ಲಿ ಎಂಥ ಪರಿಣಾಮವನ್ನು ಬೀರಿದ್ರು, ಅವರ ಚಿಂತನೆಗಳಿಂದ ಇಂಡೋನೇಷ್ಯಾ ಅಂಥ ದೇಶ ವಿಶೇಷವಾದ ಪ್ರೇರಣೆಯನ್ನು ಪಡೆದದ್ದು, ಇದೆಲ್ಲವೂ ಕೂಡ ನಮಗೆ ಇವತ್ತು ಲಭ್ಯ ಇರತಕ್ಕಂಥ ಚಿಂತನೆಗಳು. ಅಮೆರಿಕದ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಗ್ರೀಕ್ ಪ್ರಾಧ್ಯಾಪಕ. ಆತ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಹಾಗೂ ಅವರ ವಿಚಾರವಂತಿಕೆಯಿಂದ ಪ್ರಭಾವಿತನಾಗಿ ಉದ್ಗಾರವನ್ನು ತೆಗಿತಾನೆ. ಕಳೆದ 4 ಶತಮಾನಗಳಿಂದ ಅಮೆರಿಕದ ಮಣ್ಣಿನ ಮೇಲೆ ನಿಮ್ಮಂತಹ ಬುದ್ಧಿಮತ್ತೆಯ ವ್ಯಕ್ತಿ ಓಡಾಡಿರಲಿಲ್ಲ. ನೀವು ಇಡೀ ಅಮೆರಿಕಕ್ಕೆ ಪರಿಚಯವಾಗಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನಾನು ಅಮೆರಿಕದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕಾಗಿಯೇ ಬಂದವನು, ಆದರೆ ನನ್ನ ಹತ್ರ ಪರಿಚಯ ಪತ್ರ ಇಲ್ಲ. ಪರಿಚಯ ಪತ್ರ ಇಲ್ಲದಲೇ ಇರೋದರಿಂದ
ನನಗೆ ಭಾಗವಹಿಸೋದಕ್ಕೆ ಅವಕಾಶ ನೀಡೋಕ್ಕಾಗೋದಿಲ್ಲ ಅಂಥೇಳಿ ವ್ಯವಸ್ಥಾಪಕ ಸಮಿತಿಯವರು ಹೇಳಿದ್ದಾರೆ. ಆಗ ಪ್ರೊಫೆಸರ್ ರೈಟ್ ಹೇಳ್ತಾನೆ, ಆತನ ಮಾತುಗಳನ್ನೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಯಥಾವತ್ತಾಗಿ. ಸ್ವಾಮೀಜಿ, ಆಸ್ಕಿಂಗ್ ಯು ಫಾರ್ ಎ ಕ್ರೆಡೆನ್ಷಿಯಲ್ ಈಸ್ ಸಮಥಿಂಗ್ ಲೈಕ್ ಆಸ್ಕಿಂಗ್ ದಿ ಸನ್ ಟು ಶೋ ಹಿಸ್ ರೈಟ್ ಟು ಶೈನ್. ನಿಮ್ಮನ್ನು ಪರಿಚಯ ಪತ್ರ ಕೇಳೋದು ಒಂದೇ, ಸೂರ್ಯನನ್ನು ಈ ಜಗತ್ತನ್ನು ಬೆಳಗೋದಕ್ಕೆ ನಿನಗೆ ಯಾರು ಲೈಸೆನ್ಸ್ ಕೊಟ್ಟಿದ್ದು ಅಂತ ಅವನನ್ನು ಪ್ರಶ್ನಿಸುವುದು ಒಂದೇ. ಒಂದು ವೇಳೆ ಪರಿಚಯ ಪತ್ರ ಬೇಕು ಅಂತ ಅವರು ಅನಿವಾರ್ಯವಾಗಿ ಒತ್ತಾಯ ಮಾಡೋದಾದರೆ ನಾನೇ ನಿಮಗೆ ಪರಿಚಯ ಪತ್ರವನ್ನು ಕೊಡ್ತೇನೆ ಅಂತ ಹೇಳಿ ಆತ ಸೊಗಸಾದ 4 ವಾಕ್ಯಗಳನ್ನು ಬರೆದು ಒಂದು ಪತ್ರವನ್ನು ಕೊಟ್ಟ. ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ who is more learned than all our American professors put together. ನಮ್ಮ ಅಮೇರಿಕದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಎಲ್ಲ ಪ್ರಾಧ್ಯಾಪಕರನ್ನೂ ಒಂದೆಡೆ ಸೇರಿಸಿದ್ರೆ ಅವರೆಲ್ಲರ ಬೌದ್ಧಿಕ ಸಾಮರ್ಥ್ಯವನ್ನು ಮೀರಿಸುವಂತಹ ಸಾಮರ್ಥ್ಯ ಭಾರತದಿಂದ ಬಂದ ಈ 30 ವರ್ಷದ ತರುಣ ಸನ್ಯಾಸಿ ಹೊಂದಿದ್ದಾನೆ. ಇಲ್ಲಿ ಭಾರತೀಯ ನಾವು ಈ ವಾಕ್ಯವನ್ನು ಮಾತ್ರವೇ ಸುಮ್ಮನೆ ವಾಕ್ಯವನ್ನು ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಆಳಕ್ಕೆ ಹೋಗೋಣ. ಅಮೇರಿಕದ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕರ ಬೌದ್ಧಿಕತೆಯ ಒಟ್ಟು ಮೊತ್ತವನ್ನು ಮೀರಿಸುವಂಥವು ನೀವು. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇನ್ನೂ ಶಿಕಾಗೋ ಉಪನ್ಯಾಸ ಆಗಿಲ್ಲ. ವಿವೇಕಾನಂದರು ಅಮೇರಿಕದಲ್ಲಿ ಬೆರಳೆಣಿಕೆಯಷ್ಟು ಜನಕ್ಕೂ ಕೂಡ ಇನ್ನೂ ಪರಿಚಯ ಆಗಿಲ್ಲ. ಅವರು ಭಾರತದಿಂದ ಪ್ರಯಾಣ ಮಾಡಿ ಬಂದಿದ್ದಾರೆ. ಅಮೇರಿಕದಲ್ಲಿ ಸ್ವಲ್ಪ ಕಷ್ಟದ ದಿನಗಳಲ್ಲೇ ಅವರು ಜೀವನವನ್ನು ಸವಿಸ್ತಾ ಇದ್ದಾರೆ. ತಂದಿದ್ದ ಖರ್ಚಿಗೆ 4 ಕಾಸು ಖಾಲಿಯಾಗಿದೆ. ಈಗಾಗಲೇ ರೈಲ್ವೆ ಸ್ಟೇಷನ್ನಲ್ಲಿ ಕೆಟ್ಟು ನಿಂತಿದ್ದ ಗೂಡ್ಸ್ ಗಾಡಿಗಳಲ್ಲಿ ರಾತ್ರಿಗಳನ್ನು ಕಳೆದಿದ್ದಾರೆ. ಭಾರತದಲ್ಲಿ ಭೌತಿ ಭಿಕ್ಷಾಂದೇಹಿ ಅಂತ ಹೇಳುವಾಗ ಪಾಶ್ಚಾತ್ಯ ನೆಲದಲ್ಲಿ ಅದು ಇಲ್ಲೀಗಲ್ ಆಗುತ್ತೆ. ಭಿಕ್ಷೆಗೆ ಹೋಗೋ ಹಾಗಿಲ್ಲ, ಪರಿಚಯದವರು ಇಲ್ಲ, ತನ್ನ 2 ಹೊತ್ತು ಊಟಕ್ಕೂ ಕೂಡ ಕಷ್ಟವಾದಂಥ ಸನ್ನಿವೇಶ. ಆಕಸ್ಮಿಕವಾಗಿ ರೈಲ್ ಪ್ರಯಾಣದಲ್ಲಿ ತಮ್ಮೊಂದಿಗೆ ಭೇಟಿಯಾದ ಅಮೇರಿಕನ್ ಮಹಿಳೆ ಕ್ಯಾಥರಿನ್ ಸ್ಯಾನ್ಬಾರ್ನ್, ಆಕೆ ಇವರ ವ್ಯಕ್ತಿತ್ವದಿಂದ ಪ್ರಭಾವಿತಳಾಗ್ತಾಳೆ. ಆಕೆಯ ಪರಿಚಯದಲ್ಲಿದ್ದಂಥ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ವಿವೇಕಾನಂದರೊಂದಿಗೆ ಭೇಟಿಯಾಗಲಿ ಅಂತಕ್ಕಂಥ ಸದಿಚ್ಛೆಯನ್ನು ಅವಳು ವ್ಯಕ್ತಪಡಿಸ್ತಾಳೆ. ಈ ಕಾರಣದಿಂದ ವಿವೇಕಾನಂದರು ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅವರೊಂದಿಗೆ ಮಾತನಾಡ್ತಕ್ಕಂಥ ಅವಕಾಶ ಸಿಗುತ್ತೆ. ಕೆಲವೇ ಗಂಟೆಗಳ ಚರ್ಚೆಯಲ್ಲಿ ಪ್ರೊಫೆಸರ್ ರೈಟ್ ಈ ಉದ್ಗಾರವನ್ನು ತೆಗಿತಾನೆ. ಈತನ ಮಾತು ಹೀಗಿದ್ದರೆ ಆತನ ಪತ್ನಿ ಬಹಳ ವಯಸ್ಸಿನಲ್ಲಿ ದೊಡ್ಡವಳು ವಿವೇಕಾನಂದರಿಗಿಂತ. ಆಕೆಯನ್ನು ಮದರ್ ಅಂತಲೇ ಸ್ವಾಮೀಜಿ ಕರೀತಾ ಇದ್ದರು. ಆಕೆ ವಿವೇಕಾನಂದರ ಸಂಪರ್ಕಕ್ಕೆ ಬಂದು ತಾನೂ ಕೂಡ ತನ್ನ ಅಭಿಪ್ರಾಯವನ್ನು ಹೇಳಿಬಿಟ್ಲು ಒಂದು ಸಲ. ವಿತ್ ರೆಸ್ಪೆಕ್ಟ್ ಟು ಏಜ್ ಹೀ ಈಸ್ 30 ಬಟ್ ಏಜಸ್ ಇನ್ ಸಿವಿಲೈಸೇಷನ್. ವಯಸ್ಸಿನ ದೃಷ್ಟಿಯಲ್ಲಿ ಈತ ಪ್ರಪಂಚಕ್ಕೆ 30 ವರ್ಷ ಹಳಬ, ಆದರೆ ಸಂಸ್ಕೃತಿಯ ದೃಷ್ಟಿಯಲ್ಲಿ ಯುಗಗಳಷ್ಟು ಹಳಬ ಅಂಥೇಳಿ. ನಾವು ಅಂದಿನ ಜಗತ್ತಿನ ಸನ್ನಿವೇಶವನ್ನು ಸ್ವಲ್ಪ ಆಲೋಚನೆ ಮಾಡೋಣ. ಭಾರತವನ್ನು ಮನುಷ್ಯರ ದೇಶ ಅಂತ ಪರಿಗಣಿಸದೇ ಇದ್ದ ಸನ್ನಿವೇಶ. ಭಾರತೀಯರನ್ನೆಲ್ಲ ಹಾವಾಡಿಗರ ವಂಶದವರು, ಅನಾಗರಿಕರು, ಮನುಷ್ಯರಾಗಿ ಈಗ ತಾನೇ ಎವಾಲ್ವ್ ಆಗಿದ್ದಾರೇನೋ ವಿಕಾಸದ ದೃಷ್ಟಿಯಲ್ಲಿ, ಇವರಿಗೆ ಪ್ರತಿಯೊಂದನ್ನೂ ಹೇಳಿಕೊಡ್ಬೇಕೇನೋ, ಇವರ ಯಾವ ವಿಚಾರಕ್ಕೂ ಯಾವುದೇ ರೀತಿಯ ಆಧಾರ ಇಲ್ಲ, ಇವರ ವಿಚಾರಗಳನ್ನು ನಾವು ಸ್ವೀಕರಿಸೋದಕ್ಕೆ ಆಗೋದಿಲ್ಲ ಅನ್ನುವ ಧೋರಣೆಯಲ್ಲಿ ಪಾಶ್ಚಾತ್ಯ ಜಗತ್ತಿತ್ತು. ಬಹಳ ನೇರವಾಗಿ ಪಾಶ್ಚಾತ್ಯ ಜಗತ್ತು ಡಿಕ್ಲೇರ್ ಮಾಡಿತ್ತು, ಪೂರ್ವ ಮತ್ತು ಪಶ್ಚಿಮಗಳು ಎಂದೂ ಕೂಡ ಮೀಟ್ ಆಗೋದಿಲ್ಲ. ಯಾವುದೇ ವಿಚಾರದಲ್ಲಿ ಪೂರ್ವವೇ, ಪಶ್ಚಿಮವೇ. ಪೂರ್ವ ರಾಷ್ಟ್ರಗಳ ಚಿಂತನೆಗಳು ಪಶ್ಚಿಮ ರಾಷ್ಟ್ರಗಳಿಗೆ
ಕಿಂಚಿತ್ತೂ ಅವಶ್ಯಕತೆ ಇಲ್ಲ. ಈ ಪೂರ್ವ ರಾಷ್ಟ್ರಗಳು ಏನಿದ್ರೂ ಕೂಡ ನಮ್ಮನ್ನು ವಿಧೇಯತೆಯಿಂದ ಅನುಸರಿಸ್ಕೊಂಡು ಹೋಗಬೇಕಾದಂತಹ, ಅವ್ರು ಹೇಳದೇ ಇದ್ದರೂ ಈ ಶಬ್ದ ಬಳಸ್ತೇನೆ ನಾನು, ಗುಲಾಮಗಿರಿಗೆ ಹೇಳಿ ಮಾಡಿಸಿದಂಥ ವ್ಯಕ್ತಿಗಳು ಅನ್ನೋ ಭಾವನೆಯಲ್ಲಿತ್ತು. ಆದರೆ ವಿವೇಕಾನಂದರು ಪ್ರೊಫೆಸರ್ ರೈಟ್ ಅವ್ರ ಜೊತೆ ಮಾತನಾಡಿದ ಮೇಲೆ ಅಲ್ಲಿ ಉಂಟಾದಂಥ ಒಂದು ಆ ಭಾವನೆಯಲ್ಲಿ ಉಂಟಾದ ಪರಿವರ್ತನೆಯನ್ನು ನೋಡಿ, ಆತ ಕೊಟ್ಟಂಥ ಪತ್ರವನ್ನು ನೋಡಿ, ಇಲ್ಲಿ ನಾವು ಆಲೋಚನೆ ಮಾಡೋದಕ್ಕೆ ಸಾಕಷ್ಟು ವಿಚಾರಗಳಿದೆ. ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಒಂದು ಶಕ್ತಿ ಸಹಜವಾಗಿ ಅವರಲ್ಲಿ ಹುದುಗಿದ್ದ ಶಕ್ತಿ ಜಾಗೃತವಾಯಿತು. ಅವರು ಮಾನಸಿಕವಾಗಿ ವಿಶ್ವಧರ್ಮ ಸಮ್ಮೇಳನಕ್ಕೆ ಸಿದ್ಧರಾದರು. ವಿಶ್ವಧರ್ಮ ಸಮ್ಮೇಳನದಲ್ಲೂ ಕೂಡ ಮೊದಲನೇ ಸುತ್ತಿನಲ್ಲೇ ಅವರು ಮಾತನಾಡಲಿಲ್ಲ, ಎರಡನೇ ಸುತ್ತಿನಲ್ಲೂ ಅವರು ಮಾತನಾಡಲಿಲ್ಲ, ಮೂರನೇ ಸುತ್ತಿನಲ್ಲೂ ಕೂಡ ಸ್ವಲ್ಪ ಅನುಮಾನ ಪಡ್ತಾ ಇದ್ದಾರೆ ಮಾತನಾಡೋದಕ್ಕೆ. ಏನು ಕಾರಣ ಅಂತಂದರೆ, ಇತರರೆಲ್ಲರೂ ಕೂಡ ಮಾತನಾಡಬೇಕಾದ್ರೆ ಯಾವುದೋ ಒಂದು ಪೂರ್ವ ನಿಶ್ಚಿತ ನಿರ್ಧಾರದೊಂದಿಗೇ ಬಂದ್ಬಿಟ್ಟಿದ್ದಾರೆ. ಈ ಜಗತ್ತಿನಲ್ಲಿ ಕ್ರಿಶ್ಚಿಯಾನಿಟಿಯ ಹೊರತುಪಡಿಸಿ ಯಾವುದೇ ಧರ್ಮಕ್ಕೆ ತನ್ನದೇ ಆದ ಅಸ್ತಿತ್ವ ಇರೋದಕ್ಕೆ ಸಾಧ್ಯ ಇಲ್ಲ. ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಕ್ರಿಶ್ಚಿಯನ್ ಧರ್ಮದೊಂದಿಗೆ ಹೋರಾಡುವ ವಿಚಾರವಂತೂ ಅದಕ್ಕೆ ಸಾಧ್ಯವೇ ಇಲ್ಲ, ಸಾಮರ್ಥ್ಯ ಇಲ್ಲ. ಇದು ನೇರವಾಗಿ ವಿಶ್ವಧರ್ಮ ಸಮ್ಮೇಳನವನ್ನು ಆಯೋಜಿಸುವ ಮೊದಲು ಸಂಘಟಕರು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಂತಹ ಧೋರಣೆಗಳಲ್ಲಿ ಒಂದು. ಆದರೆ ಇಲ್ಲಿ ವಿವೇಕಾನಂದರಿಗೆ ಪ್ರತಿಯೊಬ್ಬ ಉಪನ್ಯಾಸಕನೂ ಕೂಡ ತನ್ನದೇ ಆದ ವಿಚಿತ್ರ ರೀತಿಯಲ್ಲಿ ಈ ಹಿಡನ್ ಅಜೆಂಡಾ, ಈ ಪೂರ್ವಾಗ್ರಹವಾದ ವಿಚಾರ, ಪೂರ್ವ ನಿರ್ಧಾರಿತ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಮಾಡ್ತಾ ಸ್ವಾಮೀಜಿ ಎಷ್ಟಾದರೂ ಕೂಡ ಅವರು ಒಂದು ವಿಶೇಷವಾದ ಭಾವದಲ್ಲಿರ್ತಕ್ಕಂಥವ್ರು. ಈ ಭಾವಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯಕ್ಕೆ ಅರ್ಥವಾಗೋದಿಲ್ಲ ಅದು ನಮಗೆ. ಸ್ವಾಮಿ ರಾಮಕೃಷ್ಣಾನಂದರು ಒಂದು ಸಲ ಹೇಳಿದ್ದುಂಟು, ನಾವು ದಿನದ 24 ಗಂಟೆಗಳಲ್ಲಿ ಕೆಲವು ನಿಮಿಷಗಳನ್ನು, ಕೆಲವು ಗಂಟೆ ಧ್ಯಾನ ಮಾಡ್ಬೋದಾಗಿತ್ತು. ಆದರೆ ಶ್ರೀರಾಮಕೃಷ್ಣರು ಕೆಲವು ನಿಮಿಷಗಳು ಮಾತ್ರ ಧ್ಯಾನ ಸ್ಥಿತಿಯಿಂದ ಇಳಿದು ಪ್ರಪಂಚದೊಂದಿಗೆ ವ್ಯವಹರಿಸ್ತಾ ಇದ್ದರು. ನಾವು ಕಷ್ಟಪಟ್ಟು ಧ್ಯಾನಕ್ಕೆ ಹೋಗಬೇಕಾಗಿತ್ತು, ಆದರೆ ಶ್ರೀರಾಮಕೃಷ್ಣರು ಕಷ್ಟಪಟ್ಟು ಧ್ಯಾನದಿಂದ ಇಳಿಬೇಕಾಗಿತ್ತು. ಇದು ಈ ರೀತಿಯ ಒಂದು ಸನ್ನಿವೇಶವನ್ನು ನಾವು ಭಾವಿಸಬೇಕು. ಸ್ವಾಮಿ ವಿವೇಕಾನಂದರು ಎಂಥ ಉನ್ನತವಾದ ಮಾನಸಿಕ ಸ್ಥಿತಿಯಲ್ಲಿದ್ದರು ಅಂದರೆ, ಒಂದು ಕ್ಷಣ ಅವರಿಗೆ ನಿರಾಶೆ ಆಯಿತು. ಈ ಅವಿವೇಕಿಗಳ ನಡುವೆ, ಈ ಸಂಕುಚಿತರ ನಡುವೆ, ಈಗ ಕೇವಲ ಬಾವಿ ಕಪ್ಪೆಗಳಂತೆ ಇಲ್ಲಿ ವ್ಯವಹರಿಸ್ತಾ ಇರೋರ ನಡುವೆ ನಾನು ಯಾಕಪ್ಪ ಕಂಠಶೋಷಣೆ ಮಾಡಿಕೊಳ್ಳಿ, ಯಾಕೆ ಈ ವಿಚಾರಗಳನ್ನೆಲ್ಲ ಹೇಳಲಿ, ನಾನು ಹೇಳಿದ್ರು ಇವ್ರಿಗೆ ಎಷ್ಟು ಮಟ್ಟಿಗೆ ಇದು ತಗಲ್ಬಲ್ಲದು, ಅರ್ಥವಾಗಬಲ್ಲದು ಅನ್ನುವಂತಹ ಧೋರಣೆ ಅವ್ರ ಮನಸ್ಸಿನಲ್ಲಿ ನುಸುಳ್ತು. ಆದರೂ ಒಂದು ಕ್ಷಣ ಅವರ ಕಣ್ಣು ಮುಂದೆ ಕೋಟ್ಯಾಂತರ ಭಾರತೀಯರು ಬಂದರು. ಈ ದೇಶ ಜಗತ್ತಿಗೆ ವಿಶ್ವಗುರುವಾಗಿ ಮೆರೆದಂತಹ ದಿನಗಳು ಮನಃಪಟಲದ ಮೇಲೆ ಜಾಗೃತಿಯಾಯಿತು. ಅದೆಲ್ಲ ಗಮನಿಸಿದ್ರವರು. ಪಕ್ಕದಲ್ಲೇ ಕುಳಿತಿದ್ದಂಥ ಫ್ರಾನ್ಸ್ ದೇಶದ ಪಾದ್ರಿಗಳೊಬ್ಬರು ವಿವೇಕಾನಂದರಿಗೆ ಒತ್ತಾಯ ಮಾಡಿದ್ರು, ದಯವಿಟ್ಟು ಮಾತಾಡಿ, 3ನೇ ರೌಂಡ್ ಇದು, ದಯವಿಟ್ಟು ಅಂತ. ಆಗ ಸ್ವಾಮಿ ವಿವೇಕಾನಂದರು ಥಟ್ಟನೆ ಎದ್ದರು. ಅವರ ಆ ನಿಲುವು, ಅವರ ಮಾತು, ಹೊರಟಂತಹ ಮಾತುಗಳು ಇಡೀ ಸಭೆಯಲ್ಲಿ ಸ್ವಾಮಿ ವಿವೇಕಾನಂದ ಇನ್ ಅಮೇರಿಕಾ ಅಂತಕ್ಕಂಥ ಡೀಟೇಲ್ಸನ್ನು ಹೊತ್ತ ಆವತ್ತಿನ ಅಮೇರಿಕದ ಪತ್ರಿಕೆಗಳು, ಅಮೇರಿಕದಲ್ಲೇ ಪಬ್ಲಿಷ್ ಆದಂಥ ಪತ್ರಿಕೆಗಳು ನಿಖರವಾಗಿ ದಾಖಲೆ ಮಾಡಿದೆ. ಕನಿಷ್ಠ 6,000 ಜನ ಅಲ್ಲಿ ಉಪಸ್ಥಿತರಿದ್ದರು. ಇದನ್ನು ಅಮೇರಿಕದ ಪಬ್ಲಿಕೇಶನ್ಸ್ ಹೇಳಿದೆ. ಫ್ರಾನ್ಸ್ ದೇಶದ ಪ್ಯಾರಿಸ್ನ ಗ್ರಿಡ್ಸ್ ರಾಮಕೃಷ್ಣ ಆಶ್ರಮದಲ್ಲಿ ನಾನು ಒಂದು ವಾರ ಇದ್ದೆ. ಅಲ್ಲಿ ಅಮೇರಿಕನ್ ಪೇಪರ್ಸ್ ಅಬೌಟ್ ಸ್ವಾಮಿ ವಿವೇಕಾನಂದಾಸ್ ಲೆಕ್ಚರ್ಸ್ ಅಂತ ಒಂದು ಪುಸ್ತಕ ಓದಿದೆ. ವಿವೇಕಾನಂದರ ಬಹುತೇಕ ಕಾರ್ಯಕ್ರಮಗಳು ಅಮೇರಿಕದ ಪತ್ರಿಕೆಗಳಲ್ಲಿ ಹೇಗೆ ಪ್ರಕಟವಾದವು ಅನ್ನೋದ್ರ ಬಗ್ಗೆ ಅಂದಿನ ಪತ್ರಿಕೆಗಳ ಎಕ್ಸ್ಟ್ರಾಕ್ಟ್ಸನ್ನೇ ಇವರು ಪಬ್ಲಿಷ್ ಮಾಡಿದ್ದಾರೆ. ಅಮೇರಿಕದ ಪತ್ರಿಕೆಗಳು ಹೇಳುತ್ತವೆ ಕನಿಷ್ಠ 6,000 ಜನ ಅಲ್ಲಿ ಉಪಸ್ಥಿತರಿದ್ದರು. ಸ್ವಾಮಿ ವಿವೇಕಾನಂದರ ಪ್ರಾರಂಭದ ಮಾತುಗಳೇ
ಸಭೆಯಲ್ಲಿ ವಿದ್ಯುತ್ ಸಂಚಾರವಾಯಿತು. ಮಾತನಾಡಿದ್ದು ಕೇವಲ 3.5 ನಿಮಿಷ, ಬಳಸಿದ್ದು ಕೇವಲ 352 ಶಬ್ದ ಇಂಗ್ಲೀಷ್ನಲ್ಲಿ. ಆದರೆ ಅಷ್ಟು ಪುಟ್ಟ ಉಪನ್ಯಾಸದಲ್ಲಿ ಅವರು ಜಗತ್ತನ್ನು ಗೆದ್ದರು. ಅವರ ಇಡೀ ಉಪನ್ಯಾಸದ ತಿರುಳನ್ನು ನಾವು ಗಮನಿಸಿದ್ರೆ ಅದೆಷ್ಟು ಅದ್ಭುತವಾಗಿ ಭಾರತೀಯ ಧರ್ಮ ಆಧ್ಯಾತ್ಮದ, ಭಾರತೀಯ ಧರ್ಮ ಪ್ರಸ್ತುತಪಡಿಸುವಂತಹ, ಅದು ಬಲವಾಗಿ ನಂಬದಂತಹ ವಿಶ್ವ ಕುಟುಂಬದ ಕಲ್ಪನೆ, ಧರ್ಮಗಳು ಯಾವ್ಯಾವ ದಿಕ್ಕಿನಲ್ಲಿ ಹರಿದ್ರೇನೋ ಅಂತಿಮವಾಗಿ ಪರಮಾತ್ಮನ ಕಡೆಗೆ ಹೋಗಿ ಮುಟ್ಟುತ್ತವೆ, ದಾರಿಗಳು ಯಾವುದಾದ್ರೇನು ಗುರಿ ಒಂದೇ ಅಂತಕ್ಕಂಥ ಸ್ಪಷ್ಟ ತಿಳುವಳಿಕೆ. ಇದ್ರ ಜೊತೆಗೆ ಪರಮಾತ್ಮ ದಡ್ಡನಲ್ಲ, ತನ್ನ ಮಕ್ಕಳು ಯಾವ್ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರೂ ಕೂಡ ಅವರವರ ರೀತಿಯಲ್ಲೇ ಅವರಿಗೆ ಅವನು ದಕ್ಕುತ್ತಾನೆ ಅಂತಕ್ಕಂಥ ವಿವೇಚನೆಯ ಚಿಂತನೆ. ಇದೆಲ್ಲವನ್ನೂ ಕ್ರೋಢೀಕರಿಸಿ ತಮ್ಮ ಉಪನ್ಯಾಸದ 2ನೇ ಭಾಗದಲ್ಲಿ ಮಾತನಾಡ್ತಾ ಕನ್ಕ್ಲೂಡ್ ಮಾಡ್ತಾ ಹೇಳ್ತಾರವರು, ಧರ್ಮ ತನ್ನ ನೈಜ ಆಶೋತ್ತರಗಳಿಗೆ ಸರಿಯಾಗಿ ನಡ್ಕೊಂಡಿದ್ದಿದ್ರೆ ಈ ಜಗತ್ತೊಂದು ಸ್ವರ್ಗವಾಗ್ತಾ ಇತ್ತು. ಆದರೆ ಜಗತ್ತಿನ ಇತಿಹಾಸದಲ್ಲಿ ಧರ್ಮ ಬಹಳ ವಿಕೃತವಾಗಿ ಪ್ರತಿಪಾದಿಸಲ್ಪಟ್ಟು ಪ್ರೀತಿಯ ಜಾಗದಲ್ಲಿ ದಾಳಿ, ಧೋರಣೆ, ಭಯ ಹುಟ್ಟಿಸುವ ಸನ್ನಿವೇಶ, ಆಘಾತಕಾರಿಯಾದಂತಹ ರೀತಿಯ ಸಂದರ್ಭಗಳನ್ನು ಸೃಷ್ಟಿ ಮಾಡಿ ಕಡೆಗೆ ರಕ್ತದ ಹರಿಯುವಿಕೆಯಲ್ಲಿ ಧರ್ಮ ಬಹಳ ದೊಡ್ಡ ಕಾರಣವಾಗಿಬಿಟ್ಟಿದೆ. ಇದಾಗಬಾರ್ದಾಗಿತ್ತು. ಮುಂದೊಂದು ದಿನ ಜಗತ್ತಿನ ಎಲ್ಲ ದೇಶಗಳ ಮೇಲ್ಪಂಕ್ತಿಯ ಒಂದು ವಾಕ್ಯ ವಿಶ್ವಶಾಂತಿ ಅಂತಕ್ಕಂಥದ್ದು ಪ್ರತಿಪಾದಿಸಲ್ಪಡುತ್ತೆ. ಎಷ್ಟೇ ವಿರೋಧವಾದರೂ ಕೂಡ ಇದನ್ನು ತಪ್ಪಿಸೋದಕ್ಕಾಗೋದಿಲ್ಲ ಅಂತ ತಮ್ಮ ಉಪನ್ಯಾಸವನ್ನು ಅವರು ಮುಕ್ತಾಯಗೊಳಿಸ್ತಾರೆ. ಪ್ರಾರಂಭದ ಮಾತುಗಳಲ್ಲಿ ನೀವು ನೋಡಬೇಕು, ಈ ಜಗತ್ತಿನಲ್ಲಿ ಯಾರ್ಯಾರು ನಿರಾಶ್ರಿತರಾಗಿ ತಮ್ಮ ದೇಶದಲ್ಲಿ ತಮ್ಮ ನೆಲವನ್ನೇ ಕಳ್ಕೊಂಡ್ರು, ತಮ್ಮ ಧಾರ್ಮಿಕ ಕ್ಷೇತ್ರಗಳು ನುಚ್ಚುನೂರುಗೊಂಡಾಗ ಅಸಹಾಯಕರಾಗಿ ದೇಶದಿಂದ ಆಚೆಗೆ ನಿರಾಶ್ರಿತರಾಗಿ ಓಡಿದ್ರು, ದಿಕ್ಕಿಲ್ಲದವರಂತೆ ಓಡಿದ್ರು, ಆ ಎಲ್ಲರನ್ನೂ ಕೂಡ ತನ್ನ ಒಡಲಿನಲ್ಲಿಟ್ಕೊಂಡು ಸಂರಕ್ಷಿಸಿದಂತಹ ದೇಶಕ್ಕೆ ಸೇರಿದವನೆಂಬ ಹೆಮ್ಮೆ ನನ್ನದು ಅಂದರು. ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಭಾರತೀಯರಿವತ್ತು ಅಸಹಾಯಕರಲ್ಲ. ಭಾರತೀಯರನ್ನು ನೀವು ಅಳಿತಾ ಇರ್ತಕ್ಕಂಥ ದಾರಿಯಲ್ಲಿ ನೀವು ನಿಮ್ಮನ್ನು ದುರ್ಬಲರು ಅನ್ಕೋಬೋದು. ನಮ್ಮನ್ನು ಈ ಜಗತ್ತಿಗೆ ಆಶ್ರಯ ನೀಡಿದವರು ನಾವು, ಇತರ ಧರ್ಮೀಯರಿಗೆ ತಮ್ಮ ತಮ್ಮ ಧಾರ್ಮಿಕ ಕೇಂದ್ರಗಳನ್ನು ಕಟ್ಕೊಳ್ಳೋದಕ್ಕೆ ನಾವು ಮುಕ್ತರಾಗಿ ಸ್ಪಂದಿಸಿದವರು ನಾವು, ಈ ಜಗತ್ತಿಗೆ ಪ್ರಾಚೀನ ಋಷಿಗಳ ಪರಂಪರೆಗೆ ಸೇರಿದವನು ನಾನು. ಈ ಪ್ರಪಂಚದಲ್ಲಿ ಎಕ್ಸ್ಕ್ಲೂಷನ್, ಬಹಿಷ್ಕಾರ ಅನ್ನೋ ಶಬ್ದ ಯಾವ ಧರ್ಮದಲ್ಲಿಲ್ವೋ ಅಂತ ಹಿಂದೂ ಧರ್ಮಕ್ಕೆ ಸೇರಿದವನು ನಾನು ಅಂತ ಅವರು ತಮ್ಮ ಉಪನ್ಯಾಸದ ಪ್ರಾರಂಭದಲ್ಲಿ ಈ ಮಾತುಗಳನ್ನೆಲ್ಲ ಬಹಳ ವಿಶೇಷವಾಗಿ ಪ್ರಸ್ತಾಪಿಸ್ತಾರೆ. ಚಿಕಾಗೋ ಉಪನ್ಯಾಸ ಭಾರತದ ಬಗ್ಗೆ, ಭಾರತದಿಂದ ಹೊರಗೆ ಏನೇನು ಭಾವನೆಗಳನ್ನು ಜನ ಇಟ್ಕೊಂಡಿದ್ರೋ 90% ಅತ್ಯಂತ ಕಳಪೆ ಭಾವನೆಗಳೇ, ಅದು ಅಸತ್ಯದ ಭಾವನೆಗಳು. ಈ ಎಲ್ಲ ಹಳೆಯ ಭಾವನೆಗಳನ್ನು ಒರೆಸಾಕ್ತು ಭಾರತಕ್ಕೆ ಒಂದು ಹೊಸ ಬಯೋಡಾಟಾನ ಬರೀತು ಈ ಒಂದು ಸಮ್ಮೇಳನ. ಇದರ ನಂತರ ಸ್ವಾಮಿ ವಿವೇಕಾನಂದರ ಬಗ್ಗೆ ಇಡೀ ಭಾರತದ ಮೌತ್ ಪೀಸ್ ಆಗಿ ಅವರು ಮಾತನಾಡಿದ್ದಾರೆ ಅನ್ನೋ ದೃಷ್ಟಿಕೋನದಲ್ಲಿ ವಿಶ್ಲೇಷಿಸಲ್ಪಟ್ಟು ಅವರನ್ನು ಅಮೆರಿಕದ ಪತ್ರಿಕೆಗಳೇ ಬರೆದರು. ಭಾರತ ಮಾತೆಯ ಒಡಲಿನಲ್ಲಿ ಇಂಥ ವ್ಯಕ್ತಿರತ್ನಗಳು ಹುಟ್ಟು ಬಂದಿದ್ದಾರಾ, ಇಂಥ ವ್ಯಕ್ತಿಗಳು ಎಷ್ಟು ಜನ ಇದ್ದರೂ ಅವರು ಅಮೆರಿಕಕ್ಕೆ ಬರಲಿ, ಓ ಭಾರತ ಮಾತೆಯೇ ನಿನ್ನ ಇಂಥ ಸುಪುತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿಗೆ ಬಂದು ನಮಗೆ ಸ್ವಲ್ಪ ತಿಳುವಳಿಕೆ ಕೊಡಲಿ. ಇಂತಹ ಪ್ರಜ್ಞಾವಂತರ ನಾಡಿಗೆ ಮತ ಪ್ರಚಾರಕರನ್ನು ಕಳಿಸಿ ನಾವು ಎಷ್ಟು ಅವಿವೇಕದ ಕೆಲಸ ಮಾಡ್ತಾ ಇದ್ದೀವಿ ಅಂತಲೇ ಅಮೇರಿಕದ ಪತ್ರಿಕೆಗಳು ಬರೆದ್ವು.
ಆಲೋಚನೆ ಮಾಡಿ. ವಿವೇಕಾನಂದರ ಆ ವಿಶಾಲ ದೃಷ್ಟಿಕೋನದ ಚಿಂತನೆಗಳಿಂದ ನಮ್ಮ ಹೃದಯ ತಣಿದಿದೆ. ನಮಗೆ ಧರ್ಮದ ಬಗ್ಗೆ ಏನೇನೋ ಕಲ್ಪನೆಗಳಿದ್ವು, ಕನ್ಫ್ಯೂಷನ್ಸ್ ಇದ್ವು, ಕಾಂಟ್ರಡಿಕ್ಷನ್ಸ್ ಇದ್ವು. ಆದರೆ ಇವರು ಅದೆಷ್ಟು ಸರಳ ಸುಂದರವಾದ ಮಾತುಗಳ ಮೂಲಕ ಅಧಿಕಾರ ಧ್ವನಿಯಿಂದ ಧಾರ್ಮಿಕ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ಅಂದರೆ ನಮಗೆ ನಿಜಕ್ಕೂ ಇವತ್ತು ನಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆ, ನಮ್ಮ ಕ್ರಿಶ್ಚಿಯನ್ ಧರ್ಮವೇ ನಮಗೆ ಮೊದಲಿಗಿಂತಲೂ ಇನ್ನೂ ಚೆನ್ನಾಗಿ ಅರ್ಥ ಆಗಿದ್ದು ಈ ಭಾರತೀಯ ಧರ್ಮ ಪ್ರತಿನಿಧಿಯ ಮಾತುಗಳನ್ನು ಕೇಳಿದ ಮೇಲೆ. ಇದು ಅಮೆರಿಕದ ಪತ್ರಿಕೆಗಳು ಬರೆದ ವಿಚಾರ. ಆಲೋಚನೆ ಮಾಡಿ ನೋಡಿ. ಇದನ್ನೆಲ್ಲ ಮೇಲಿಂದ ಮೇಲೆ ನಾವು ಮೆಲುಕು ಹಾಕಬೇಕು. ಈ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ಜಗತ್ತಿನಲ್ಲಿ ಬಹಳ ದೊಡ್ಡ ಹೋರಾಟವನ್ನೇ ಅವರು ಮಾಡಬೇಕಾಯಿತು. ಇದು ಸುಲಭವಾಗಿ ಆದಂಥದ್ದಲ್ಲ. ಅವರೇ ಒಂದು ಪತ್ರದಲ್ಲಿ ಬರೀತಾರೆ ತಮ್ಮ ಸೋದರ ಸನ್ಯಾಸಿಗಳಿಗೆ, ನನಗೆ ಬಂದ ಕಷ್ಟ ಇನ್ನೊಬ್ಬ ಹಿಂದುವಿಗೆ ಬಂದಿದ್ದರೆ ಅವನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದ. ಅವರನ್ನು ಕೊಲ್ಲೋದಕ್ಕೆ 3-4 ಪ್ರಯತ್ನಗಳಾದವು. ಸಮುದ್ರದ ಮಧ್ಯೆ ಅವ್ರನ್ನ ತಳ್ಳಬೇಕು ಅಂತ ಒಂದು ಪ್ರಯತ್ನವಾಯಿತು. ಅವ್ರಿಗೆ ವಿಷ ಇಡೋದಕ್ಕೂ ಪ್ರಯತ್ನ ಪಟ್ಟರು. ಆದರೆ ಪರಮಾತ್ಮನ ಇಚ್ಛೆ ಅಂತ ಒಂದಿದೆ, ಅದು ಬಹಳ ಮುಖ್ಯ. ಪರಮಾತ್ಮ ತನ್ನ ಕಾರ್ಯಕ್ಕಾಗಿ ತನಗೆ ಯಾರ್ಯಾರು ಬೇಕೋ ಅಂಥವ್ರನ್ನೆಲ್ಲ ಉಳಿಸ್ಕೊಳ್ತಾನೆ ಅನ್ನೋದಕ್ಕೆ ಇದೊಂದು ದೊಡ್ಡ ಭರವಸೆ. ಸಾರ್ವಕಾಲಿಕವಾಗಿ ನಾವು ವಿಶ್ವಾಸ ಇಡಬೇಕಾದ ವಿಚಾರ. ವಿವೇಕಾನಂದರು ಈ ರೀತಿಯಲ್ಲಿ ಅಮೆರಿಕದಲ್ಲಿ ಭಾರತೀಯ ವಿಚಾರಗಳ ಬಗ್ಗೆ ಇದ್ದ ಆ ತಪ್ಪು ಕಲ್ಪನೆಗಳನ್ನೆಲ್ಲ ಹೋಗಲಾಡಿಸಿ ಬಹಳ ಶ್ರೇಷ್ಠ ಮಟ್ಟದಲ್ಲಿ ಭಾರತಕ್ಕೆ ಒಂದು ಗೌರವದ ಸ್ಥಾನ ಬರುವಂತೆ ಮಾಡಿಕೊಟ್ರು. ನೀವು ಗಮನಿಸ್ತಾ ಹೋಗಿ, 1600ರಲ್ಲಿ ಪ್ರಾರಂಭವಾದ ಈಸ್ಟ್ ಇಂಡಿಯಾ ಕಂಪನಿ 1893ರವರೆಗೆ ಈ 293 ವರ್ಷಗಳ ಕಾಲ ಭಾರತವನ್ನು ಹೇಗೆ ನಡೆಸ್ಕೊಂಡಿತ್ತು, ಆ ನಂತರದ 55 ವರ್ಷಗಳಲ್ಲಿ ಜಗತ್ತಿನಲ್ಲಿ ಭಾರತ ಹೇಗೆ ಮೈದಳೆದು ನಿಂತ್ಕೊಳ್ತು ಅನ್ನೋದನ್ನೆಲ್ಲ ನೀವು ಗಮನಿಸ್ತೀರಿ. ಆ ನಂತರದ ದಿನಗಳಲ್ಲಿ ಭಾರತ ವಿಶೇಷವಾಗಿ ಜಾಗೃತವಾಯಿತು. ಸ್ವಾತಂತ್ರ್ಯದ ಬಗ್ಗೆ ಮತ್ತೆ ಕೆಚ್ಚು ಬಂತು ಭಾರತೀಯರಲ್ಲಿ. ವಿವೇಕಾನಂದರ ವಿಚಾರಗಳು ಇಡೀ ಭಾರತದಲ್ಲಿ ವಿದ್ಯುತ್ ಸಂಚಾರವನ್ನು ಉಂಟು ಮಾಡಿದ್ವು. ಅಂದು ಚಾಲ್ತಿಯಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟದ ಆ ರಣಕಹಳೆ ತನ್ನ ತಾಕತ್ತನ್ನು ಇನ್ನಷ್ಟು ಜೋರಾಗಿ ನಭೋಮಂಡಲದ ಕಡೆಗೆ ಅದು ಮೂಡಿಸ್ತು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಸ್ವಾತಂತ್ರ್ಯದ ಅವಶ್ಯಕತೆಯ ಬಗ್ಗೆ ಭಾವನೆಗಳು ಸಿಡಿದೆದ್ದುವು. ಇದರ ಪರಿಣಾಮ ನಮಗೆ 1897ರಲ್ಲಿ ವಿವೇಕಾನಂದರು ಭಾರತಕ್ಕೆ ಬಂದರು. ಅವತ್ತೇ ಅವ್ರು ಹೇಳಿದ್ರು, ಮುಂದಿನ 50 ವರ್ಷಗಳಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಭವಿಷ್ಯವನ್ನು ನೋಡಿದ್ರು ಅವರು. ನೋಡಿ, ಇಲ್ಲಿ ಸ್ಪಷ್ಟವಾಗಿ ನಾವು ವಿವೇಕಾನಂದರ ಬಗ್ಗೆ ನೆನಪಿನಲ್ಲಿಟ್ಕೊಳ್ಬೇಕಾದ 2 ವಿಚಾರಗಳೇನು ಅಂದರೆ, ವಿವೇಕಾನಂದರ ಬರುವಿಕೆ ಈ ಜಗತ್ತಿನಲ್ಲಿ ಮೊದಲನೇದಾಗಿ ಭಾರತದ ಬಗ್ಗೆ ಇದ್ದಂತಹ ಭಾರತದಿಂದ ಹೊರಗೆ ಏನು ತಪ್ಪು ಕಲ್ಪನೆಗಳಿದ್ವೋ ಈ ತಪ್ಪು ಕಲ್ಪನೆಗಳನ್ನೆಲ್ಲ ಅವರು ಶುದ್ಧೀಕರಣ ಮಾಡಿ ಭಾರತದ ಬಗ್ಗೆ ಸಕಾರಾತ್ಮಕವಾದ ಒಂದು ಚಿತ್ರಣವನ್ನು ಜಗತ್ತಿನ ಮುಂದೆ ಇಟ್ಟರು. 2ನೇ ವಿಚಾರ, ಭಾರತೀಯರು ತಮ್ಮ ತನವನ್ನೇ ಕಳ್ಕೊಂಡು ತಾವು ಕೇವಲ ಗುಲಾಮರಾಗೋದಕ್ಕೆ ಲಾಯಕ್ಕು ಅಂತಕ್ಕಂಥ ಹೀನವಾದ, ದುರ್ಬಲವಾದ, ಹೇಡಿಯ ಮನೋಸ್ಥಿತಿಯಲ್ಲಿ ಬದುಕ್ತಾ ಇದ್ರಲ್ಲ, ಕವರ್ಡ್ಸ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ. ಭಾರತೀಯರು ಒಂದೋ ಕಲ್ಪ್ರಿಟ್ಸ್ ಆಗಿ ಬದುಕಿದ್ರು, ಇಲ್ವೋ ಕವರ್ಡ್ಸ್ ಆಗೋದು ಲಾಯಕ್ಕು ಅನ್ನೋ ಲೆಕ್ಕದಲ್ಲಿ ತೆಗೆದುಕೊಂಡಿದ್ರು. ಧೀರರಾಗಿ ಸ್ಟ್ರೆಂತ್ ಈಸ್ ಲೈಫ್ ಅಂತಕ್ಕಂಥ ದೀಕ್ಷೆಯನ್ನು ಪಡ್ಕೊಂಡಿದ್ದೆ ವಿವೇಕಾನಂದರಿಂದ. ಒಂದೋ ಮೋಸಗಾರರಾಗ್ತಾ ಇದ್ದರು. ಬ್ರಿಟಿಷ್ನವರ ಶಿಕ್ಷಣ ಮೋಸಗಾರರನ್ನೇ ತಯಾರು ಮಾಡುವಂಥ ಕಾರ್ಖಾನೆಯಂತೆ ಇತ್ತು. ಇಲ್ವೋ ಹೇಡಿಗಳಂತೆ ಅವರ ಕಾಲ ಹತ್ರ ಕೂತ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಒಪ್ಕೊಂಡು ಬಿಳಿ ಚರ್ಮದವರು, ಅದು ಇವತ್ತಿಗೂ ಹೋಗಿಲ್ಲ. ಇವತ್ತಿಗೂ ಕೂಡ ಬಿಳಿ ಚರ್ಮದವರು ಕರಿ ಚರ್ಮದವ್ರ ಮೇಲೆ ದಬ್ಬಾಳಿಕೆ ನಡೆಸೋದು ಇವತ್ತಿಗೂ ಹೋಗಿಲ್ಲ. ಬೇರೆ ದೇಶದಲ್ಲೆಲ್ಲ, ಭಾರತದಲ್ಲೂ ಇದೆ ಅದು.
ಏನೋ ಅದೊಂದು ಸೈಕಾಲಜಿ, ಕರಿ ಚರ್ಮದವರು ಬಿಳಿ ಚರ್ಮದವರು ಮಾತು ಕೇಳಬೇಕು ಅಂತಕ್ಕಂಥದ್ದು ಇವತ್ತಿಗೂ ಇದೆ. ಅಮೇರಿಕದಲ್ಲೂ ಇದೆ ಅದು. ಕಳೆದ ಸಲ ನಾನು ಹೇಳಿದ್ದೆ ಅನಿಸುತ್ತೆ. ಅಮೇರಿಕದಲ್ಲಿ ವಿಮಾನ ಬರೋದು ವೆಯ್ಟ್ ಮಾಡ್ತಾ ಇದ್ದ ಸಂದರ್ಭ, ನಮ್ಮ ಪೂಜ್ಯ ಸೋದರ ಯತಿಗಳು ಕುಳಿತಿದ್ದಾರೆ. ಅವರು ಪಕ್ಕದಲ್ಲಿ ಒಂದು 5 ಜನ ಅಮೇರಿಕನ್ಸ್ ಕುಳಿತಿದ್ದಾರೆ. ಆ ಕಡೆ ಪಕ್ಕದಲ್ಲಿ ಒಬ್ಬರು ಅಮೇರಿಕನ್ ಬ್ಲ್ಯಾಕ್ ಮಹಿಳೆ, ನೀಗ್ರೋ ಅಂತ ಹೇಳಿದ್ರೆ ಅಮೇರಿಕದಲ್ಲಿ ಅದು ಅಪರಾಧ, ಅಮೇರಿಕನ್ ಬ್ಲ್ಯಾಕ್ ಅಂತಲೇ ಹೇಳಬೇಕು. ಆಕೆಯ ಪುಟ್ಟ ಮಗು, ಒಂದು 5 ವರ್ಷದ ಮಗು, ನೀಗ್ರೋ ಮಗು. ಅವ್ರು ನೋಡೋಕ್ಕೆ ಎಷ್ಟೇ ಕಪ್ಪಗಿದ್ರು ತಲೆ ಕೂದಲೆಲ್ಲ ತುಂಬ ಗುಂಗುರಾಗಿ ಚೆನ್ನಾಗಿರುತ್ತೆ. ಆ ಮಗು ಇಲ್ಲಿಗೆ ಬರುತ್ತೆ. ಈ 5 ಜನ ಅಮೇರಿಕನ್ಸ್ ಕೂತಿದ್ದಾರೆ, ಬೆಳ್ಳಗೆ ಕೆಂಪಿಗೆ ಜೋರಾಗಿದ್ದಾರೆ. ಆ ಮಗು ಬಂದು ಪ್ರತಿಯೊಬ್ಬರನ್ನೂ ಹೀಗೆ ಅಲಗಾಡಿಸಿ ಅವರ ಕಾನ್ಸಂಟ್ರೇಷನ್ ತನ್ನ ಕಡೆಗೆ ಎಳೆಯೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ಯಾರೂ ಅದನ್ನು ನೋಡೋಕ್ಕೆ ಸಿದ್ಧರೇ ಇಲ್ಲ. ಯಾಕೆ ಅಂತಂದರೆ ಅಮೇರಿಕನ್ ಬ್ಲ್ಯಾಕ್. ಆ ತಾಯಿ ಮತ್ತೆ ಬರ್ತಾಳೆ, ಮಗುನ ಹೇಳ್ಕೊಂಡು ಹೋಗ್ತಾಳೆ. ಅವಳು ಗೊತ್ತಾಗ್ತಾ ಇದೆ ಇವರು ನಿರಾಸಕ್ತರಾಗಿದ್ದಾರೆ. ತನ್ನ ಮಗುವನ್ನು ಕನಿಷ್ಠ ಮಾನವೀಯ ದೃಷ್ಟಿಯಲ್ಲೂ ಕೂಡ, ಹಲೋ ಅನ್ನೋ ದೃಷ್ಟಿಯಲ್ಲೂ ಕೂಡ ಅವರು ಬಹಳ ಲೆಕ್ಕಾಚಾರದಲ್ಲಿದ್ದಾರೆ ಅಂತ ಹೆತ್ತ ತಾಯಿಗೆ ಗೊತ್ತಾಗ್ತಾ ಇದೆ. ತಾಯಿ ಎಳ್ಕೊಂಡು ಹೋಗ್ತಾಳೆ, ಆದರೂ ಆ ಮಗು ಮತ್ತೆ ವಾಪಸ್ ಬರುತ್ತೆ. ಈಗ ಇನ್ನೊಬ್ಬರನ್ನ ಅಲಗಾಡಿಸುತ್ತೆ. ನಡೀತಾನೇ ಇದೆ. ನಮ್ಮ ಸ್ವಾಮಿಗಳಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇದಾದ ಮೇಲೆ ಒಂದು ಅಮೇರಿಕನ್ ಮಗು ಬಂದ್ಬಿಡ್ತು. ಆ ಮಗು ಯಾರ ಹತ್ರನೂ ಬರಲಿಲ್ಲ. ಆದರೂ ಕೂಡ ಓ ಪಿಂಕಿ ಕಮ್ ಹಿಯರ್, ಎಲ್ಲರೂ ಕರೆಯೋರೆ. ಓ ಸ್ವೀಟಿ ಕಮ್ ಹಿಯರ್, ಓ ಲಿಟ್ಲ್ ಏಂಜಲ್ ಕಮ್ ಹಿಯರ್. ನೋಡಿದ್ರಾ, ವರ್ಣಭೇದ ನೀತಿಯ ವಿರುದ್ಧ ಹೋರಾಡುವಂತಹ ಮಾನವ ಹಕ್ಕುಗಳನ್ನು ನಾವೇ ಹೇಳಬೇಕಾದ್ದು ಅಧಿಕೃತ ಅಧಿಕಾರಿಗಳು ಅಂತ ಹೇಳೋ ಅಮೇರಿಕ ಇವತ್ತು 21ನೇ 3 ತಿಂಗಳ ಹಿಂದೆ ಏರ್ಪೋರ್ಟ್ನಲ್ಲಿ ಏನು ಕೆಲಸ ನಾವು ನೋಡಿದ್ವಿ, ಅವ್ರ ಆ್ಯಟಿಟ್ಯೂಡ್ ಅನ್ನೋದು ನಿಮ್ಮ ಮುಂದೆ ಇಟ್ಟೆ. ಆದ್ದರಿಂದ ಹೊರಗಡೆ ಬಹಳ ಚೆನ್ನಾಗಿದೆ ಎಲ್ಲವೂ. ನಾವೇ ಇನ್ನೂ ಬದಲಾವಣೆ ಆಗಬೇಕಾದವರು, ಬದಲಾವಣೆ ಆಗಬೇಕಾದ್ದು ಎಲ್ಲರ ಜೀವನದಲ್ಲೂ ಇದೆ. ಅದನ್ನು ನಾವೇನು ನಿರಾಕರಿಸುವಂತಿಲ್ಲ. ಆದರೆ ವರ್ಣಭೇದ ನೀತಿ, ಈ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಮೇರಿಕದಲ್ಲಿ ಇವತ್ತಿಗೂ ಬದುಕಿದೆ. ಗಮನಿಸಿ ಇದನ್ನು. ವಿವೇಕಾನಂದರು ಒಬ್ಬ ಕಪ್ಪು ಜನರ ನಾಡಿನಿಂದ ಹೋದವರು. ಆ ಅಮೇರಿಕದ ಮೇಲೆ ಎಂಥ ಪ್ರಭಾವ ಬೀರಿದ್ರು. ಬೇರೆ ಬೇರೆ ಕ್ಷೇತ್ರದ ಎಲ್ಲ ಜನ ವಿವೇಕಾನಂದರಿಂದ ಪ್ರಭಾವಿತರಾದರು. ಗಮನಿಸಬೇಕು, ಇದನ್ನೆಲ್ಲ ಅಧ್ಯಯನ ಮಾಡಬೇಕು. ಸಮಗ್ರ ಜೀವನ 3 ಸಂಪುಟಗಳಲ್ಲಿ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ವೀರ ಸನ್ಯಾಸಿ, ವಿಶ್ವ ವಿಜೇತ, ವಿಶ್ವ ಮಾನವ 3 ಸಂಪುಟಗಳಲ್ಲಿ ಬರೆದಿದ್ದಾರೆ. ಕನ್ನಡದಲ್ಲಿ ವಿವೇಕಾನಂದರ ಸಮಗ್ರ ಜೀವನದ ಬಗ್ಗೆ ಅಧಿಕೃತವಾದ ಕೃತಿ ಅದು. ಅಷ್ಟು ವಿಸ್ತೃತವಾಗಿ ನಿಮಗೆ ಸಿಗೋದಿಲ್ಲ ಎಲ್ಲೂ. ಅದನ್ನು ಓದಿದ ನಂತರ ನನಗಂತೂ ಸಿಕ್ಕಿಲ್ಲ ಅಷ್ಟು ವಿಸ್ತೃತವಾಗಿ ವಿವೇಕಾನಂದರ ಸಮಗ್ರ ಜೀವನ. ಸುಮಾರು ಒಂದು 1600 ಪುಟ ಆಗುತ್ತೆ ಒಟ್ಟು. ತಪಸ್ಸಿನೋಪಾದಿಯಲ್ಲಿ ಬರೆದರು ಪೂಜ್ಯ ಸ್ವಾಮೀಜಿಯವರು. ಸುಮಾರು 7-8 ವರ್ಷ ಅವರ ಪುಸ್ತಕಗಳನ್ನು ಪ್ರಕಟಿಸ್ತಾ ಇದ್ದ ಸಂದರ್ಭಗಳಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಗಮನಿಸಿದ್ದೇವೆ. ನಾವು ಒಂದೇ ದಿವಸ ಸುಮಾರು 52-53 ಕಡೆ ವೀರ ಸನ್ಯಾಸಿ ಪುಸ್ತಕ ಬಿಡುಗಡೆ ಆಯಿತು. ಪ್ರಕಟಣೆ ಪೂರ್ವದಲ್ಲೇ 5000 ಕಾಪೀಸ್ ರಿಸರ್ವ್ ಆಗಿತ್ತು. ನಾನು ಹೇಳ್ತಾ ಇರೋದು 80ರ ದಶಕ. ಹಾಗಾಗಿ ಆ ಪುಸ್ತಕಗಳು ಮನೆ ಮಾತಾಯಿತು ಕರ್ನಾಟಕದಲ್ಲಿ. ಅದನ್ನು ಓದಿದ ಮೇಲೆ ನಮಗೆ ವಿವೇಕಾನಂದರ ಪತ್ರಗಳು ಅರ್ಥ ಆಗುತ್ತೆ, ವಿವೇಕಾನಂದರ ಕೃತಿಶ್ರೇಣಿ ಅರ್ಥವಾಗುತ್ತೆ, ವಿಶ್ವವಿಖ್ಯಾತರೊಂದಿಗೆ ವಿವೇಕಾನಂದರ ಅರ್ಥ ಆಗುತ್ತೆ. ಪೂಜ್ಯ ರಂಗನಾಥಾನಂದಜಿಯವರ ಎಟರ್ನಲ್ ವ್ಯಾಲ್ಯೂಸ್ ಫಾರ್ ಎ ಚೇಂಜಿಂಗ್ ಸೊಸೈಟಿ 4-5 ಸಂಪುಟಗಳು ಅರ್ಥವಾಗುತ್ತೆ. ಮೇರಿ ಲೂಯಿಸ್ ಬರ್ಕ್ ಅಂತ, ಆಕೆಯನ್ನು ಗಾರ್ಗಿ ಅಂತಲೇ ಕರೀತಾ ಇದ್ದರು ಅಮೆರಿಕದ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು. ಗಾರ್ಗಿ ಬರೆದಂಥ 4-5 ಸಂಪುಟಗಳು ಸ್ವಾಮಿ ವಿವೇಕಾನಂದರ ಪಾಶ್ಚಾತ್ಯ ಜಗತ್ತಿನ ಆ ಎಲ್ಲ ವಿಚಾರಗಳ ಸಮಗ್ರ ವಿವರಣೆಗಳು ಸಿಗುತ್ತೆ. ಇದೆಲ್ಲ ಓದಿದಾಗ ನಮಗೆ ವಿವೇಕಾನಂದರೇನು ಅಂತ ಅರ್ಥ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದದ್ದು 1881ರ ಅಂತಿಮ ಭಾಗದಲ್ಲಿ. ಆಗ ಅವರಿಗೆ 19 ವರ್ಷ. ಆ ನಂತರ ಅವರು ಬದುಕಿದ್ದೇ 19 ವರ್ಷ. ಶ್ರೀರಾಮಕೃಷ್ಣರು ಶರೀರ ಬಿಟ್ಟಾಗ ವಿವೇಕಾನಂದರಿಗೆ 23 ವರ್ಷ. ರಾಮಕೃಷ್ಣರು ಶರೀರ ಬಿಟ್ಟ ಮೇಲೆ 7 ವರ್ಷ ಭಾರತದಲ್ಲಿ ಪರಿವ್ರಾಜಕರಾಗಿ ಸಂಚರಿಸಿದರು. ಆ ನಂತರ ಅವರು 93ರಿಂದ 97ರವರೆಗೂ ಯುರೋಪ್ ಮತ್ತು ಅಮೆರಿಕದ ಪ್ರವಾಸದಲ್ಲಿದ್ದರು.
ನಂತರ ಭಾರತಕ್ಕೆ ಬಂದು 2 ವರ್ಷ ಇದ್ದು 2ನೇ ಬಾರಿಗೆ ಅಮೆರಿಕಕ್ಕೆ ಹೋದರು. ಆದರೆ 1902 ಜುಲೈ 4 ಶರೀರವನ್ನು ಬಿಟ್ಟರು. ಅವರ ಮಹಾನಿರ್ವಾಣದ ದಿವಸ ಅದು. ಇಲ್ಲಿ ನಾವು ನೆನಪಿಟ್ಕೊಳ್ಬೇಕು, ಅವರ ಬದುಕಿನ ಕಡೆಯ 14 ವರ್ಷಗಳಲ್ಲಿ ಅವರು 4 ದಿವಸವೂ ಕೂಡ ಸರಿಯಾಗಿ ನಿದ್ರೆ ಮಾಡಿಲ್ಲ ಅಂತ ಅವರೇ ಬರೆದಿದ್ದಾರೆ. ಸ್ವಾಮಿ ವಿವೇಕಾನಂದ ಆನ್ ಹಿಮ್ಸೆಲ್ಫ್ ಅಂತ ಒಂದು ಪುಸ್ತಕ ಬಂದಿದೆ, ನೋಡಬೇಕು. ತಮ್ಮ ಬಗ್ಗೆನೇ ವಿವೇಕಾನಂದರು ತಮ್ಮ ಧ್ಯಾನದ ವಸ್ತುವಾಗಿ ಭಾರತ ಮಾತೆಯನ್ನೇ ಇಟ್ಕೊಂಡ್ರು. ನೆಲಕಚ್ಚಿ ಹೋಗಿದ್ದ ಭಾರತೀಯರನ್ನು ಇನ್ನಿಲ್ಲದ ರೀತಿಯಲ್ಲಿ ವೇದಾಂತ ಡಿಂಡಿಮದ ಒಂದು ಪ್ರಯೋಗದಿಂದ ಭಾರತದ ಪುನರುಜ್ಜೀವನಕ್ಕೆ ಸಂಕಲ್ಪಿಸಿ ಅಹರ್ನಿಶಿ ಶ್ರಮಿಸಿದ್ರು. ಅವರೇ ಒಂದು ಕಡೆ ಹೇಳ್ತಾರೆ, ಕಳೆದ 14 ವರ್ಷಗಳಲ್ಲಿ ನಿನ್ನೆ ಎಲ್ಲಿ ಊಟ ಮಾಡಿದ್ನೋ, ನಾಳೆ ಎಲ್ಲಿ ಊಟ ಸಿಗುತ್ತೋ ಅನ್ನೋದ್ರ ಅರಿವೇ ನನಗಿರಲಿಲ್ಲ. ಆರೋಗ್ಯ ಎಷ್ಟು ಅವ್ರಿಗೆ ಕೈ ಕೊಡ್ತು. ಅವತ್ತು ಎಷ್ಟು ನಾನ್ ಕೋಆಪರೇಟಿವ್ ಕಂಡೀಷನ್ ಆಫ್ ದಿ ಸೊಸೈಟಿ ಇತ್ತು. ಎಷ್ಟು ಕಷ್ಟ ಇತ್ತು. ಓದಬೇಕು, ಈ ನಿಟ್ಟಿನಲ್ಲಿ ಓದಬೇಕು. ಶಂಕರಾಚಾರ್ಯರ ಕಾಲಕ್ಕೆ ಭಾರತದಲ್ಲಿ ಓಡಾಡಿ ಅವರು ಧರ್ಮ ಪುನರುತ್ಥಾನಕ್ಕೆ ಏನು ಕೆಲಸ ಮಾಡಬೇಕಾಗಿತ್ತೋ, ವಿವೇಕಾನಂದರ ಕಾಲಕ್ಕೆ ಅವರು ಜಗತ್ತಿನಾದ್ಯಂತ ಓಡಾಡಬೇಕಾದ ಅನಿವಾರ್ಯತೆ ಇತ್ತು. ಚೈನಾಗೆ ಹೋದರು, ಜಪಾನಿಗೆ ಹೋದರು, ಫ್ರಾನ್ಸಿಗೆ ಹೋದರು, ಇಂಗ್ಲೆಂಡಲ್ಲಿದ್ದರು, ಅಮೆರಿಕದಲ್ಲಿದ್ದರು. ಇದನ್ನೆಲ್ಲ ಗಮನಿಸ್ತೇವೆ ನಾವು, ಅದರ ಡೀಟೇಲ್ಸ್ ಎಲ್ಲ ಇದೆ. ಹೀಗಾಗಿ ಸ್ವಾಮಿ ವಿವೇಕಾನಂದರು ಭಾರತದಲ್ಲಿ ಭಾರತ ಮಾತೆಯನ್ನೇ ನಮ್ಮ ಪೂಜಾ ಪೀಠದ ಮೇಲೆ ಕೂರಿಸಿ ನಮಗೆ ಹೊಸ ವೇದಾಂತವನ್ನು ಕೊಟ್ಟರು. ಅವರ ನೂತನ ವೇದಾಂತದ ಆ ಅದ್ಭುತವಾದ ಚಿಂತನೆಗಳು ಭಾರತೀಯರ ಆಲೋಚನೆಗಳಿಗೆ ಹೊಸ ತಿರುವನ್ನು ಕೊಡ್ತು. ಆ ಉನ್ನತ ಚಿಂತನೆಗಳ ಪ್ರಭಾವದ ಕುಲುಮೆಯಿಂದಲೇ ಅವತ್ತು ನಾವು ನೋಡ್ತೇವೆ, ಒಬ್ಬ ಬಾಲಗಂಗಾಧರ ತಿಲಕರು ಜಾಗೃತರಾದರು, ಒಬ್ಬ ಮಹಾತ್ಮ ಗಾಂಧಿ ಜಾಗೃತರಾದರು, ಅರವಿಂದ ಘೋಷರು ಜಾಗೃತರಾದರು, ಸುಭಾಷ್ ಯಾವ ಮಹಾತ್ಮ ನಿಜವಾದ ಅರ್ಥದಲ್ಲಿ ಭಾರತ ರತ್ನನೋ 1932ರಿಂದ 1942ರವರೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 100 ದೇಶಕ್ಕೂ ಹೆಚ್ಚು ದೇಶಗಳಲ್ಲಿ ಭಾರತದ ನಿಜವಾದ ನಾಯಕ ಅನ್ನೋ ಗೌರವಕ್ಕೆ ಪಾತ್ರನಾಗಿದ್ನೋ, ಯಾರ ವಿಷಯ ನಿಮ್ಮ ಪುಸ್ತಕಗಳಲ್ಲಿ ಇಲ್ವೋ ಆ ಸುಭಾಷ್ ಚಂದ್ರ ಬೋಸ್ ನೋಡಿ ಕಣ್ಮರೆಯಾಗ್ಬಿಟ್ರು. ಆತ ಪ್ರಭಾವಿತರಾದದ್ದು ವಿವೇಕಾನಂದರಿಂದ. ರವೀಂದ್ರನಾಥ ಟ್ಯಾಗೋರ್, ಮಾರ್ಗರೆಟ್ ನೊಬೆಲ್ ಐರೋಪ್ಯ ರಾಷ್ಟ್ರದಿಂದ ಬಂದಲು, ವಿವೇಕಾನಂದರ ಚಿಂತನೆಯಿಂದ ಪ್ರಭಾವಿತಳಾದಲು. ತಮ್ಮ ಜೊತೆ ಕೆಲವು ಐರೋಪ್ಯರನ್ನು ಕರ್ಕೊಂಡು ಬಂದರು. ನೀವು ನೋಡಬೇಕು, ಭಾರತೀಯರಿಗೆ ಉಪದೇಶ ಮಾತ್ರ ಮಾಡಿದ್ದಲ್ಲ, ಅವರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋರು. ರಾಮನಾಡ್ನಲ್ಲಿ, ರಾಮೇಶ್ವರಂನಲ್ಲಿ ಝೇವಿಯರ್ ದಂಪತಿಗಳು ಅವ್ರ ಪಾದದ ಹತ್ರ ಕೂತ್ಕೊಂಡು ಅವ್ರ ಶೂ ತೆಗಿಯೋರು. ನಮ್ಮ ಭಾರತೀಯರು ನೋಡೋರು ಅವ್ರನ್ನ, ಇಂಗ್ಲೀಷ್ನವರು ನಮ್ಮ ಸ್ವಾಮಿಗಳು ಶೂ ತೆಗಿತಿದ್ದಾರಲ್ಲ. ವಿವೇಕಾನಂದ ಸ್ವಲ್ಪ ದರ್ಪದ ರೀತಿಯಲ್ಲೇ ಅಲ್ಲಿ ಕಾಣ್ತಾ ಇದ್ರು ನಮಗೆ. ಯಾಕೆಂದರೆ ಈ ಭಾರತೀಯರು ಹೀಗಾದರೂ ಅರ್ಥ ಆಗಲಿ, ಈ ಪಾಶ್ಚಾತ್ಯರು ನನ್ನ ವಿಷಯದಲ್ಲಿ ಹೇಗೆ ವಿಧೇಯರಾಗಿದ್ದಾರೆ ಅನ್ನೋದು, ಈ ಬಿಳಿಯರನ್ನು ನೋಡಿದ್ರೆ ಯಾವುದೋ ಕಿರಾತಕನ್ನು ನೋಡಿದಾಗೋ ರಾಕ್ಷಸನ್ನು ನೋಡಿದಾಗೋ ಹೆದರ್ತಿದಾರಲ್ಲ ಭಾರತೀಯರು. ಇದರ ಅವಶ್ಯಕತೆಯೇ ಇಲ್ಲ. ವಿ ಆರ್ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಎಬೋ ದಿ ವೆಸ್ಟರ್ನ್ ಕಂಟ್ರೀಸ್ ಅಂತ 100 ಕಡೆ ಉಪನ್ಯಾಸ ಮಾಡಿದ್ರು. ಈ ಥಿಕ್ ಸ್ಕಿನ್ಡ್ ಬುಲೆಟ್ ಪ್ರೂಫ್ ಸ್ಕಿನ್ ಒಳಗೆ ಹೋಗಿರಲಿಲ್ಲ ಭಾರತೀಯರ ಸ್ಕಿನ್ ಒಳಗೆ. ಹಾಗಾಗಿ 100 ಉಪನ್ಯಾಸಗಳಲ್ಲಿ ಅರ್ಥ ಮಾಡಿಸೋದು ಕಷ್ಟವಾದದ್ದನ್ನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಾಗ ಝೇವಿಯರ್ ದಂಪತಿಗಳು ಬಂದು ಅವ್ರ ಶೂ ತೆಗೆದು, ಸಾಕ್ಸ್ ತೆಗೆದು, ಅವ್ರಿಗೆ ಬೀಸಣಿಗೆನಲ್ಲಿ ಗಾಳಿ ಬೀಸ್ತಾ ನೀರು ಕೊಡ್ಲಾ ಕುಡಿಯೋದಕ್ಕೆ, ಆಹಾರ ಕೊಡ್ಲಾ ಅಂತ ಕೇಳಿ, ವಿಶ್ರಾಂತಿ ಮಾಡ್ತೀರಾ ಅಂತ ಕೇಳಿ, ಸ್ವಾಮೀಜಿಯವರಿಗೆ 100ಕ್ಕೆ 100ರಷ್ಟು ಸೇವಕರಂತ ಕೆಲಸ ಮಾಡ್ತಾಯಿದ್ರು. ಅಲ್ಲೂ ಒಬ್ಬ ತರಲೆ ಕೇಳ್ದ, ನೀವು ತಲೆ ಮೇಲೆ ಪೇಟ ಸುತ್ತಕೊಂಡಿದ್ದೀರಿ, ಆದರೂ ಪಾಶ್ಚಾತ್ಯರ ಪ್ರಭಾವಕ್ಕೆ ಒಳಗಾಗಿದ್ದೀರಿ, ಪಾಶ್ಚಾತ್ಯರು ಶೂ ಹಾಕ್ಕೊಂಡಿದ್ದೀರಿ, ಏನಿದ್ರು ಗುಟ್ಟು ಅಂತ ಕೇಳ್ಬಿಟ್ಟ ಒಬ್ಬ. ಅವ್ರು ಹೇಳಿದ್ರು, ಯಾವ್ಯಾವ ಪದಾರ್ಥ ಎಲ್ಲೆಲ್ಲಿ ಇಟ್ಕೋಬೇಕೋ ಅಲ್ಲೇ ಇಟ್ಕೊಂಡಿದ್ದೀನಿ ಅಂತ.
ಅದರ ಜಾಗದಲ್ಲಿ ಅದು ಇಟ್ಟಿದ್ದೀನಿ ಅಂತ. ಇದನ್ನು ನಾವು ತಮಾಷೆಯಾಗಿ ತೆಗೆದುಕೊಳ್ಬಹುದೇನೋ, ಆದರೆ ಈ ಮಾತುಗಳ ಹಿನ್ನೆಲೆಯಲ್ಲಿ ನೀವು ನೋಡಿ, ಓ ಭಾರತೀಯರೇ, ನಾನೂ ಕೂಡ ನಿಮ್ಮ ದೇಶದವನು, ನಾನೂ ಈ ಮಣ್ಣಿನ ಮೇಲೆ ಓಡಾಡಿದವನು, ಈ ದೇಶದ ನೀರು ಕುಡಿದವನು, ಈ ಗಾಳಿಯನ್ನು ಸೇವಿಸಿದವನು. ಯಾವ ಬ್ರಿಟಿಷರು ನಿಮ್ಮನ್ನು ಬೂಟ್ ಕಾಲು ಕೆಳಗೆ ತುಳಿದು ಹೊಸಕಾಗ್ತಾ ಇದ್ದಾರೋ ಆ ಬ್ರಿಟಿಷರು ನನ್ನ ಪಾದ ತೊಳಿತಾ ಇದ್ದಾರೆ. ಯಾಕೆ? ನಾನು ಕೇವಲ ವೇದೋಪನಿಷತ್ತುಗಳನ್ನು ಓದಲಿಲ್ಲ, ನನ್ನ ಬದುಕನ್ನು ಅದೇ ರೀತಿ ರೂಪಿಸ್ಕೊಂಡೆ, ಅದೇ ರೀತಿಯಲ್ಲಿ ರೂಪಿಸ್ಕೊಂಡು ಬದುಕಿದೆ ನಾನು. ಇವತ್ತು ನನಗೇನು ಬಂದಿದೆಯೋ ಗೌರವ, ನನ್ನ ವಿಷಯದಲ್ಲಿ ಇಡೀ ಜಗತ್ತು ಯಾವ ಒಂದು ಕೃತಜ್ಞತೆಯಿಂದ ನಡ್ಕೊಳ್ತಾ ಇದೆಯೋ, ನನಗೆ ಎಲ್ಲ ರೀತಿಯ ಬಿರುದುಗಳು ಸಮ್ಮಾನಗಳು ಬಂದಿದೆಯೋ, ಇದಕ್ಕೆಲ್ಲವಕ್ಕೂ ನಾನು ನನ್ನ ಪೂರ್ವಿಕರನ್ನೇ ನಾನು ಕಾರಣರನ್ನಾಗಿ ಮಾಡ್ತೇನೆ. ಐ ಆಮ್ ದಿ ಪ್ರೌಡೆಸ್ಟ್ ಮ್ಯಾನ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್, ಐ ಓ ದಿಸ್ ಟು ಮೈ ಆನ್ಸೆಸ್ಟ್ರಿ. ಈ ಮಾತು ಹೇಳಿ ಗಮನಿಸಿ ನೀವು. ಇಲ್ಲಿ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯರೊಂದಿಗೆ ಹೇಗೆ ನಡ್ಕೊಂಡ್ರು, ವಿದ್ಯಾವಂತರೊಂದಿಗೆ ಹೇಗೆ ನಡ್ಕೊಂಡ್ರು, ಪ್ರಬುದ್ಧರೊಂದಿಗೆ ಹೇಗೆ ನಡ್ಕೊಂಡ್ರು, ಚಕ್ರವರ್ತಿಗಳೊಂದಿಗೆ ಹೇಗೆ ನಡ್ಕೊಂಡ್ರು, ಪಾಶ್ಚಾತ್ಯ ದಿಗ್ಗಜರೊಂದಿಗೆ ಹೇಗೆ ಅವರ ವ್ಯವಹಾರ ಇತ್ತು, ಅವರ ನಡವಳಿಕೆಗಳಿತ್ತು, ಎಲ್ಲಾದರೂ ಸ್ವಾಭಿಮಾನಕ್ಕೆ ಕಿಂಚಿತ್ತು ಧಕ್ಕೆ ಬಂದರೆ ಸಹಿಸ್ತಾ ಇದ್ರಾ? ಇಲ್ಲಿ ಈಗ ಒಂದು ಸಣ್ಣ ಕೆಲಸ ಆಗಬೇಕು ಅಂದರೂ ಗಾದೆಗಳು ನಮ್ಮ ಸಹಾಯಕ್ಕೆ ಬರುತ್ತೆ. ಕಾರ್ಯವಾಸಿ ಹಿಡ್ಕೋ ಕತ್ತೆ ಕಾಲು. ಏನು ದುರವಸ್ಥೆ ರೀ ಇದು. ಗಾಳಿ ಬಂದಾಗ ಹಾಸಿಗೆ ಇದ್ದಷ್ಟು ಅಷ್ಟೆ. ನೋಡಿ, ಒಂದು ದಿನವೂ ಒಂದು ಕ್ಷಣವೂ ಒಂದು ವಿಷಯದಲ್ಲೂ ಕೂಡ ಎತ್ತಿದ ತಲೆ ಕೆಳಗೆ ಬೀಳಲಿಲ್ಲ. ಸ್ವಾಭಿಮಾನ. ವಿವೇಕಾನಂದರ ಈ ಧೋರಣೆಯನ್ನು ನಿಮ್ಮ ಮುಂದೆ ಯಾಕೆ ಇಡ್ತಿದ್ದೀನಿ ಅಂದರೆ, ಈ ರೀತಿ ಸುಂಟರ ಗಾಳಿಯಂತೆ ಅವರು ಸಂಚರಿಸಿದ್ರು. ಪಾಶ್ಚಾತ್ಯ ರಾಷ್ಟ್ರಗಳಲ್ಲೂ ಹೌದು, ಭಾರತದಲ್ಲೂ ಇನ್ನೂ ಹೆಚ್ಚಾಗಿ. ಅವರು ಕೊಲಂಬೋದಿಂದ ಆಲ್ಮುರಾದ ಉಪನ್ಯಾಸದ ಸಂಗ್ರಹವನ್ನು ಓದಬೇಕು. ಅಲ್ಲಿ ನಮಗೆ ಬಹಳ ವಿಶೇಷವಾದಂಥ ವಿಚಾರಗಳು ಪರಿಚಯಕ್ಕೆ ಬರುತ್ತೆ. ಭಾರತದಿಂದ ಪಾಶ್ಚಾತ್ಯ ರಾಷ್ಟ್ರಗಳ ಕಡೆಗೆ ಹೋಗೋದಕ್ಕೆ ಮೊದಲು, ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅಲ್ಲಿನ ಜೀವನಾನುಭವವನ್ನು ಪಡ್ಕೊಂಡ ಮೇಲೆ, ಭಾರತಕ್ಕೆ ಬಂದ ನಂತರ ಭಾರತವನ್ನು ಅವರು ಕಂಡ ರೀತಿ ಮತ್ತು ಆನಂತರ ಅವರು ನೀಡಿದಂತಹ ಮಾರ್ಗದರ್ಶನದ ಮಾತುಗಳ ಧಾಟಿ ಅದ್ಭುತ. ಜೋಸೆಫಿನ್ ಮೆಕ್ಲಾಡ್ ಬರೀತಾಳೆ, ಅವರು ಉಪನ್ಯಾಸವನ್ನು ನಿಂತು ಮಾಡ್ತಾ ಇರಲಿಲ್ಲ. ವೇದಿಕೆಯಲ್ಲಿ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡಿಕೊಂಡು ಮಾತನಾಡ್ತಾ ಇದ್ದರು. ಅವರು ವೇದಿಕೆ ಮೇಲೆ ಓಡಾಡ್ತಾ ಇದ್ದರೆ ಮೃಗರಾಜ ಓಡಾಡದಂತೆ ಇತ್ತು, ಸಿಂಹ ಓಡಾಡದಂತೆ ಇತ್ತು. ಅದೆಷ್ಟು ಅಧಿಕಾರವಾಣಿಯಿಂದ ವಿಷಯಗಳನ್ನು ಸಮರ್ಥಿಸ್ತಾ ಇದ್ದರು. ಅದರಿಂದ ಆಚೆಗೆ ಯಾರೂ ಕೂಡ ಇನ್ನೂ ಇದೆ ಅಂತ ಹೇಳೋದಕ್ಕೆ ಅವಕಾಶವೇ ಇರಲಿಲ್ಲ. ಅಷ್ಟು ಪೂರ್ಣ ಮಾಹಿತಿ ಅವ್ರ ಹತ್ರ ಇತ್ತು. ಅವರೊಬ್ಬ ಲಿವಿಂಗ್ ಎನ್ಸೈಕ್ಲೋಪೀಡಿಯಾ ಆಗಿದ್ದರು. ಮಾತಿನ ನಡುವೆ ಮೈ ಕಂಟ್ರಿ ಅನ್ನೋ ಶಬ್ದ ಅವರ ಕಂಠದಿಂದ ಹೊರಗೆ ಬಂದರೆ ಕಂಠ ಗದ್ಗರವಾಗ್ತಾ ಇತ್ತು, ಅವರ ಕಣ್ಣುಗಳು ಒದ್ದೆಯಾಗ್ತಾ ಇದ್ವು. ತಮ್ಮ ದೇಶದ ಯಾವುದೇ ಹೀನ ಸ್ಥಿತಿಗೆ ತಾವೇ ಕಾರಣವೋ ಎಂಬಂತೆ ಅವರು ಬಹಳ ಸಂಕಟ ಪಡ್ತಾ ಇದ್ದರು. ಆದರೂ ಧೃತಿಗೆಡಲಿಲ್ಲ. ಅವರ ಯಾವ ಒಂದೇ ಒಂದು ಮಾತು ಕೂಡ ನಿಷ್ಫಲವಾಗಲಿಲ್ಲ. ಒಮ್ಮೆ ನಾನು ಕೇಳಿದೆ ಅವ್ರನ್ನ, ಸರ್, ಹೌ ಕ್ಯಾನ್ ಐ ಸರ್ವ್ ಯು? ಮಹಾಶಯರೇ, ನಾನು ನಿಮ್ಮನ್ನು ಹೇಗೆ ಸೇವೆ ಮಾಡಲಿ? ತಕ್ಷಣವೇ ಅವ್ರು ಹೇಳಿದರು, ಇಫ್ ಅಟ್ ಆಲ್ ಇಫ್ ಯು ವಾಂಟ್ ಟು ಸರ್ವ್ ಮೀ, ಲವ್ ಮೈ ಕಂಟ್ರಿ. ನೋಡಿ, ಜೋಸೆಫಿನ್ ಮೆಕ್ಲಾಡ್ ಪಾಶ್ಚಾತ್ಯ ಮಹಿಳೆ, ಭಾರತವನ್ನು ಆಳ್ತಾ ಇದ್ದಂಥ ಬ್ರಿಟಿಷರ ಆ ರಾಜಮನೆತನದ ಹತ್ತಿರದ ಸಂಬಂಧಿ. ಅವಳು ವಿವೇಕಾನಂದರ ಈ ಮಾತಿನಿಂದ ಪ್ರೇರೇಪಣೆ ಪಡೆದು ಭಾರತದಲ್ಲಿ ಶ್ರೇಷ್ಠ ಮಟ್ಟವಾಗಿ
ಈ ಇರಿಗೇಷನ್ ಪ್ಲ್ಯಾನನ್ನು ಹೆಚ್ಚು ಬೆಳೆಸಬೇಕು ಅಂತ ಬಯಸಿದವಳು, ದುರದೃಷ್ಟವಶಾತ್ ಅವಳಿಗೆ ಸಹಕಾರ ಸಿಗಲಿಲ್ಲ. ಭಾರತದಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ಇರಿಗೇಷನ್ ಸೆಕ್ಟರ್ ಬಗ್ಗೆ ತನ್ನದೇ ಆದ ಕಲ್ಪನೆ ಇಟ್ಕೊಂಡಿದ್ದವಳು ಅವಳು. ಅಂತಾರಾಷ್ಟ್ರೀಯ ಮಟ್ಟದ ಇಂಜಿನಿಯರ್ಗಳನ್ನು ಸಂಪರ್ಕಿಸಿ ಭಾರತದ ಅಗ್ರಿಕಲ್ಚರಲ್ ಕಂಡೀಷನ್ಸ್ನ ಇಂಪ್ರೂವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕನಸು ಕಂಡಿದ್ಲು. ನಿವೇದಿತಾ ಹೇಳ್ತಾಳೆ, ಕುಳಿತರೆ, ನಿಂತರೆ, ನಿದ್ರೆಯಲ್ಲಿ, ಎಚ್ಚೆತ್ತಾಗ, ಮೌನವಾಗಿದ್ದರೆ, ಮಾತನಾಡ್ತಾ ಇದ್ದರೆ, ತಮ್ಮ ದೇಶಕ್ಕೆ ಏನು ಮಾಡಬೇಕು ಅನ್ನೋ ಒಂದು ವಿಷಯ ಬಿಟ್ಟರೆ ವಿವೇಕಾನಂದರ ಮನಸ್ಸಿನಲ್ಲಿ ಎರಡನೇ ವಿಚಾರವೇ ಬರ್ತಾ ಇರಲಿಲ್ಲ. ಅವರ ಆರಾಧ್ಯ ದೇವತೆ ಭಾರತ ಮಾತೆಯೇ ಆಗಿದ್ಲು. ನೋಡಿ, ಇಲ್ಲೆಲ್ಲ ನಮಗೆ ಸ್ವಾಮಿ ವಿವೇಕಾನಂದರು ಎಂಥ ಒಂದು ಭೂಮಿಕೆಯನ್ನು ನಿರ್ಮಿಸಿದ್ದಾರೆ. ಇಂಥ ಅದ್ಭುತವಾದ ಭೂಮಿಕೆಯ ಪ್ರಭಾವವೇ ಮುಂದಿನ 50 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಬದಲಾವಣೆಯಾಯಿತು. ಜನಕ್ಕೆ ಸ್ವಾತಂತ್ರ್ಯದ ಮಹತ್ವ ಅರ್ಥ ಆಯಿತು. ಜನ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ನಾವು ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದವು. ಭಾರತ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣೋದಕ್ಕೆ ಅವಕಾಶವಾಯಿತು. ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದಂತಹ ರಾಮಕೃಷ್ಣ ಮಠ ಮತ್ತು ಮಿಷನ್ ಅಂದಿನ ಭಾರತದ ಪರಿಸ್ಥಿತಿಯಲ್ಲಿ ತನ್ನ ಉನ್ನತ ಧ್ಯೇಯೋದ್ದೇಶಗಳನ್ನು ವಿಶಿಷ್ಟವಾದ ರೀತಿಯಲ್ಲಿ ಪ್ರಸ್ತಾಪಿಸಿ ಜನತೆಗೆ ಒಂದು ಹೊಸ ರೀತಿಯ ಆಲೋಚನೆಯನ್ನೇ ಅನುಗ್ರಹಿಸಿತು. ನೋಡಿ, ಆ ಧ್ಯೇಯೋದ್ದೇಶಗಳು ಹೇಗಿದೆ. ಎಲ್ಲ ಧರ್ಮಗಳು ಪ್ರಾಮಾಣಿಕವಾಗಿ ಅಭ್ಯಸಿಸಲ್ಪಟ್ಟಾಗ ಒಂದೇ ಗುರಿಯೆಡೆಗೆ ಮುಟ್ಟುತ್ತವೆ. ಎಲ್ಲ ಧರ್ಮಗಳು ಸತ್ಯವೇ ಆಗಿವೆ. ಎಲ್ಲ ಧರ್ಮಗಳು ಸತ್ಯ ಅನ್ನೋದು ಕರೆಕ್ಟು. ಎಲ್ಲ ಧರ್ಮಗಳು ಒಂದೇ ಅನ್ನೋದು ತಪ್ಪು. ಆಲ್ ರಿಲಿಜನ್ಸ್ ಆರ್ ಟ್ರೂ, ನಿಜ. ಆಲ್ ರಿಲಿಜನ್ಸ್ ಆರ್ ಸೇಮ್ ಅಂತ ತಗೋಬಾರ್ದು, ಅದು ಎರರ್. ಯಾಕೆ ಅಂದರೆ ಒಬ್ಬೊಬ್ಬ ವ್ಯಕ್ತಿ ತನ್ನದೇ ರೀತಿಯಲ್ಲಿ ಕ್ರಮಿಸಿ ಗುರಿಯನ್ನು ಮುಟ್ಟಬೇಕಾಗತ್ತೆ. ಎಲ್ಲೆಲ್ಲಿ ಆಲ್ ರಿಲಿಜನ್ಸ್ ಆರ್ ಸೇಮ್ ಅನ್ನೋ ಮೊದಲನೇ ವಾಕ್ಯ ಬಂದಿದೆಯೋ, ಎರಡನೇ ವಾಕ್ಯದಲ್ಲಿ ಆಷಾಢಭೂತಿ ಅಂತ ಎಷ್ಟೋ ಜನ ನಡ್ಕೊಳ್ತಾರೆ. ವೆನ್ ಆಲ್ ರಿಲಿಜನ್ಸ್ ಆರ್ ಸೇಮ್, ವೈ ಕಾಂಟ್ ಯು ಫಾಲೋ ಅವರ್ ರಿಲಿಜನ್? ಪಂಜಾಬಿ ವೇದಾಂತ ಅಂತಿದೆ. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಹೇಳ್ತಾ ಇದ್ರು, ನಾನು ನೀನು ಒಂದೇ, ನನ್ನ ಜೇಬ್ನಲ್ಲಿರೋ ದುಡ್ಡು ನಂದೇ, ನಿನ್ನ ಜೇಬ್ನಲ್ಲಿರೋ ದುಡ್ಡು ನಂದೇ, ನಾನು ನೀನು ಒಂದೇ ಅಂತ. ವೆನ್ ಆಲ್ ರಿಲಿಜನ್ಸ್ ಆರ್ ಸೇಮ್, ಯು ಫಾಲೋ ಯುವರ್ ರಿಲಿಜನ್ ಆ್ಯಂಡ್ ವಿ ವಿಲ್ ಫಾಲೋ ಅವರ್ ರಿಲಿಜನ್ ಅಂತ ಹೇಳಲ್ಲ. ವೈ ಕಾಂಟ್ ಯು ರೀಪ್ಲೇಸ್ ಯುವರ್ ರಿಲಿಜನ್ ಬೈ ಅವರ್ಸ್? ನೋಡಿದ್ರಾ, ಒಬ್ಬ ವ್ಯಕ್ತಿಯ ಧಾರ್ಮಿಕ ಮನೋಮಟ್ಟವನ್ನೇ ಬದಲಾಯಿಸೋದಿದೆಯಲ್ಲ, ಅದಕ್ಕಿಂತಲೂ ಕ್ಷುದ್ರವಾದ ವಿಚಾರ ಇನ್ನೊಂದಿಲ್ಲ. ಭಾರತೀಯರಿಗೆ ಅರ್ಥ ಆಗಬೇಕಿದು. ಅದ್ರ ಬಗ್ಗೆ ಪ್ರಸ್ತಾಪಿಸ್ತೇನೆ. ಪಾಶ್ಚಾತ್ಯನೊಬ್ಬನೇ ಏನು ಅಭಿಪ್ರಾಯ ಕೊಟ್ಟಿದ್ದಾನೆ ಅನ್ನೋದನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ ಅಭ್ಯಸಿಸಲ್ಪಟ್ಟಾಗ ಎಲ್ಲ ಧರ್ಮಗಳು ಒಂದೇ ಗುರಿಯನ್ನು ಮುಟ್ಟಿಸುವಲ್ಲಿ ಯಶಸ್ವಿಯಾಗುತ್ತವೆ. ಆದ್ದರಿಂದ ಎಲ್ಲ ಧರ್ಮಗಳು ಸತ್ಯ ಅನ್ನೋದು ವಿವೇಕಾನಂದರು ನಮ್ಮ ಮುಂದೆ ಇಟ್ಟ ಉನ್ನತವಾದ ಚಿಂತನೆ. ವಸ್ತು ಚೈತನ್ಯವೇ ಆಗಲಿ, ಅಚೇತನವೇ ಆಗಲಿ, ಅದರ ಹಿನ್ನೆಲೆಯಲ್ಲಿ ಪರಮಾತ್ಮನೇ ಇದ್ದಾನೆ. ಅಚೇತನವಾದ ವಸ್ತುವಿನಲ್ಲಿ ಆತ್ಮಜಾಗೃತಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಚೈತನ್ಯದ ವಸ್ತುವಿನಲ್ಲಿ ಜಾಗೃತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಶ್ರೀರಾಮಕೃಷ್ಣರ ವಚನವೇದದಲ್ಲಿ ಬಹಳ ಸೊಗಸಾದ ಮಾತನ್ನು ಹೇಳ್ತಾರೆ. ಏನದು? ಸೂರ್ಯನ ಬೆಳಕು ಎಲ್ಲ ವಸ್ತುಗಳಲ್ಲೂ ಪ್ರತಿಬಿಂಬಿಸುತ್ತೆ, ಆದರೆ ಕನ್ನಡಿಯಲ್ಲಿ ಹೆಚ್ಚು ಪ್ರತಿಬಿಂಬಿಸುತ್ತೆ. ಹಾಗೆಯೇ ಎಲ್ಲರಲ್ಲೂ ಪರಮಾತ್ಮನಿದ್ದಾನೆ, ಆದರೆ ಸಾಧು ಸಂತರಲ್ಲಿ ಹೆಚ್ಚು ಜಾಗೃತನಾಗಿದ್ದಾನೆ. ಈ ಸಾಧು ಸಂತರ ಸಂಪರ್ಕದ ಬಗ್ಗೆ
ಧರ್ಮ ಆಧ್ಯಾತ್ಮವನ್ನು ಜೀವನದಲ್ಲಿ ಹಾಸು ಹೊಕ್ಕಾಗಿಸ್ಕೊಳ್ಳೋದ್ರ ಬಗ್ಗೆ ಹಲವಾರು ಉಪಮೆಗಳನ್ನು ಕೊಟ್ಟು ರಾಮಕೃಷ್ಣ ವಿವೇಕಾನಂದರು ನಮ್ಮ ಕಣ್ಣು ಹೃದಯಗಳನ್ನು ತೆರೆಸಿದ್ದಾರೆ. ವೈದ್ಯನನ್ನು ನೋಡಿದಾಗ ನಮ್ಮ ಕಾಯಿಲೆ ನೆನಪಾಗುವಂತೆ, ವಕೀಲನನ್ನು ನೋಡಿದಾಗ ನಮ್ಮ ವ್ಯಾಜ್ಯ ನೆನಪಾಗುವಂತೆ, ಸನ್ಯಾಸಿಯನ್ನು ನೋಡಿದಾಗ ನಮ್ಮ ಭಗವಂತ ನೆನಪಾಗಬೇಕು. ರಾಮಕೃಷ್ಣ ಹೇಳಿದ ಮಾತು. ಅಚೇತನ ವಸ್ತುವಿನಲ್ಲೂ ಪರಮಾತ್ಮನಿದ್ದಾನೆ ನಿಜ, ಆದರೆ ಅಲ್ಲಿ ಜಾಗೃತಿಯ ಪರಿಮಾಣ ಕಡಿಮೆ. ಚೈತನ್ಯನಲ್ಲಿ ಹೆಚ್ಚು ಜಾಗೃತಿ ಆಗಿದೆ. ಆದರೆ ನೆನ್ಪಿಟ್ಕೊಳ್ಳಿ, ಒಬ್ಬ ಮನುಷ್ಯನ ಹಿನ್ನೆಲೆಯಲ್ಲೂ ಪರಮಾತ್ಮನಿದ್ದಾನೆ, ಒಂದು ಬಂಡೆಯ ಹಿನ್ನೆಲೆಯಲ್ಲೂ ಪರಮಾತ್ಮನಿದ್ದಾನೆ, ಎರಡರ ಹಿನ್ನೆಲೆಯಲ್ಲೂ ಇರೋದು ಪರಮಾತ್ಮನೇ. ಆದರೆ ಮನುಷ್ಯನಲ್ಲಿ ಪರಮಾತ್ಮ ಶಕ್ತಿ ಹೆಚ್ಚು ಜಾಗೃತವಾಗಿದೆ. ಇದನ್ನು ಗಮನದಲ್ಲಿಟ್ಕೊಂಡು ಪರಮಹಂಸರು ಮತ್ತೂ ಒಂದು ಮಾತು ಹೇಳಿದರು. ಯಾರಲ್ಲಿ ವಿಶೇಷವಾದ ಪ್ರತಿಭೆ ಇದೆಯೋ, ಪ್ರೌಢಿಮೆ ಇದೆಯೋ, ಆ ವ್ಯಕ್ತಿಯನ್ನು ಗೌರವಿಸಬೇಕು. ಪರಮಾತ್ಮನ ಕೃಪೆಯಿಂದಲೇ ಒಬ್ಬ ವ್ಯಕ್ತಿಯಲ್ಲಿ ವಿಶೇಷವಾದ ಪ್ರತಿಭೆ ಮೂಡೋದಕ್ಕೆ ಸಾಧ್ಯ. ಪ್ರತಿಭಾವಂತನನ್ನು ಅಗೌರವಿಸಿದರೆ ಜಗನ್ಮಾತೆಗೆ ಅಗೌರವಿಸಿದಂತೆ, ಅವಳು ಮುನಿಸ್ಕೊಂಡು ಬಿಡ್ತಾಳೆ ಅಂತ ಪರಮಹಂಸರು ಬರೆದರು. ಮೂರನೇ, ಮನುಷ್ಯ ಕೇವಲ ಸಾವಯವ ಜೀವಿಯಲ್ಲ, ಅವನು ಚೈತನ್ಯ. ಹ್ಯೂಮನ್ ಈಸ್ ನಾಟ್ ಮಿಯರ್ ಆರ್ಗ್ಯಾನಿಕ್, ಹಿ ಈಸ್ ದಿ ರಿಯಲ್ ಸ್ಪಿರಿಟ್, ಚೈತನ್ಯ. ಉಪನಿಷತ್ತುಗಳು ಘೋಷಿಸುವ ಆತ್ಮವೇ ಅವನಾಗಿದ್ದಾನೆ. ಆದ್ದರಿಂದ ಮನುಷ್ಯನಲ್ಲಿ ಅಸಾಧಾರಣವಾದ ಸಾಮರ್ಥ್ಯವಿದೆ. ಲಿಂಗದ ದೃಷ್ಟಿಯಲ್ಲಾಗಲಿ, ಜನ್ಮದ ದೃಷ್ಟಿಯಲ್ಲಾಗಲಿ, ಮತದ ದೃಷ್ಟಿಯಲ್ಲಾಗಲಿ, ಸಂಸ್ಕೃತಿಯ ದೃಷ್ಟಿಯಲ್ಲಾಗಲಿ ನಾವು ಕಾಣಬಹುದಾದ ವ್ಯತ್ಯಾಸಗಳು ತಾತ್ಕಾಲಿಕ ಮತ್ತು ಅಪರಿಪೂರ್ಣ ಸತ್ಯಗಳು. ನಿಜವಾದ ಸತ್ಯ ಪ್ರತಿಯೊಬ್ಬನೂ ಆತ್ಮಸ್ವರೂಪಿಯೇ. ಭಗವಂತನ ಶಕ್ತಿಯು ಮನುಷ್ಯ ಜೀವಿಯಲ್ಲಿಯೇ ಹೆಚ್ಚು ವ್ಯಕ್ತವಾಗುವಂಥದ್ದು. ಪರಮಾತ್ಮನ ಶಕ್ತಿ ಮನುಷ್ಯನ ಹೊರತುಪಡಿಸಿ ಇನ್ಯಾವ ಜೀವಿಯಲ್ಲೂ ಈ ಪ್ರಮಾಣದಲ್ಲಿ ಅಭಿವ್ಯಕ್ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಾನವನ ಸೇವೆಯೇ ಶ್ರೇಷ್ಠ ಮಟ್ಟದ ಭಗವಂತನ ಪೂಜೆ. ನೆನಪಿಡಿ, ಸೇವಾ ತತ್ವವನ್ನು ಆಧ್ಯಾತ್ಮಿಕ ಸಾಧನೆಯಾಗಿಯೂ ಕೂಡ ನಾವು ಪರಿವರ್ತಿಸಿಕೊಳ್ಳಬಹುದು. ಇದು ರಾಮಕೃಷ್ಣ ವಿವೇಕಾನಂದರು ಭಾರತೀಯರ ಮುಂದೆ ಇಟ್ಟಂತಹ ಅದೇ ಉಪನಿಷತ್ತಿನ ಸಂದೇಶಗಳ ವಿಸ್ತೃತ ರೂಪ. ಮೋಸ್ಟ್ ಕನ್ವಿನ್ಸಿಂಗ್, ನಮಗೆ ಮನಸ್ಸಿಗೆ ಹೌದು ಅಂತ ವಿಶೇಷವಾಗಿ ಮನವರಿಕೆ ಆಗುವಂತಹ ರೀತಿಯಲ್ಲಿ ಈ ವಿಚಾರಗಳನ್ನು ನಾವು ಗಮನಿಸಿದ್ವು. ಭಾರತದ ಪುನರುತ್ಥಾನಕ್ಕೆ ರಾಮಕೃಷ್ಣ ವಿವೇಕಾನಂದರ, ಶಾರದಾ ಮಾತೆಯವರ ಪ್ರಯತ್ನಗಳನ್ನು ನಾವು ಗಮನಿಸ್ತಾ ಹೋದರೆ, ಶ್ರೀರಾಮಕೃಷ್ಣರು ಕಣ್ಣು ಮುಚ್ಚಿ ದೇವರನ್ನು ನೋಡೋದಕ್ಕಿಂತ ಕಣ್ಣು ತೆರೆದು ದೇವರನ್ನು ನೋಡು ಅಂತ ನರೇಂದ್ರನಿಗೆ ಕೊಟ್ಟ ಉಪದೇಶ. ಎರಡನೇದಾಗಿ, ನೀನು ಕಣ್ಣು ಮುಚ್ಚಿ ನಿನ್ನ ಆತ್ಮಸಾಕ್ಷಾತ್ಕಾರ, ನಿನ್ನ ಮುಕ್ತಿಗಾಗಿ ನೀನು ತಪಸ್ಸನ್ನು ಆಚರಿಸೋದಿದೆಯಲ್ಲ, ಅದೂ ಕೂಡ ಒಂದು ರೀತಿಯಲ್ಲಿ ಸ್ವಾರ್ಥವೇ ಅಂತ ಹೇಳಿದ್ದು. ಆಧ್ಯಾತ್ಮಿಕ ಇತಿಹಾಸದಲ್ಲಿ ವೈಯಕ್ತಿಕ ಮುಕ್ತಿಗಾಗಿ ಪ್ರಯತ್ನಿಸುವುದನ್ನು ಯಾರೂ ಕೂಡ ಸ್ವಾರ್ಥ ಅಂತ ಹೇಳಿರಲಿಲ್ಲ. ವಿವೇಕಾನಂದರು ಪೂರ್ವಾಶ್ರಮದಲ್ಲಿ ನರೇಂದ್ರನಾಥನಾಗಿದ್ದಾಗ ಶ್ರೀರಾಮಕೃಷ್ಣರು ಶರೀರ ಬಿಡೋದಕ್ಕೆ ಕೆಲವು ತಿಂಗಳುಗಳ ಮೊದಲು, ನಾನು ನಿರಂತರ ಧ್ಯಾನದಲ್ಲಿರ್ತೇನೆ, 4-5 ದಿನಗಳಿಗೊಮ್ಮೆ ಧ್ಯಾನದಿಂದ ಇಳಿದು ಬಂದು ಶರೀರದ ಪೋಷಣೆಗಾಗಿ ಇಂತಿಷ್ಟು ಹಣ್ಣು ಹಾಲು ಸ್ವೀಕರಿಸಿ ಆನಂತರ ಮತ್ತೆ ಧ್ಯಾನಸ್ಥನಾಗ್ತೇನೆ. ಈ ಜಗತ್ತು ನನಗೆ ಸಾಕು, ಈ ಜಗತ್ತು ನನಗೆ ಸಾಕು, ಇದರ ರಗಳೆಯೇ ಬೇಡ ಅಂತ ನರೇಂದ್ರನಾಥ ಹೇಳಿದಾಗ, ನೀವು ನೆನಪಿಟ್ಕೊಳ್ಳಿ, ಆವತ್ತು ನಮ್ಮ ಸಮಾಜದಲ್ಲಿ ಧರ್ಮ ನಿಷ್ಕ್ರಿಯವಾಗಿದ್ದಕ್ಕೆ ಕಾರಣ ಇಂಥ ಸಾಧಕರ ಸಂಖ್ಯೆನೇ ಜಾಸ್ತಿ ಇದ್ದಿತ್ತು. ಶ್ರೀರಾಮಕೃಷ್ಣರು ಇದನ್ನು ಕಂಡುಕೊಂಡ್ರು.
ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥಿಸುವಂಥದ್ದು ಸಹಸ್ರ ಸಹಸ್ರ ವರ್ಷಗಳು ನಡೆದು ಬಂದಂಥ ಸಂಪ್ರದಾಯವೇ. ಆದರೆ ಅದ್ವೈತ ಹೇಳುವಂತೆ ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲ ಕಡೆಯಲ್ಲೂ ಪರಮಾತ್ಮನ ಆವಿರ್ಭಾವವಿದೆ ಅನ್ನುವ ಸತ್ಯ ಅರ್ಥ ಆಗಬೇಕು ಅಂದರೆ ಕಣ್ಣು ತೆರೆದು ಎಲ್ಲರನ್ನೂ ಕೂಡ ಗಮನಿಸಬೇಕು. ಮೊದಲು ಎಲ್ಲರಲ್ಲೂ ದೇವರನ್ನು ಗುರುತಿಸುವಂತಹ ಪರಿಪಾಠ ಬೆಳಿಬೇಕು. ಹಾಗಾಗಿ ಅವರು ತಮ್ಮ ಪ್ರಿಯ ಶಿಷ್ಯ ನರೇಂದ್ರನಿಗೆ ಹೇಳಿದರು, ಏನೋ ಎಂಥ ಸ್ವಾರ್ಥಿಯೋ ನೀನು. ಶ್ರೀರಾಮಕೃಷ್ಣರ ಈ ಮಾತಿನ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕತೆಯನ್ನು ಹೊಸ ರೀತಿಯಲ್ಲಿ ಪ್ರತಿಪಾದಿಸುವ ಈ ಮಾತಿನ ಹಿನ್ನೆಲೆಯಲ್ಲಿ ನಮಗೆ ಹೆಚ್ಚು ಕನ್ವಿನ್ಸ್ ಆಗ್ತಕ್ಕಂಥದ್ದು ಏನು ಅಂದರೆ, ಅಂದು ಭಾರತದ ಸ್ಥಿತಿಗತಿಗೆ ರಾಮಕೃಷ್ಣರು ಪ್ರತಿಪಾದಿಸಿದಂತಹ ಕಣ್ಣು ಮುಚ್ಚಿ ದೇವರನ್ನು ನೋಡೋದಕ್ಕಿಂತ ಕಣ್ಣು ತೆರೆದು ದೇವರನ್ನು ನೋಡೋದು ಅವಶ್ಯಕ ಮತ್ತು ಅನಿವಾರ್ಯ ಅನ್ನೋದು ಹೆಚ್ಚು ಪ್ರಸ್ತುತವಾಗಿತ್ತು. ಹಾಗಾಗಿ ನರೇಂದ್ರನಿಗೆ ಹೊಸ ಬೆಳಕು ಸಿಕ್ತು. ಏನು ಆಶ್ಚರ್ಯ, ಕಣ್ಣು ತೆರೆದು ದೇವರನ್ನು ನೋಡು. ವೈಯಕ್ತಿಕ ಮುಕ್ತಿಗಾಗಿ ಪ್ರಯತ್ನ ಪಡುವುದು ಕೂಡ ಸ್ವಾರ್ಥ ಅಂದ್ಬಿಟ್ರು ಗುರುಗಳು. ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, ನಿನಗೆ ನಿರ್ವಿಕಲ್ಪ ಸಮಾಧಿಯ ಅನುಭವ ಆಗಬೇಕು ಅಂತ ಹೇಳಿದೀಯ, ನಿಜ ಮಾಡಿಸ್ತೇನೆ, ಆಮೇಲೆ ಅದರ ಬೀಗದ ಕೈಯನ್ನು ನಾನು ಇಟ್ಕೊಂಡು ಬಿಡ್ತೇನೆ. ನೀನು ಮಾಡಬೇಕಾದ ಕೆಲಸ ತುಂಬ ಇದೆ, ಅದು ಮುಗಿಸುವವರೆಗೂ ಮತ್ತೆ ಇದಕ್ಕಾಗಿ ಹಂಬಲಿಸುವಂತೆ ಇಲ್ಲ. ಇಲ್ಲಿ ನಾವು ಗಮನಿಸಬೇಕು, ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಕುಳಿತು ಇಡೀ ಪ್ರಪಂಚಕ್ಕೆ ಬೇಕಾದ ಸಂದೇಶವನ್ನು ವಿವೇಕಾನಂದರ ಮೂಲಕ ಅನುಗ್ರಹಿಸಿದರು. ಇಷ್ಟ ಆಯಿತಾ? ಭಾರತದಾದ್ಯಂತ ಅವರು ಪರಿವ್ರಾಜಕರಾಗಿ ಸಂಚರಿಸಬೇಕಾದರೆ ಅವರು ಕಂಡಂತಹ ಪ್ರತಿಯೊಂದು ಸನ್ನಿವೇಶವೂ ಅಧ್ಯಯನ ಯೋಗ್ಯವಾಗಿತ್ತು, ಅವರನ್ನು ಆಲೋಚನೆಗೆ ಹೊರೆಹಚ್ಚಿತು. ಯಾಕಿದು? ನನ್ನ ದೇಶದಲ್ಲಿ ಇದು ಸಂಪ್ರದಾಯವೋ ಅಥವಾ ಯಾವುದಾದ್ರು ಕಂದಾಚಾರವೋ? ಇದೊಂದು ಅನಿವಾರ್ಯವಾದ ಸನ್ನಿವೇಶವೋ? ಇದರಿಂದ ಬದಲಾವಣೆ ಅಂತ ಅತ್ಯುತ್ತಮವಾದ ರೀತಿಯಲ್ಲಿ ಆಗೋದಾದರೆ ಯಾವ ರೀತಿಯ ಬದಲಾವಣೆಗೆ ನಾವು ಒಳಪಡಬೇಕು? ಇದು ಅವ್ರಿಗೆ ನಿದ್ರೆ ಮಾಡೋದಕ್ಕೆ ಬಿಡಲಿಲ್ಲ. ಎಲ್ಲ ಕಡೆ ದೌರ್ಬಲ್ಯವನ್ನು ನೋಡಿ ನೋಡಿ ನೋಡಿ, ಹೇಡಿತನವನ್ನು ನೋಡಿ, ಅಸಹಾಯಕತೆಯನ್ನು ನೋಡಿ, ದೌರ್ಬಲ್ಯವನ್ನು ನೋಡಿ, ಮೋಸಗಾರರನ್ನು ನೋಡಿ ಬೇಸತ್ತಿದ್ದ ಅವರು ಕಡೆಗೆ ಈ ದುರ್ಬಲ ವ್ಯಕ್ತಿಗಳನ್ನೇ ಗಮನದಲ್ಲಿಟ್ಕೊಂಡು ಒಂದು ಮಾತು ಹೇಳಿದ್ರು, ನೋಡಿ ನೀವು ದೇವರನ್ನು ಕುರಿತು ಧ್ಯಾನ ಮಾಡಬಹುದೇನೋ, ನಾನು ಸಿಂಹದ ಹೃದಯದ ಮೇಲೆ ಧ್ಯಾನ ಮಾಡ್ತೇನೆ. ಶಕ್ತಿಯೇ ಜೀವನ ಅನ್ನೋದು ನನ್ನ ಮಂತ್ರ. ಈ ಪ್ರಪಂಚದಲ್ಲಿ ನಾನು ದುರ್ಬಲ ಅಂತ ಭಾವಿಸುವುದೇ ಒಬ್ಬ ಮನುಷ್ಯ ಮಾಡಬಹುದಾದ ಘೋರ ಪಾಪ. ನೋಡಿ ಹೇಗಿದೆ ನೂತನ ವೇದಾಂತದ ವಿಚಾರ. ಈ ರೀತಿಯಲ್ಲಿ ವಿವೇಕಾನಂದರು ಭವ್ಯ ಭಾರತದ ನಿರ್ಮಾಣಕ್ಕೆ ಹೊರಟದ್ದು. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಹೊರಟರು. ನೀವು ಗಮನಿಸ್ತಾ ಹೋಗಿ, ನಿಮ್ಮ ಕುಟುಂಬದಲ್ಲಾಗಲಿ, ಸಮಾಜದಲ್ಲಾಗಲಿ, ರಾಷ್ಟ್ರದಲ್ಲಾಗಲಿ ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡಬೇಕು ಅಂದರೆ ಗುಂಡಿಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಯು ಆರ್ ಎ ಫೇಲ್ಯೂರ್. ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡಬೇಕು ಅಂದರೆ ಕೊಲ್ಲಬಾರ್ದು, ಅವನ ಆತ್ಮವಿಶ್ವಾಸವನ್ನು ನುಚ್ಚುನೂರು ಮಾಡಿಬಿಡಬೇಕು. ಇದನ್ನೇ ಬ್ರಿಟಿಷರು ಮಾಡಿದ್ದು, ಇದನ್ನೇ ಪರಕೀಯ ಆಡಳಿತಗಾರರು ಮಾಡಿದ್ದು. ಗಮನಿಸಿ, ಇತಿಹಾಸದ ಪುಟಗಳನ್ನು ಗಮನಿಸಿ, ನೀವು ಅರ್ಥ ಆಗುತ್ತೆ. ಮತಾಂತರಗಳು ಯಾಕಾದವು? ಅನುಕೂಲಸ್ಥರು ದಾಸರಾಗಿ ಯಾಕೆ ಬದುಕಿದ್ರು? ಮಲ ಹೊರುವ ಪದ್ಧತಿ ಹೇಗೆ ಬಂತು? ಜನಗಳು ಮುಂದೆ ನಮ್ಮನ್ನು ಆಳದಂಥವ್ರು ಹೇಳಿದ್ರು, ನೀನು ಮಲ ಹೊರ್ತೀಯಾ ಅಥವಾ ನೀನು ಜಾತಿ ಬದಲಾವಣೆ ಆಗ್ತೀಯಾ ಅಂತ. ಕೆಲವರು ಮಲವಾದರೂ ಹೊತ್ತು ಬಿಡ್ತೇವೆ, ಜಾತಿ ಬಿಡಲ್ಲ ಅಂದರು, ಮಲ ಹೊರ್ತಾ ಹೊರಟರು. ಇನ್ನು ಕೆಲವರು ಹೇಳಿದ್ರು, ಅಯ್ಯೋ ಜಾತಿ ಬೇಕಾದ್ರೆ ಬಿಟ್ಬಿಡ್ತೀವಿ, ಮಲ ಹೊರಕ್ಕಾಗತ್ತ ಅಂತ ಜಾತಿ ಬದಲಾಯಿಸ್ಬಿಟ್ರು, ಧರ್ಮ ಬದಲಾಯಿಸ್ಬಿಟ್ರು. ಇತಿಹಾಸ ಇದು ಸೋಷಿಯಲ್ ಸ್ಟಡೀಸ್ ಬುಕ್ನಲ್ಲಿ 4 ಮಾರ್ಕ್ ಅಂಕಕ್ಕೆ ಓದುವಂಥ ಮುಕ್ಕಾಲು ಪ್ಯಾರಾಗ್ರಾಫ್ ಅಲ್ಲ, ಇದು ವಾಸ್ತವಿಕ. ಭಾರತೀಯರ ಆತ್ಮವಿಶ್ವಾಸ, ಸ್ವಾಭಿಮಾನ
ನುಚ್ಚು ನೂರಾಗಿದ್ದಾಗ ವಿವೇಕಾನಂದ ಸ್ಪಷ್ಟವಾಗಿ ಯೋಚನೆ ಮಾಡಿದ್ರು, ಓಹೋ, ನನ್ನ ಗುರುಗಳು ಹೇಳಿದ್ದು ಕಣ್ಣು ತೆರೆದು ದೇವರನ್ನು ನೋಡು. ಈ ದೇಶದ 30 ಕೋಟಿ ಜನ ನನಗೆ ದೇವರಂತೆ ಕಾಣ್ತಾ ಇದ್ದಾರೆ. ನಾನು ಭಾರತ ಮಾತೆಗೆ ಯಾವ ರೀತಿಯ ಪೂಜೆ ಮಾಡಲಿ? ಅವಳಿಗೆ ಪಂಚೋಪಚಾರ ಪೂಜೆ, ದಶೋಪಚಾರ ಪೂಜೆ, ಷೋಡಶೋಪಚಾರ ಪೂಜೆ ಸಾಕಾಗಿದೆ. ಅವಳಿಗೆ ನೂತನ ರೀತಿಯ ಪೂಜೆಯನ್ನು ನಾನು ಮಾಡಬೇಕಾಗಿದೆ. ತಾಯಿಗೆ ಬಹಳ ಸಂತೋಷ ಆಗೋದು ಅವಳ ಮಕ್ಕಳನ್ನು ನಾವು ಚೆನ್ನಾಗಿ ನೋಡಿಕೊಂಡಾಗ. ಮಕ್ಕಳ ಬಗ್ಗೆ ನೀವು ಕೊಂಡಾಡಿ ಆ ತಾಯಿ ಕಾರಿಗೆ ಹೋಗ್ಬಿಡ್ತಾಳೆ. ಬಹಳ ಒಂದು ವಿಶೇಷವಾದ ವಿಚಾರ. ಯಾವ ತಾಯಿಗೂ ತನ್ನ ಮಕ್ಕಳನ್ನು ಕೊಂಡಾಡಿದ್ರೆ 4 ಜನ ನಾಚಿ ನೀರಾಗ್ಬಿಡ್ತಾಳೆ, ಕರಗಿ ಹೋಗ್ಬಿಡ್ತಾಳು. ಈಗ ಭಾರತ ಮಾತೆಯ ನಿಜವಾದ ಪೂಜೆ ವಿವೇಕಾನಂದರು ಕಂಡುಕೊಂಡ ರೀತಿ ಏನು ಗೊತ್ತಾ? ದುರ್ಬಲರಂತೆ ಬದುಕ್ತಾ ಇರೋ ಅವಳ ಸಂತಾನವನ್ನು ಸ್ವಲ್ಪ ಮೇಲೆತ್ತೋದು. ಈಗ ಅವರೀಗ ಆ್ಯಂಟಿ ವೈರಸ್ ಆಗಿ ಕೆಲಸ ಮಾಡಬೇಕಾಗಿದೆ. ಭಾರತೀಯ ಮೆದುಳುಗಳಿಗೆ ವೈರಸ್ ಅಫೆಕ್ಟ್ ಆಗಿತ್ತು, ದೌರ್ಬಲ್ಯ ಬಂದ್ಬಿಟ್ಟಿದೆ. ನಾವು ಏನನ್ನೂ ಮಾಡಲಾರದವರು ಅಂತಕ್ಕಂಥ ನಿಷ್ಕ್ರಿಯರು ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಈಗ ವಿವೇಕಾನಂದರ ಚಿಂತನೆ ಆ್ಯಂಟಿ ವೈರಸ್ ಆಗಿದೆ. ಯಾವ ರೀತಿ ಆ್ಯಂಟಿ ವೈರಸ್ಸು? ಶಕ್ತಿಯನ್ನೇ ಆರಾಧಿಸಿ ಅನ್ನೋ ಒಂದು ಮಾತು. ನಿಮ್ಮನ್ನು ನೀವು ದುರ್ಬಲರು ಅಂತ ಅಂದ್ಕೊಂಡ್ರೆ ಯಾವ ದೇವರು ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ಮೊದಲನೇದಾಗಿ ನಿಮ್ಮನ್ನು ದುರ್ಬಲರು ಅಂದ್ಕೊಂಡ್ರೆ ಯಾವ ದೇವರು ನಿಮ್ಮ ಸಹಾಯಕ್ಕೆ ಬರಲ್ಲ. ಎರಡನೇದಾಗಿ ನೀವು ದುರ್ಬಲರು ಅಂದ್ಕೊಂತಂದರೆ ಅದಕ್ಕಿಂತಲೂ ದೊಡ್ಡ ಪಾಪ ನೀವು ಮಾಡಬೇಕಾದ್ದಿಲ್ಲ. ಎಂಥೆಂಥ ಉದಾಹರಣೆಗಳನ್ನು ಕೊಟ್ಟರು. ಓ ಭಾರತೀಯರೇ, ನೆನಪಿಟ್ಕೊಳ್ಳಿ, ಮಹಾಕಾಳಿಯ ಮುಂದೆ, ದುರ್ಗೆಯ ಮುಂದೆ, ಗ್ರಾಮದೇವತೆಯ ಮುಂದೆ ನಾವು ಬಲಿ ಕೊಡೋದು ಕುರಿ, ಕೋಳಿಗಳು, ಎಮ್ಮೆ, ಎತ್ತು, ಕೋಣಗಳನ್ನೇ ಹೊರತು ಹುಲಿ ಸಿಂಹಗಳನ್ನೆಲ್ಲ. ಏಳಿ ಸಿಂಹಗಳಾಗಿ ನೀವು ಕುರಿಗಳಂತೆ ಬದುಕ್ತಾ ಇರೋದ್ರಿಂದ ನಿಮ್ಮನ್ನು ದಿನೇ ಬಲಿ ಕೊಡ್ತಾ ಇದ್ದಾರೆ. ನೀವು ಹುಲಿಗಳಾಗಿ, ಹುಲಿಗಳನ್ನು ಯಾರೂ ಬಲಿ ಕೊಡೋದಿಲ್ಲ. ಪರಮಾತ್ಮನೂ ಹುಲಿಯನ್ನು ತನ್ನ ವಾಹನವಾಗಿ ಇಟ್ಕೊಳ್ತಾನೆ ಹೊರತು ಅವನಿಗೂ ಒಂದು ಹೆಮ್ಮೆ ಇದೆ. ಅಲ್ಲಿ ಕುರಿಗಳಾಗಬೇಡಿ. ನೂರಾರು ಉದಾಹರಣೆಗಳ ಮೂಲಕ ವಿವೇಕಾನಂದರು ನಮ್ಮನ್ನು ಎಚ್ಚರಿಸ್ತಾ ಬಂದರು. ಭಾರತ ಮಾತೆಗೆ ತಾನು ಸಲ್ಲಿಸಬಹುದಾದ ಶ್ರೇಷ್ಠವಾದ ಪೂಜೆ ಯಾವುದು ಅಂದರೆ, ಅವಳ ಸಂತಾನ ಇಂದು ನೆಲಕಚ್ಚಿದೆ, ಮೃಗಗಳಂತೆ ವಿಲವಿಲನೆ ಒದ್ದಾಡ್ತಾ ಇದೆ ಧೂಳಿನಲ್ಲಿ. ಆ ಎಲ್ಲ ಚೈತನ್ಯಗಳಿಗೆ ಅವರು ಕಳ್ಕೊಂಡಂತಹ ಅವರ ಅಸ್ತಿತ್ವದ ಬಗ್ಗೆ, ಅವರ ನೈಜ ಚೈತನ್ಯ ಬಗ್ಗೆ ಮರಳಿ ತಿಳುವಳಿಕೆ ಕೊಡ್ತಕ್ಕಂಥದ್ದು. ಗಿವ್ ದಿ ಮಾಸಸ್ their last individuality. Power will come, glory will come, goodness will come, everything that is excellent will come when the sleeping soul is roused to its absolute activity. Do it by either karma yoga, raja yoga, bhakti yoga or jnana yoga, and be free. Books, temples, churches, mosques are but secondary details. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾರೆ, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್, ನೋ ಸೈನ್ಸಸ್ ಕ್ಯಾನ್ ಎವರ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ಮನುಷ್ಯನ ವೈಭವವನ್ನು, ಮನುಷ್ಯನ ನಿಜವಾದ ಅಸ್ತಿತ್ವವನ್ನು ನಿಖರವಾಗಿ ವಿವರಿಸುವಲ್ಲಿ ಯಾವ ಪುಸ್ತಕಗಳಿಗೂ, ವಿಜ್ಞಾನಗಳಿಗೂ, ಧರ್ಮ ಗ್ರಂಥಗಳಿಗೂ ಪೂರ್ಣವಾಗಿ ಸಾಧ್ಯವಾಗಲಿಲ್ಲ. ಇದನ್ನೇ ಮತ್ತೊಂದು ಕಡೆ ಹೇಳ್ತಾರೆ, ಉಪನಿಷತ್ತಿನ ಕಡೆಯ ಪುಟಗಳು ಇನ್ನೂ ಬರೆಯಲ್ಪಟ್ಟಿಲ್ಲ. ಶಕ್ತಿಯನ್ನು ವಿವರಿಸಬೇಕಾದ್ರೆ, ಇನ್ಫಿನಿಟಿಯನ್ನು ವಿವರಿಸಬೇಕಾದ್ರೆ ಫುಲ್ ಸ್ಟಾಪ್ ಹಾಕಿದ್ರೆ ತಪ್ಪಾಗುತ್ತೆ. ನೋಡಿ ಹೇಗಿದೆ ಮ್ಯಾಥಮೆಟಿಕಲ್. ಮತ್ತೆ ಮತ್ತೆ ಹೇಳಿದ್ರು, ಗೋ ಬ್ಯಾಕ್ ಟು ಉಪನಿಷತ್ಸ್. ಉಪನಿಷತ್ತಿಗೆ ಮರಳಿ ಗುರುಕುಲ ರೀತಿಯ ಶಿಕ್ಷಣ ಮತ್ತೆ ಬರಬೇಕಾಗಿದೆ. ಭಾರತೀಯರೇ ನೆನಪಿಟ್ಕೊಳ್ಳಿ, ಒಬ್ಬ ಫಕೀರನಂತಿದ್ದಂತಹ ಗುರು ಕಾಡಿನಲ್ಲಿ ಮಾರ್ಗದರ್ಶಕನಾಗಿದ್ದಾಗ ಚಕ್ರವರ್ತಿಯ ಮಗುವು ಕೂಡ ಬಡತನದಲ್ಲಿ ಬೆಳೆಯುವ ಹವ್ಯಾಸ ಬೆಳೆಸ್ಕೊಂಡ.
ರಾಜರು ತಮ್ಮ ಮಕ್ಕಳನ್ನು ಫಕೀರನಂತೆ ಬದುಕ್ತಾ ಇದ್ದಂತಹ 2 ತುಂಡು ಬಟ್ಟೆಯಲ್ಲಿ ನಗ್ನನಂತೆ ಬದುಕ್ತಾ ಇದ್ದ ಗುರುವಿನ ಸೇವೆಯನ್ನೇ ಮಾಡಿಸಿ ಗುರುಕುಲದಲ್ಲೇ ಇಟ್ಟವನ್ನ ಕಷ್ಟ ಅಂದ್ರೇನು, ನಷ್ಟ ಅಂದ್ರೇನು, ಸಂಸ್ಕೃತಿ ಅಂದ್ರೇನು, ಪರಿಶ್ರಮ ಅಂದ್ರೇನು ಹೇಳಿಸ್ತಾ ಇದ್ದ. ಚಕ್ರವರ್ತಿ ಆದವನಿಗೆ ಬಡತನದ ಪರಿಚಯವೂ ಆಗಬೇಕು, ಧರ್ಮ ಸೂಕ್ಷ್ಮಗಳೂ ಬರಬೇಕು. ಚಕ್ರವರ್ತಿಯ ಮಗ ಗುರುಕುಲದಲ್ಲಿ 100 ಮಕ್ಕಳೊಂದಿಗೆ ವ್ಯವಹರಿಸಬೇಕಾದ್ರೆ ಮುಂದೆ ರಾಜನಾಗುವವನಿಗೆ ಆ ಗುರುಕುಲ ಪದ್ಧತಿಯೇ ಒಂದು ರಾಜ್ಯಭಾರ ಮಾಡೋ ಹಾಗೆ. ಎಲ್ಲರ ಮನಸ್ಸನ್ನು ಅವನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಲ್ಲಿ ಬೇರೆ ಬೇರೆ ಮನೋಧರ್ಮದ ಜನ ಬಂದಲ್ಲಿ ಕೂತ್ಕೊಳ್ತಾರೆ, ವಿದ್ಯಾಭ್ಯಾಸ ಕಲ್ತ್ಕೊಳ್ತಾರೆ, ಅವರೆಲ್ಲರನ್ನು ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆ. ಚಕ್ರವರ್ತಿಯ ಮಗ ತನ್ನ ಶೌರ್ಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಬೆಳೀತಾನೆ. ಬ್ರಾಹ್ಮಣನ ಮಗ ಜ್ಞಾನಾರ್ಜನೆಗಾಗಿ ಅವನು ಸಂಕಲ್ಪಿಸ್ತಾನೆ. ವೈಶ್ಯರ ಹುಡುಗ ವ್ಯಾಪಾರ ವಾಣಿಜ್ಯದ ಬಗ್ಗೆ, ಪಶು ಸಂಗೋಪನೆಯ ಬಗ್ಗೆ ಯೋಚನೆ ಮಾಡ್ತಾನೆ. ಶೂದ್ರನ ಮಗ, ಶೂದ್ರ ಅಂದರೆ ಕಾರ್ಮಿಕ ಅಂತ ಅರ್ಥ. ಅದನ್ನು ಯಾವುದೇ ರೀತಿಯಲ್ಲಿ ನಾವು ತಪ್ಪಾಗಿ ಕೀಳಾಗಿ ಅರ್ಥ ಮಾಡ್ಕೊಳ್ಬಾರ್ದು. ನನಗೆ ಜ್ಞಾನ ಬೇಡ, ಶೌರ್ಯದ ಕೆಲಸ ಹೇಳಬೇಡಿ, ವ್ಯಾಪಾರ ಆಗೋದಿಲ್ಲ, ನೀವು ಹೇಳಿದ ಮಾತು ಕೇಳ್ಕೊಂಡಿರ್ತೀನಿ, ನಿಮಗೆ ವಿಧೇಯನಾಗಿರ್ತೀನಿ, ನೀವೇನು ಹೇಳ್ತೀರೋ ಅದನ್ನು ಶ್ರದ್ಧೆಯಿಂದ ಮಾಡ್ತೀನಿ ಅನ್ನೋ ಕಾರ್ಮಿಕನನ್ನು ಶೂದ್ರ ಅಂತ ಕರೆದದ್ದು. ಪರಮಾತ್ಮನ ಶರೀರದಲ್ಲಿ ಎಲ್ಲ ಅಂಗಗಳೂ ಕೂಡ ಪವಿತ್ರವೇ. ಆದ್ದರಿಂದ ಪರಮಾತ್ಮನ ತಲೆಯಲ್ಲಿ ಹುಟ್ಟಿದವನು ಬ್ರಾಹ್ಮಣ ದೊಡ್ಡವನು, ಪರಮಾತ್ಮನ ಪಾದದಲ್ಲಿ ಹುಟ್ಟಿದಂಥ ಶೂದ್ರ ಕೆಳಗಿನವನು ಅಂತ ಭಾವಿಸಬಾರ್ದು. ಯಾಕೆ ಅಂದರೆ ಪರಮಾತ್ಮನ ತಲೆಯಲ್ಲೇ ಹುಟ್ಟಿದ ಬ್ರಾಹ್ಮಣನೂ ಕೂಡ ಪರಮಾತ್ಮನ ಪಾದದ ಮೇಲೆ ಹಣೆ ಇಟ್ಟು ನನಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ತಾನೆ. ಎಲ್ಲಿ ಶೂದ್ರ ಹುಟ್ಟಿದ್ನೋ ಆ ಜಾಗದಲ್ಲೇ ತಲೆ ಇಡ್ತಾನೆ. ಪರಮಾತ್ಮನ ಶರೀರದಲ್ಲಿ ಪವಿತ್ರ ಅಂಗ ಅಪವಿತ್ರ ಅಂಗ ಅಂತಿಲ್ಲ, ಅದು ಮನುಷ್ಯನ ಲೆಕ್ಕಾಚಾರಗಳದೆಲ್ಲ. ಆದರೆ ವರ್ಣಾಶ್ರಮ ಪದ್ಧತಿ ಹೇಳ್ತಾ ಇತ್ತು, ಯಾವುದೇ ವರ್ಣದವನು ಮತ್ತೊಂದು ವರ್ಣಕ್ಕೆ ಟ್ರಾನ್ಸ್ಫಾರ್ಮ್ ಆಗಬಹುದು, ಬದಲಾವಣೆ ಆಗಬಹುದು. ತನ್ನ ಯೋಗ್ಯತೆಯನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ, ಹೆಚ್ಚಿನ ಜವಾಬ್ದಾರಿಗೆ ಹೋಗೋದ್ರ ಮೂಲಕ ಅವನಾಗಬಹುದು. ವಿವೇಕಾನಂದರೇ ಒಂದು ಕಡೆ ಹೇಳಿದ್ದುಂಟು, ಭಾರತದ ಪುರೋಹಿತರನ್ನು ನೀವು ತುಂಬ ಬೈತೀರಿ, ಓ ಆಧುನಿಕ ಶಿಕ್ಷಣ ಪಡೆದಂಥ ಭಾರತೀಯರೇ, ಭಾರತದ ಪುರೋಹಿತ ಪ್ರಪಂಚದ ಇತರ ಧರ್ಮಗಳ ಪುರೋಹಿತರಿಗಿಂತಲೂ ಬಹಳ ಬಡವ. ಜ್ಞಾನಿಯಾದವನು ಆರ್ಥಿಕವಾಗಿ ಮುಗ್ಗಟ್ಟಿನಲ್ಲಿರ್ತಾನೆ, ಬ್ರಾಹ್ಮಣ ಮಹಾಜ್ಞಾನಿ ಬಡವ, ಕ್ಷತ್ರಿಯ ಸ್ವಲ್ಪ ಜ್ಞಾನಿ ಶ್ರೀಮಂತ, ವೈಶ್ಯ ಬುದ್ಧಿ ಮತ್ತು ಹಣದ ವಿಷಯದಲ್ಲಿ ಆವರೇಜಲ್ಲಿದ್ದಾನೆ. ಶೂದ್ರನಾದವನಿಗೆ ಜ್ಞಾನದ ಕೊರತೆ ಇದೆ, ಆದರೆ ಭೌತಿಕ ಸಂಪತ್ತು ಅವನ ಹತ್ರನೇ ಜಾಸ್ತಿ ಇರೋದು. ಸ್ವಾಮೀಜಿ, ಶೂದ್ರರ ಹತ್ರ ಭೌತಿಕ ಸಂಪತ್ತು ಜಾಸ್ತಿ ಇದೆ ಅಂತ ಹೇಗೆ ಹೇಳ್ತೀರಿ? ಬ್ರಾಹ್ಮಣ ಇರೋದೇ ಪಾಪ್ಯುಲೇಷನಲ್ಲಿ 3%, ಇನ್ನು 97% ಆಸ್ತಿ ಯಾರ ಹತ್ರ ಇದೆ? ಇನ್ನು ಉಳಿದ 3 ಆಶ್ರಮಗಳ ಜೊತೆ ಇದೆ. ಹೀಗಾಗಿ ವಿವೇಕಾನಂದರು ಹೇಳ್ತಾರೆ, ಹಣದ ಪ್ರಕಾರ ಹೋದ್ರಿ ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದಾಗ ಕೆಳಭಾಗದಲ್ಲಿರ್ತಕ್ಕಂಥ ಶೂದ್ರನೇ ಆರ್ಥಿಕವಾಗಿ ಹೆಚ್ಚು ಶಕ್ತ. ಜ್ಞಾನದ ರೀತಿಯಲ್ಲಿ ಹೋಗ್ತೀರಿ ಅಂತಂದರೆ ಮೇಲ್ಮುಖವಾಗಿ ಹೋಗುತ್ತೆ. ಆದ್ದರಿಂದ ನೀವು ನೆನ್ಪಿಟ್ಕೊಳ್ಳಿ, ಸರಸ್ವತಿ ಮಕ್ಕಳ ಹತ್ರ ದುಡ್ಡಿರಲ್ಲ, ಲಕ್ಷ್ಮೀ ಮಕ್ಕಳ ಹತ್ರ ಬುದ್ಧಿ ತక్కుವ, ಬುದ್ಧಿ ಕಡಿಮೆ ಅಂತ. ಇಬ್ಬರೂ ಕೂಡ ಒಂದು ಕಡೆ ಕೊಡೋದು ಬಹಳ ಕಷ್ಟ. ಇದನ್ನು ಗಮನದಲ್ಲಿಟ್ಕೊಂಡು ಸ್ವಾಮಿ ವಿವೇಕಾನಂದರು ನಮಗೆ ಹೇಳಿದ್ರು, ಗೋ ಬ್ಯಾಕ್ ಟು ಉಪನಿಷತ್ಸ್. ಉಪನಿಷತ್ತಿನ ದಿನಗಳಿಗೆ ವಾಪಸ್ ಹೋಗಿ ಭಾರತವನ್ನು ಮತ್ತೆ ಕಟ್ಟಬೇಕು ಅಂತಂದರೆ ಈ ದೇಶಕ್ಕೆ ಉಪನಿಷತ್ತುಗಳ ಮಾರ್ಗ ಅನಿವಾರ್ಯ. ದುರ್ಬಲರಾಗಿದ್ದ ಭಾರತೀಯರನ್ನ ಕುರಿತು ಹೇಳ್ತಾರವರು, ಭಗವದ್ಗೀತೆಯನ್ನು ಓದೋದಕ್ಕೆ ಮೊದಲು ಫುಟ್ಬಾಲ್ ಆಡಿ, ಭಗವದ್ಗೀತೆಯ ಅಧ್ಯಯನಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ಮೊದಲು ಫುಟ್ಬಾಲ್ ಆಡಿ. ಯಾಕೆ ಫುಟ್ಬಾಲ್ ಆಡಿ? ಫುಟ್ಬಾಲ್ ಆಡಿದಾಗ ನಿಮ್ಮ ಮಾಂಸಖಂಡಗಳು, ಸ್ನಾಯುಗಳು ಬಲಿಷ್ಠವಾಗುತ್ತೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಶರೀರ ಬಲಿಷ್ಠವಾದಾಗ ಶಕ್ತಿಯುತವಾದ ಸಂದೇಶಗಳನ್ನು ಸ್ವೀಕರಿಸೋದಕ್ಕದು ಶಕ್ತವಾಗುತ್ತೆ. ನೀವು ಸಮಾಜದಲ್ಲೇ ನೋಡಿದ್ದೀರಿ, ಕೆಲವ್ರ ಹತ್ರ ಒಂದು ಸಣ್ಣ ದುಃಖದ ವಿಷಯ ಹೇಳಿ ಹೆದರ್ಬಿಡ್ತಾರೆ. ಅಯ್ಯೋ ಅದೆಲ್ಲ ಹೇಳಬೇಡ್ರಿ, ನಮಗೆ ಅದು ಸಹಿಸೋಕ್ಕಾಗೋದಿಲ್ಲ, ಅಯ್ಯೋ ಇಷ್ಟು ಆಘಾತವ ಅಂತ ಹೇಳಿಬಿಡ್ತಾರೆ. ನೋಡಿರ್ತೀರಿ ನೀವು. ಇನ್ನು ಕೆಲವರು ಇರ್ತಾರೆ, ನೀವು ಪಕ್ಕದಲ್ಲಿ ಭೂಮಿ 2 ಸೀಳಾಗಲಿ ನೋಡ್ತಾ ಇರ್ತಾರೆ. ಆಗಲಿ, ಯಾಕೆ ನೋಡಿ, ಅವನಷ್ಟು ಗಟ್ಟಿ ಇದ್ದಾನವನು, ಅದನ್ನು ಸ್ವೀಕರಿಸುವ ಒಂದು ಮನೋಸ್ಥಿತಿಯಲ್ಲಿದ್ದಾನವನು. ಇನ್ನು ಕೆಲವ್ರಿಗೆ ಚಿಕ್ಕ ಆಘಾತವೂ ಕೂಡ ಸಹಿಸಿಕೊಳ್ಳಾರ್ದು.
ಯಾಕೆ? ದೌರ್ಬಲ್ಯ ಸೂಚಕ ಅದು. ಆದ್ದರಿಂದ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾದ್ದೇನು, ಭಗವದ್ಗೀತೆ ಅರ್ಥ ಆಗಬೇಕು ಅಂದರೆ ಆರೋಗ್ಯಕರವಾದ ಶಕ್ತಿಯುತವಾದ ಶರೀರ ಮನಸ್ಸುಗಳು ಬೇಕು. ಶರೀರ ಆರೋಗ್ಯಕರವಾಗಿದ್ದರೆ ಸಹಜವಾಗಿಯೇ ಮನಸ್ಸು ಆರೋಗ್ಯಕರವಾಗೋದಕ್ಕೆ ದಾರಿಯಾಗುತ್ತೆ. ಶರೀರ ಮನಸ್ಸುಗಳು ಆರೋಗ್ಯಕರವಾಗಿದ್ದಾಗ, ಮನಸ್ಸಿಗೆ ಉನ್ನತ ಚಿಂತನೆಗಳನ್ನು ಹಾಕಿದಾಗ, ಸತ್ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಸದ್ಬುದ್ಧಿ ಬೆಳೆಯುತ್ತೆ. ಸತ್ಕಾರ್ಯಗಳಿಂದ ಸದ್ಬುದ್ಧಿ ಬೆಳೆಯುತ್ತೆ. ಸದಾಲೋಚನೆಗಳಿಂದ ಮನಸ್ಸು ಶುದ್ಧವಾಗುತ್ತೆ. ವ್ಯಾಯಾಮಾದಿಗಳ ಮೂಲಕ ಶರೀರ ಚೆನ್ನಾಗಿರುತ್ತೆ. ಬ್ರಹ್ಮಚರ್ಯದ ಮೂಲಕ ಇಂದ್ರಿಯಗಳ ನಿಗ್ರಹ ಆಗುತ್ತೆ. ನೋಡಿ ಎಷ್ಟು ಅದ್ಭುತವಾದ ಕಾನ್ಸೆಪ್ಟ್ ಇದು. ಬ್ರಹ್ಮಚಾರಿಗಳಾದವರು ಇದನ್ನೆಲ್ಲ ಅನುಸರಿಸಬೇಕು ಅಂತಕ್ಕಂಥದ್ದು ಋಷಿ ನಮ್ಮ ಮುಂದೆ ಇಟ್ಟಂಥ ಒಂದು ಅದ್ಭುತವಾದ ಚಿಂತನೆ, ಶೈಕ್ಷಣಿಕ ಪರಿಕಲ್ಪನೆ. ವಿವೇಕಾನಂದರು ಇದನ್ನು ಹೇಳಿದ್ರು. ಉಪನಿಷತ್ತಿಗೆ ಮರಳಿ, ಫುಟ್ಬಾಲ್ ಆಡಿ, ಶರೀರವನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ, ನಿಮ್ಮ ಶರೀರ ಆರೋಗ್ಯಕರವಾಗಿರಲಿ. ಎಂತೆಂಥ ಮಾತುಗಳನ್ನು ಕೊಟ್ಟರು ಯುವಕರಿಗೆ. ಐ ವಾಂಟ್ ಪೀಪಲ್ ವಿತ್ ಮಸಲ್ಸ್ ಆಫ್ ಐರನ್, ನರ್ವ್ಸ್ ಆಫ್ ಸ್ಟೀಲ್, ಇಂಟೆಲೆಕ್ಟ್ ಲೈಕ್ ಎಲೆಕ್ಟ್ರಿಕ್ ಕರೆಂಟ್, ಆ್ಯಂಡ್ ದೇ ಮಸ್ಟ್ ಬಿ ಸಿನ್ಸಿಯರ್ ಟು ದೇರ್ ಬ್ಯಾಕ್ ಬೋನ್. ವಿತ್ ಸಚ್ 100 ಪೀಪಲ್ ಐ ಕ್ಯಾನ್ ಬ್ರಿಂಗ್ ಎ ರೆವಲ್ಯೂಷನ್. ಹಾಗಾಗಿ ಮತ್ತೆ ನಾನು ನೆನಪು ಮಾಡ್ತಾ ಇದ್ದೇನೆ, ಭವ್ಯ ಭಾರತವನ್ನು ರೂಪಿಸುವ ವಿಷಯದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದಂಥ ಪ್ರಥಮವಾದ ಕಾರ್ಯ ಏನು ಅಂದರೆ ಸ್ವಾಭಿಮಾನ, ಸ್ವಾವಲಂಬನೆ, ಆತ್ಮಗೌರವ, ಶ್ರದ್ಧೆ ಮತ್ತು ಜ್ಞಾನವನ್ನೇ ವರಪ್ರಸಾದವೆಂದು ಭಾವಿಸಿ ಇಡೀ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಿದ್ದಂತಹ ಭಾರತ ಈ ಮೌಲ್ಯಗಳನ್ನೆಲ್ಲ ಒಂದು ರೀತಿಯಲ್ಲಿ ಮರೆಮಾಚಿಕೊಂಡಿದೆ, ಕಳ್ಕೊಂಡಿದೆ. ಈಗ ಆ ಮೌಲ್ಯಗಳನ್ನು ಪುನರುಜ್ಜೀವನ ಮಾಡ್ತಾ ಇದ್ದಾರೆ ವಿವೇಕಾನಂದರು. ಮತ್ತೆ ನಮಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ, ಓ ಭಾರತೀಯರೇ, ಈ ಮೌಲ್ಯಗಳನ್ನೆಲ್ಲ ನೀವು ಮರೆತು ಬಿಟ್ಟಿದ್ದೀರಿ, ಇದನ್ನು ಮತ್ತೆ ನೆನಪು ಮಾಡಿಕೊಳ್ಳಿ. ಅವೆಲ್ಲವೂ ನಿಮ್ಮಲ್ಲಿ ಜಾಗೃತವಾಗುವಂತಹ ಜೀವನಕ್ಕೆ ನೀವು ಸನ್ನದ್ಧರಾಗಿ. ಈ ಮೌಲ್ಯಗಳು ನೀವು ಹೊಸದಾಗಿ ತಂದು ತುರುಕಬೇಕಾಗಿಲ್ಲ, ಈಗಾಗಲೇ ನಮ್ಮ ಮಣ್ಣಿನಲ್ಲಿದೆ, ನಮ್ಮ ವ್ಯಕ್ತಿತ್ವದಲ್ಲಿದೆ. ಅದನ್ನು ಮತ್ತೆ ನೆನಪು ಮಾಡಿಕೊಳ್ಳಿ. ರೀಜ್ಯುವನೇಷನ್ ಅನ್ನೋ ಶಬ್ದ ಇದೆ ಇಂಗ್ಲೀಷ್ನಲ್ಲಿ. ಹೊಸದಾಗಿ ಏನು ತಂದು ತುರುಕಬೇಕಾದ್ದಿಲ್ಲ. ನಮ್ಮ ಒಳಗೇ ಇರ್ತಕ್ಕಂಥ ಆ ಉನ್ನತ ವಿಚಾರಗಳು ಜಾಗೃತಿ ಆಗೋದಕ್ಕೆ ಪೂರಕವಾದ ಜೀವನಕ್ಕೆ ನೀವು ಸನ್ನದ್ಧರಾಗಿ. ಇದನ್ನು ವಿವೇಕಾನಂದರು ಹೇಳಿದರು. ಹೀಗಾಗಿ ಅವರು ಶಕ್ತಿಯ ಬಗ್ಗೆಯೇ ಹೇಳಿದರು. 10 ವರ್ಷಗಳ ಹಿಂದೆ ನನ್ನ ಸಂದೇಶ ಶಕ್ತಿ, ಇವತ್ತು ನನ್ನ ಸಂದೇಶ ಶಕ್ತಿವಂತರಾಗಿ. 10 years hence my message is strength. In each and every page of Upanishads you observe that great word fearlessness. ನೋಡಿ, ನಿರ್ಭಯತೆ ಶಕ್ತಿಯನ್ನೇ ಕುರಿತು ಹೇಳುತ್ತಿದ್ದು ಶಕ್ತಿವಂತರಾಗಿ. ಉಪನಿಷತ್ತುಗಳು, ವೇದಗಳ ಬಗ್ಗೆ ವಿವೇಕಾನಂದರು ಹೇಳಿದ್ರಲ್ಲ, ಜಗತ್ತಿನಲ್ಲಿ ನೋಡಿ ಹಲವಾರು ಜನ ಯಾವ್ಯಾವ ರೀತಿಯ ಮಾತುಗಳನ್ನು ಹೇಳಿದ್ದಾರೆ ನಾವು ಗಮನಿಸ್ಬೋದು. ಒಂದು ಕ್ಷಣ ವಾಲ್ಟೇರ್ ಹೇಳ್ತಾನೆ ಒಂದು ಕಡೆ, ದ ವೇದ ವಾಸ್ ದಿ ಮೋಸ್ಟ್ ಪ್ರೆಷಿಯಸ್ ಗಿಫ್ಟ್ ಫಾರ್ ವಿಚ್ ದ ವೆಸ್ಟ್ ಹ್ಯಾಡ್ ಎವರ್ ಬೀನ್ ಇಂಡೆಪ್ಟೆಡ್ ಟು ಈಸ್ಟ್. ವೇದಗಳು ಬೆಲೆ ಕಟ್ಟಲಾರದಂತಹ ಉಡುಗೊರೆ. ಪೂರ್ವ ರಾಷ್ಟ್ರಗಳು ಜಗತ್ತಿಗೆ ಅನುಗ್ರಹಿಸಿದ ಬೆಲೆ ಕಟ್ಟಲಾರದ ಉಡುಗೊರೆ ಈ ವೇದಗಳು. ಆದ್ದರಿಂದ ನಾವು ಪಾಶ್ಚಾತ್ಯರು ಪೌರ್ವಾತ್ಯರಿಗೆ ಕೃತಜ್ಞರಾಗಿರಬೇಕು. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಯುರೋಪ್ ಪುರುಷನನ್ನು ರೂಪಿಸಿದೆ, ಅಮೇರಿಕಾ ಸ್ತ್ರೀಯನ್ನು ರೂಪಿಸಿದೆ, ಏಷ್ಯಾ ಧರ್ಮವನ್ನು ಕೊಟ್ಟಿದೆ. ಯುರೋಪ್ ಪುರುಷನನ್ನು ರೂಪಿಸಿದೆ, ಅಮೇರಿಕಾ ಸ್ತ್ರೀಯನ್ನು ರೂಪಿಸಿದೆ, ಏಷ್ಯಾ ಧರ್ಮವನ್ನು ಕೊಟ್ಟಿದೆ. ನೋಡಿ, ಜಗತ್ತಿನ ಎಲ್ಲ ಧರ್ಮಗಳು ಏಷ್ಯಾದಲ್ಲೇ ಉಗಮ. ಹೆನ್ರಿ ಡೇವಿಡ್ ಥೋರೋ ಒಂದು ಮಾತು ಹೇಳ್ತಾನೆ, ಕೇಳಿಸ್ಕೊಳ್ಳಿ ಸರಿಯಾಗಿ. 1 sentence of the Vedas is worth the state of Massachusetts many times over. 1 sentence of the Vedas is worth
ದ ಸ್ಟೇಟ್ ಆಫ್ ಮೆಸಾಚುಸೆಟ್ಸ್ ಮೆನಿ ಟೈಮ್ಸ್ ಓವರ್. ನೋಡಿದ್ರ, ಸಮಯದ ಅಭಾವ ಹೆಚ್ಚು ಬೆಳೆಸಲಿಲ್ಲ ಇದನ್ನು ನಾನು. ಇನ್ನು ರಾಮಕೃಷ್ಣ ವಿವೇಕಾನಂದರನ್ನು ಅಧ್ಯಯನ ಮಾಡಿದಂಥ ಆವತ್ತಿನ ಜಗತ್ತಿನ ಸಮಕಾಲೀನರು ಭಾರತದ ಭವ್ಯ ಸ್ವರೂಪವನ್ನು ರೂಪಿಸುವ ವಿಷಯದಲ್ಲಿ ರಾಮಕೃಷ್ಣರು ವಿವೇಕಾನಂದರು ಹೇಗೆ ಸಮರ್ಥರು ಅನ್ನೋದನ್ನು ನಾವು ಗುರುತಿಸ್ಕೋಬೇಕು ಅಂದರೆ, ಅವರ ಸಮಕಾಲೀನ ಮಹಾನ್ ಚೇತನಗಳು, ಹಿರಿಯರು, ಪ್ರಾಜ್ಞರು, ವಿಶ್ವವಿಖ್ಯಾತರಾಗಿದ್ದ ಜನ ಏನು ಹೇಳ್ತಿದ್ರು ಅನ್ನೋದ್ರ ಬಗ್ಗೆ ಕೆಲವು ಮಾತುಗಳು ನಿಮ್ಮ ಮುಂದೆ. ಮ್ಯಾಕ್ಸ್ ಮುಲ್ಲರ್ ಶ್ರೀರಾಮಕೃಷ್ಣರ ಬಗ್ಗೆ ಬಹಳ ವಿಶೇಷವಾದ ಗೌರವ ಇಟ್ಕೊಂಡಿದ್ದ. ಭಾರತದ ವಾರಾಣಸಿ ಬಗ್ಗೆ ಅಪಾರವಾದ ಪವಿತ್ರ ಭಾವನೆ ಇತ್ತು ಅವನಲ್ಲಿ. ಸ್ವಾಮಿ ವಿವೇಕಾನಂದರು ಮ್ಯಾಕ್ಸ್ ಮುಲ್ಲರ್ನ ಭೇಟಿಯಾಗಿದ್ದರು. ಒಂದು ದಾಖಲೆಯ ಪ್ರಕಾರ ಬರುತ್ತೆ, ಬಾಲಗಂಗಾಧರ ತಿಲಕರನ್ನ ಜೈಲಿಗೆ ಹಾಕಿದಾಗ ಅವ್ರನ್ನ ಮತ್ತೆ ಜೈಲಿನಿಂದ ಬಿಡುಗಡೆ ಮಾಡೋದಕ್ಕೆ ಮ್ಯಾಕ್ಸ್ ಮುಲ್ಲರ್ ಲಂಡನ್ ನಗರದಿಂದ ಇಲ್ಲಿನ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ಗೆ ಬುದ್ಧಿವಾದದ ಮಾತು ಹೇಳಿದ್ದ ಅಂತ. ಈ ವಾಕ್ಯವನ್ನು ಕಲ್ಕತ್ತಾದ ದ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ರಾಮಕೃಷ್ಣ ಮಿಷನ್ ಅವರು ಮ್ಯಾಕ್ಸ್ ಮುಲ್ಲರ್ನ ಬಹುಶಃ 175ನೇ ಜನ್ಮ ವರ್ಷಾಚರಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಾಗ ಕಲ್ಕತ್ತಾದಲ್ಲಿ ನಡೆದಂತಹ ಒಂದು ಸೆಮಿನಾರ್ನ ವಿವಿಧ ಉಪನ್ಯಾಸಗಳ ಸಂಗ್ರಹವನ್ನು ಪ್ರಕಟಿಸಿದೆ. ಆ ಪುಸ್ತಕದಲ್ಲಿ ದೊರೆತ ಮಾಹಿತಿ ನನಗೆ. ಎರಡನೇದಾಗಿ, ಭಾರತದಲ್ಲಿದ್ದಂಥ ಗುರುಕುಲ ಸಿಸ್ಟಮ್ ಮತ್ತು ಸಂಸ್ಕೃತ ಭಾಷೆಯನ್ನು ಅವಮಾನ ಮಾಡಿದ್ರಿಂದ ಬ್ರಿಟಿಷರು ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮ ಭುಗಿಲಿದ್ದು ಬ್ರಿಟಿಷರ ವಿರುದ್ಧ ಭಾರತೀಯರು ಹೋರಾಡಿದ್ರು. ನೀವು ಭಾರತೀಯರ ಭಾವನಾತ್ಮಕ ಸಂಬಂಧಕ್ಕೆ ಪೂರಕವಾದ ಸಂಸ್ಕೃತ ಭಾಷೆಯನ್ನು ಅವಮಾನ ಮಾಡಿದ್ದು ನಿಮಗೆ ತಿರುಗುಬಾಣವಾಯಿತು ಅಂತ ಅವನು ಬ್ರಿಟಿಷ್ ಪ್ರೆಸಿಡೆನ್ಸಿಗೆ ಬರೆದ ಪತ್ರ ಇವತ್ತು ದಾಖಲೆ ಇದೆ. ನೋಡಿ, ಯಾರಿಗಾದ್ರೂ ಗೊತ್ತಿದೆಯಾ ನಮಗೆ? ಭಾರತೀಯರ ಭಾವನಾತ್ಮಕ ಆರಾಧ್ಯ ದೈವವಾದ ಸಂಸ್ಕೃತ ಭಾಷೆಯನ್ನು ಬ್ರಿಟಿಷ್ ಆಡಳಿತ ಅಗೌರವಿಸಿದ್ರಿಂದ ಅದೂ ಕೂಡ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಪ್ರಮುಖ ಕಾರಣ ಅಂಥೇಳಿ ಅವನು ಬರೀತಾನೆ. ಮ್ಯಾಕ್ಸ್ ಮುಲ್ಲರ್ ಶ್ರೀರಾಮಕೃಷ್ಣನ ಕುರಿತು ಎ ರಿಯಲ್ ಮಹಾತ್ಮನ್ ಅಂತ ಬರೆದಿದ್ದಾನೆ. ಅಲ್ಲದೆ ಎ ಗ್ರೇಟ್ ಮಿಸ್ಟಿಕ್ ಆಫ್ 19th ಸೆಂಚುರಿ ಅಂತ ಶ್ಲಾಘಿಸಿದ್ದಾನೆ. ಶ್ರೀರಾಮಕೃಷ್ಣರನ್ನ ಕುರಿತು ನನಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ವಿವೇಕಾನಂದರನ್ನ ಕೇಳ್ತಾನೆ ಆತ. ಆಗ ವಿವೇಕಾನಂದರು ತಮ್ಮ ಸೋದರ ಸನ್ಯಾಸಿಗೆ ಪತ್ರ ಬರೀತಾರೆ. ಮ್ಯಾಕ್ಸ್ ಮುಲ್ಲರ್ ಅವ್ರಿಗೆ ನಮ್ಮ ಗುರುದೇವರಾದ ಶ್ರೀರಾಮಕೃಷ್ಣರ ಬಗ್ಗೆ ಸ್ವಲ್ಪ ಮಾಹಿತಿ ಕಳಿಸ್ಕೊಡು, ನಾನು ಅವ್ರನ್ನ ಇವತ್ತು ಭೇಟಿ ಮಾಡಿದ್ದೆ, ಈ ವಿಚಾರದ ಬಗ್ಗೆ ಅವರು ಅಪೇಕ್ಷೆ ಪಟ್ಟಿದ್ದಾರೆ ಅಂತ ಹೇಳಿ ತಮ್ಮ ಸೋದರ ಸನ್ಯಾಸಿಗೆ ಪತ್ರ ಬರೀತಾರೆ. ಆ ಪತ್ರದಲ್ಲಿ ಇನ್ನೊಂದು ವಾಕ್ಯ ಬರೀತಾರೆ. ನಾನೇ ಯುರೋಪ್ನಲ್ಲಿದ್ದಾಗ, ಮ್ಯಾಕ್ಸ್ ಮುಲ್ಲರ್ ಅವ್ರ ಸಾಮೀಪ್ಯದಲ್ಲೇ ಇದ್ದಾಗ ನಾನೇ ಮಾಹಿತಿ ಕೊಟ್ಬಿಡ್ಬೋದಾಗಿತ್ತಲ್ವಾ, ನೀವೇ ಕೊಡ್ಬೋದಾಗಿತ್ತು, ನನ್ನನ್ನು ಯಾಕೆ ಕಳಿಸು ಅಂತ ಹೇಳಿ ನೀವು ಪತ್ರ ಬರೆದಿದ್ದೀರಿ ಅಂತ ನೀನು ಕೇಳಬಹುದು. ಆದರೆ ನೆನ್ಪಿಟ್ಕೋ, ನಿನ್ನ ಮನಸ್ಸಿನಲ್ಲಿ ಬರಬಹುದಾದಂಥ ಸಂಶಯವನ್ನು ಈಗಲೇ ಪರಿಹರಿಸಿಬಿಡ್ತೇನೆ. ನಾನೇನಾದರೂ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಮಹಿಮೆಯ ಬಗ್ಗೆ ಹೇಳ್ತಾ ಹೋದರೆ ಹಿಂದೆ ಇಂತಹ ಅವತಾರ ಆಗಿರಲಿಲ್ಲ, ಮುಂದೆ ಇಂಥ ಅವತಾರ ಬರೋದಿಲ್ಲ ಅನ್ನೋದನ್ನ ವಿವರಿಸಬೇಕಾಗತ್ತೆ. ಇಫ್ ಐ ಡೂ ಸೋ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ದಿಸ್ ಓಲ್ಡ್ ಮ್ಯಾನ್ ಟು ಡೈಜೆಸ್ಟ್. ಇದೇ ಶಬ್ದ ಬರೀತಾರೆ ವಿವೇಕಾನಂದ. ಈ ವೃದ್ಧ ವ್ಯಕ್ತಿಗೆ ಈ ಮಾತನ್ನು ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ನಿನಗೇನು ಗೊತ್ತಿದೆಯೋ ಗುರುದೇವರ ಬಗ್ಗೆ ನೀನು ಕಳಿಸ್ಬಿಡು, ಸಾಕು, ಏನು ಜೀರ್ಣ ಮಾಡ್ಕೊಳ್ತಾನೆ. ರಿಯಲ್ ಮಹಾತ್ಮನ್ ಅನ್ನೋ ಶೀರ್ಷಿಕೆಯಲ್ಲಿ ಅವನು ಬರೆದದ್ದು. ನೊಬೆಲ್ ಪ್ರಶಸ್ತಿ ಪುರಸ್ಕೃತ ರೋಮಾ ರೋಲಾ ಶ್ರೀರಾಮಕೃಷ್ಣರ ಬಗ್ಗೆ ಹೇಳ್ತಾನೆ. ದಿ ಕನ್ಸ್ಯೂಮೇಷನ್ ಆಫ್ 2000 years ಆಫ್ ದಿ ಸ್ಪಿರಿಚುವಲ್ ಲೈಫ್ ಆಫ್ 300 million people ವಾಸ್ ರಾಮಕೃಷ್ಣಸ್ ಲೈಫ್. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣ, ಐ ಕನ್ಸಿಡರ್ ಹಿಮ್ ದಿ ಯಂಗರ್ ಬ್ರದರ್
ದಿ ಯಂಗರ್ ಬ್ರದರ್ ಆಫ್ ಅವರ್ ಕ್ರೈಸ್ಟ್ ಅಂತ ರೋಮಾರೋಲ ಬರೀತಾನೆ. ಆರ್ನಾಲ್ಡ್ ಟಾಯ್ನ್ಬಿ ಬರೀತಾನೆ, ಶ್ರೀರಾಮಕೃಷ್ಣಸ್ ಟೀಚಿಂಗ್ಸ್ ಆರ್ ದಿ ಓನ್ಲಿ ಆಲ್ಟರ್ನೇಟಿವ್ ಟು ಡೆಸ್ಟ್ರಾಯಿಂಗ್ ಅವರ್ ಸೆಲ್ವ್ಸ್. ಇಂದಿನ ಜಗತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮನುಷ್ಯ ಸಂಕುಲವನ್ನು ಉಳಿಸಬಲ್ಲ ಏಕೈಕ ಚಿಂತನೆ ಶ್ರೀರಾಮಕೃಷ್ಣರದ್ದು ಅಂತ ಬರೆದಿದ್ದಾನೆ. ಆಲ್ಡಸ್ ಹಕ್ಸ್ಲೆ ಮತ್ತು ಕ್ರಿಸ್ಟೋಫರ್ ಏಷರ್ವುಡ್ ಇಬ್ಬರು ಕೂಡ ದ ಟೀಚಿಂಗ್ಸ್ ಆಫ್ ಶ್ರೀರಾಮಕೃಷ್ಣ ಹ್ಯಾಸ್ ಗಾಟ್ ಎ ಯೂನಿವರ್ಸಲ್ ಅಪೀಲ್ ಅನ್ನೋ ಮಾತನ್ನು ಬರೀತಾರೆ. ಮತ್ತೊಬ್ಬ ಪಾಶ್ಚಾತ್ಯ ಚಿಂತಕ ಬರೀತಾನೆ, ಮನಿ ಮೇಕಿಂಗ್ ಆ್ಯಂಡ್ ಸೆನ್ಶುವಲ್ ಎಂಜಾಯ್ಮೆಂಟ್ ಕಡೆಗೆ ವಾಲಿದ್ದ ಪಾಶ್ಚಾತ್ಯ ಜಗತ್ತನ್ನು ರಾಮಕೃಷ್ಣ ವಿವೇಕಾನಂದರ ಚಿಂತನೆ ಬಹಳಷ್ಟು ಸರಿದಾರಿಗೆ ತರುವಲ್ಲಿ ಯಶಸ್ವಿಯಾಗಿದೆ. ಸ್ವಾಮಿ ವಿವೇಕಾನಂದ ವಾಂಟೆಡ್ ಮೆನ್ ಟು ಮೂವ್ ಫಾರ್ವರ್ಡ್ ಅಂಡ್ ಆನ್ವರ್ಡ್ ಅಂಡ್ ಆಲ್ಸೋ ಮೂವ್ ಇನ್ವರ್ಡ್ ಅಂಡ್ ಗಾಡ್ವರ್ಡ್. ಪ್ರೊಫೆಸರ್ ಆರ್ನಾಲ್ಡ್ ಟಾಯ್ನ್ಬಿ ಬರೀತಾನೆ ಮತ್ತೊಂದು ಕಡೆ, ನೋಡಿ ಎಷ್ಟು ಒಳ್ಳೆ ಮಾತಿದು. ದಿಸ್ ರೆಕಗ್ನಿಷನ್ ಆಫ್ ದಿ ಮೆನಿ ಸೈಡೆಡ್ನೆಸ್ ಆಫ್ ದಿ ರಿಲಿಜಿಯಸ್ ಇನ್ಸೈಟ್ ಅಂಡ್ ಎಕ್ಸ್ಪೀರಿಯನ್ಸ್ was part of Sri Ramakrishna's message. On this point, I myself believe that Hinduism has seen further into the truth than the Western religions have. I also believe that this Indian understanding of the truth is of supreme significance and value for the human race today. ನೋಡಿದ್ರೆ, ಜಗತ್ತಿನ ಇತರ ಧರ್ಮಗಳು ಸತ್ಯವನ್ನು ವಿಶ್ಲೇಷಿಸಿದಂತಹ, ಸತ್ಯಕ್ಕೆ ಒಳಹೊಕ್ಕು ನೋಡುವಂತಹ ಮತ್ತು ಸತ್ಯಾನುಭವದ ತಮ್ಮ ಅನುಭವದ ವಿಚಾರವನ್ನು ಪ್ರಸ್ತಾಪಿಸುವಲ್ಲಿ ಹಿಂದೂ ಧರ್ಮಕ್ಕಿಂತ ಬಹಳ ಹಿಂದೆ ಬಿದ್ದಿವೆ. ಹಿಂದೂ ಧರ್ಮ ಸತ್ಯವನ್ನು ಪರೀಕ್ಷಿಸಿದಷ್ಟು ಮತ್ತು ಸತ್ಯದ ಬಗ್ಗೆ ಹಿಂದೂ ಧರ್ಮೀಯರ ಆ ಅನುಭವದ ಉನ್ನತ ವಿಚಾರಗಳಿದೆಯಲ್ಲ, ಇಷ್ಟು ಫಲವತ್ತಾದ ಅನುಭವಗಳನ್ನು ಇತರರ ಜೀವನದಲ್ಲಿ ನಾವು ನೋಡೋದು ಅಷ್ಟು ಸುಲಭವಲ್ಲ. ಈ ಮಾತು ಸ್ವಾಮಿ ವಿವೇಕಾನಂದರಿಂದ ಮೋಹನದಾಸ ಕರಮಚಂದ ಗಾಂಧಿ ಪ್ರಭಾವಿತರಾದರು. ನೋಡಿ, ನಾವು ಗಮನಿಸೋಣ, ಜನಸಾಮಾನ್ಯರನ್ನು ನಿರ್ಲಕ್ಷಿಸಿದ್ದ ಭಾರತದಲ್ಲಿ ಅವಘಡಗಳು ನಡೆದುವುದು. ರಾಮಕೃಷ್ಣ ವಿವೇಕಾನಂದರು ಬಂದ ನಂತರ ಜನಸಾಮಾನ್ಯರು ಹತ್ತಿರವಾದರು. ಶ್ರೀರಾಮಕೃಷ್ಣರು ತೀರ್ಥಯಾತ್ರೆಗೆ ಹೊರಟಿದ್ದಾರೆ. ಮಥುರಾ ಬಾಬು ಅದರ ವ್ಯವಸ್ಥೆ ಮಾಡಿದ್ದಾನೆ. ಒಂದು ಹಳ್ಳಿಯಲ್ಲಿ ರಾತ್ರಿ ತಂಗಿದ್ದಾರೆ. ಆ ಹಳ್ಳಿಯ ಅತ್ಯಂತ ದುರ್ಬಲ ಜನ, ಬಡವರು, ಕಡು ಬಡವರು, ತುಂಬ ಬಡವರು ಬಂದು ರಾಮಕೃಷ್ಣ ಸುತ್ತಲೂ ಕೂತ್ಕೊಂಡ್ರು. ರಾಮಕೃಷ್ಣ ಮಥುರಾ ಬಾಬುವನ್ನು ಕರೆದು ಹೇಳಿದ್ರು, ಇವನ್ನೆಲ್ಲ ನೋಡಿ ನನ್ನ ಮನಸ್ಸು ಕರಗ್ತಾ ಇದೆಪ್ಪ, ಇವ್ರಿಗೆಲ್ಲ ತಲೆಗೆ ಎಣ್ಣೆ ಸ್ನಾನಕ್ಕೆ ಏರ್ಪಾಟು ಮಾಡು, ಭೂರಿ ಭೋಜನ ಮಾಡಿಸು, ಇವ್ರಿಗೆಲ್ಲ ಸ್ವಲ್ಪ ವಸ್ತ್ರಗಳನ್ನು ಕೊಡು, ನನಗೆ ಸಂತೋಷ ಆಗುತ್ತೆ ಕಣೋ. ಮಥುರಾ ಬಾಬು ಹೇಳ್ದ, ನಾವು ಕಾಶಿ ಯಾತ್ರೆಗೆ ಹೊರಟಿರೋದು, ಬೀದಿಲಿರೋ ಭಿಕ್ಷಕರಿಗೆಲ್ಲ ಸಂತರ್ಪಣೆ ಈಗಲೇ ಮಾಡಿದ್ರೆ ದುಡ್ಡು ಖಾಲಿ. ಆಗ ರಾಮಕೃಷ್ಣ ಹೇಳಿದ್ರು, ನಾನು ಹೇಳಿದ ಮಾತು ಕೇಳದೇ ಇದ್ದರೆ ಯಾತ್ರೆಗೆ ನೀನೇ ಹೋಗು, ನಾನು ನಿನ್ನ ಜೊತೆ ಬರೋದಿಲ್ಲ, ನನಗೆ ಈ ಕ್ಷಣದಲ್ಲಿ ಇದಾಗಬೇಕು. ವರ್ತಮಾನ ಹೇಳುತ್ತೆ, ಮಥುರಾ ಬಾಬು ತನ್ನಲ್ಲಿದ್ದ ಎಲ್ಲ ಹಣವನ್ನು ಖರ್ಚು ಮಾಡ್ದ. ಎಷ್ಟೋ ವರ್ತಮಾನಗಳು ಹೇಳುತ್ತವೆ, ಕೈಯಲ್ಲಿದ್ದ ಉಂಗುರಗಳನ್ನು ಖರ್ಚು ಮಾಡಿ ಆತಿಥ್ಯ ಮಾಡ್ದ. ಕಡೆಗೆ ಮತ್ತೆ ದಕ್ಷಿಣೇಶ್ವರಕ್ಕೆ ಹೇಳಿ ಕಳಿಸಿ ಹಣವನ್ನು ತರಿಸ್ಕೊಂಡು ಮುಂದುವರೆಸ್ದ. ಶ್ರೀರಾಮಕೃಷ್ಣರು ಭಿಕ್ಷುಕರಲ್ಲಿ ದೇವರನ್ನು ಕಂಡರು. ಭಿಕ್ಷುಕನಲ್ಲಿರುವ ಆಂತರ್ಯದ ದೇವರನ್ನ ಪೂಜೆ ಮಾಡೋದು ಹೇಗೆ? ಅವನು ಮೈ ಬಟ್ಟೆ ಕೊಟ್ಟು, ಹೊಟ್ಟೆಗೆ ಅನ್ನ ಕೊಟ್ಟು ಅವನನ್ನು ಸತ್ಕರಿಸಿದ್ರಿಂದಲೇ. ದಾನದ ಮೂಲಕ, ಮಾನದ ಮೂಲಕ, ಅಭಿನ್ನೇನ ಚಕ್ಷುಷ, ಭಗವದ್ಗೀತೆಯಲ್ಲಿ, ಭಾಗವತದಲ್ಲಿ ಮಾತು ಬರುತ್ತೆ, ನಾಳೆ ಅದನ್ನು ವಿವರಿಸ್ತೇನೆ. ಯಾವುದೇ ವ್ಯಕ್ತಿಗೆ ದಾನವನ್ನು ನೀಡೋದ್ರ ಮೂಲಕ
ನಾವೊಂದು ಪವಿತ್ರ ಪೂಜೆಯನ್ನು ಮಾಡ್ತೇವೆ. ಅವನ ಮಾನಕ್ಕೆ ಚ್ಯುತಿಯಾಗದಂತೆ, ಅವನೇನೋ ಪಡ್ಕೊಳ್ಳೋನು, ನಾವು ಕೊಡೋರು ಅನ್ನೋ ಧೋರಣೆ ಇಟ್ಕೊಳ್ಬಾರ್ದು. ಅವನ ಆತ್ಮಗೌರವಕ್ಕೆ ಚ್ಯುತಿಯಾಗದಂತೆ ಅವನಿಗೆ ದಾನಮಾನಾಭ್ಯಾಮ್, ಮೈತ್ರ ಸ್ನೇಹ ಭಾವದಿಂದ, ಅಭಿನ್ನೇನ ಚಕ್ಷುಷ, ನಾನು ಕೊಡುವವನು ಅವನು ತಗೊಳ್ಳೋನು ಅಂತಕ್ಕಂಥ ಭಿನ್ನತೆಯ ಧೋರಣೆ ಇಲ್ಲದೆ ಅವನನ್ನು ಸೇವಿಸಬೇಕು. ಇದು ರಾಮಕೃಷ್ಣರು ತೋರಿಸ್ಕೊಟ್ರು. ನರೇಂದ್ರನಿಗೆ ಹೇಳಿದ್ರು ಕಣ್ಣು ತೆರೆದು ದೇವರನ್ನು ನೋಡು ಅಂತ. ನೋಡಿ, ನರೇಂದ್ರ ಜಾಡಮಾಲಿಗಳ ಮನೆಯಲ್ಲೂ ಉಳಿದ, ದಿವಾನರ ಮನೆಯಲ್ಲೂ ಉಳಿದ, ಚಕ್ರವರ್ತಿಗಳ ಮನೆಯಲ್ಲೂ ಉಳಿದ, ದೇಶದ ಉದ್ದಗಲಕ್ಕೂ ಸಂಚರಿಸಬೇಕಾದ್ರೆ ಜನಸಾಮಾನ್ಯರ ಜೀವನದ ಸ್ಥಿತಿಗತಿಗಳನ್ನು ಆಧರಿಸಿ ಚಿಕಿತ್ಸೆ, ಭಾರತದ ಪುನರುತ್ಥಾನಕ್ಕೆ ಯಾವ ಚಿಕಿತ್ಸೆ ಬೇಕು ಅನ್ನೋದನ್ನು ಆ ಮಟ್ಟದಿಂದಲೇ ಆತ ಯೋಜಿಸಿದ. ಕಡೆಗೆ ಏನು ಮಾತು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು? ಹಸಿದ ಹೊಟ್ಟೆಗೆ ಅನ್ನ ನೀಡದ, ವಿಧವೆಯ ಕಣ್ಣೀರನ್ನು ಒರೆಸದ, ದೇವರಲ್ಲಾಗಲಿ ಧರ್ಮದಲ್ಲಾಗಲಿ ನನಗೆ ನಂಬಿಕೆ ಇಲ್ಲ. ಎಲ್ಲಿಯವರೆಗೆ ಒಂದು ನಾಯಿ ಹಸಿವಿನಿಂದ ಇರುತ್ತದೆಯೋ ಅಲ್ಲಿಯವರೆಗೆ ನಾನು ಸಹಸ್ರ ನರಕಗಳನ್ನು ಸುತ್ತಬಲ್ಲೆ, ಇದೇ ನನ್ನ ಧರ್ಮ. ಕನ್ಯಾಕುಮಾರಿಯಲ್ಲಿ ಅವರು ಭಾರತ ಮಾತೆಯನ್ನು ಕುರಿತು ಭಾರತದ ಪುನರುತ್ಥಾನಕ್ಕೆ ಮಾಡಿದ 3 ದಿವಸದ ಧ್ಯಾನದಲ್ಲಿ ನನ್ನ ರಾಷ್ಟ್ರಕ್ಕೆ ನಾನು ಏನು ಮಾಡಲಿ ಅನ್ನೋದು ಬಿಟ್ಟರೆ ಅವ್ರ ಕಣ್ಣು ಮುಂದೆ ಇನ್ಯಾವ ದೇವರೂ ಬರಲೇ ಇಲ್ಲ. ಅಮೇರಿಕದಲ್ಲಿ ಯಾರಾದರೂ ಶ್ರೀಮಂತರು ಸಿಕ್ಕಿದ್ರೆ ನನ್ನ ಭಾರತದ ಯೋಜನೆಗಳಿಗೆ ಈ ಪುಣ್ಯಾತ್ಮ ಎಷ್ಟು ಮಟ್ಟಿಗೆ ಸಹಾಯಕನಾಗಬಲ್ಲ ಅಂತಲೇ ತವಕಿಸ್ತಾ ಇತ್ತು ಅವ್ರ ಮನಸ್ಸು. ಎಷ್ಟೋ ಸಲ ಉಪನ್ಯಾಸಗಳಿಗೆ ಟಿಕೆಟ್ ಮಾಡಿಸಿದ್ರು, ಆಡಿಟೋರಿಯಂ ಹೌಸ್ಫುಲ್ ಆಗಿರೋದು, ಆದರೆ ವ್ಯವಸ್ಥಾಪಕರು 10ರಲ್ಲಿ 1 ಭಾಗ ದುಡ್ಡು ಕೊಡ್ತಿರ್ಲಿಲ್ಲ ಅವರಿಗೆ. ತಪ್ಪು ಲೆಕ್ಕಗಳನ್ನು ತೋರಿಸಿ ಮೋಸ ಮಾಡಿಬಿಡ್ತಿದ್ರು. ಆ ಹಣದಿಂದ ಭಾರತದ ಪುನರುತ್ಥಾನಕ್ಕೆ ನಾನೇನು ಮಾಡಬಲ್ಲೆ ಅನ್ನೋ ಯೋಜನೆ ಅವರಲ್ಲಿತ್ತು. ನೋಡಿ, ಚಕ್ರವರ್ತಿ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಹೇಳ್ತಾ ಇದ್ದೆ. ಮಹಾತ್ಮ ಗಾಂಧಿ ಜನಸಾಮಾನ್ಯರ ನಡುವೆ ಓಡಾಡಿದ್ರಿಂದ ಅವರ ಸಮಾಜ ಸೇವೆಗೆ ಒಂದು ಮಹತ್ತರವಾದ ಸ್ವರೂಪ ಬಂತು, ಅದೊಂದು ಖ್ಯಾತವಾಯಿತು. ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅವರು ಹೇಳಿದಂಥ ಒಂದು ಮಾತು ಇಲ್ಲಿ ಉಲ್ಲೇಖಾರ್ಹ. ಏನು ಮಾಡಿದ್ರು ವಿವೇಕಾನಂದರು ನಿಜಕ್ಕೂ? ನಮ್ಮ ದೇಶವನ್ನು ಮೇಲೆತ್ತುವುದಕ್ಕೆ ವಿವೇಕಾನಂದರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ಉನ್ನತವಾದ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಸ್ವಾಮಿ ವಿವೇಕಾನಂದ ಸೇವ್ಡ್ ಹಿಂದೂಯಿಸಮ್ and saved India. But for him, we would have lost our religion and would not have gained our freedom. We, therefore, owe everything to Swami Vivekananda. May his faith, his courage, and his wisdom ever inspire us so that we can keep safe the treasure we have received from him. ಇದು ಅವರ ಒರಿಜಿನಲ್ ಟೆಕ್ಸ್ಟ್. ಕನ್ನಡದ ಭಾಷಾಂತರ ಹೀಗಿದೆ: ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮವನ್ನು, ಭಾರತವನ್ನು ಉಳಿಸಿದರು. ಅವರಿಲ್ಲದೇ ಇದ್ದಿದ್ದರೆ ನಾವು ನಮ್ಮ ಧರ್ಮವನ್ನು ಕಳೆದುಕೊಳ್ತಾ ಇದ್ವು, ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಾಗುತ್ತಿರಲಿಲ್ಲ. ಆದ್ದರಿಂದ ನಾವು ಪ್ರತಿಯೊಂದಕ್ಕೂ ಸ್ವಾಮಿ ವಿವೇಕಾನಂದರಿಗೆ ಕೃತಜ್ಞರಾಗಿರಬೇಕು. ವಿವೇಕಾನಂದರ ಶ್ರದ್ಧೆ, ಅವರ ಧೈರ್ಯ, ಅವರ ವಿವೇಕ ನಮ್ಮನ್ನು ಪ್ರೋತ್ಸಾಹಿಸುತ್ತಿರಲಿ. ಅವರಿಂದ ಪಡೆದಿರುವ ಈ ಐಶ್ವರ್ಯವನ್ನು ನಾವು ಚಿರಕಾಲ ಕ್ಷೇಮವಾಗಿ ಕಾಪಾಡಿಕೊಳ್ಳುವಂತೆ ಆಗಲಿ. ನೋಡಿದ್ರಾ, ಅವರು ಭಾರತವನ್ನು ಉಳಿಸಿದ್ರು, ಹಿಂದೂ ಧರ್ಮವನ್ನು ಉಳಿಸಿದ್ರು, ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಈ ವಾಕ್ಯಗಳನ್ನು ಅರ್ಥ ಮಾಡ್ಕೋಬೇಕು ನಾವು. ಭಾರತವನ್ನು ಅವರು ಉಳಿಸಿದ್ರು ಅಂತ ಹೇಳಿದ್ರಲ್ಲ ರಾಜಗೋಪಾಲಾಚಾರ್, ಈ ಮಾತಿನಲ್ಲಿ ವಿವೇಕಾನಂದರೇ ಹಿಂದೊಮ್ಮೆ ಹೇಳಿದೊಂದು ವಾಕ್ಯ ನಾನು ಇಲ್ಲಿ ನೆನಪು ಹೇಳ್ತೇನೆ. ಭಾರತ ಉಳಿದ್ರೆ ಯಾವ ದೇಶ ಸಾಯುತ್ತೆ? ಭಾರತ ಸತ್ತರೆ ಯಾವ ದೇಶ ಉಳಿಯುತ್ತೀ ಅಂತ ವಿವೇಕಾನಂದರು ಕೇಳಿದ್ರು. ಭಾರತದ ಉಳಿವು
ಜಗತ್ತಿನ ಉಳಿವಿಗೆ ಅನಿವಾರ್ಯವಾಗಿದೆ. ಇದು ವಿವೇಕಾನಂದರು ಕಂಡುಕೊಂಡಂತಹ ಅದ್ಭುತವಾದ ಸತ್ಯ ತಮ್ಮ ಲೋಕಾನುಭವದಲ್ಲಿ. ಯುರೋಪಿಗೆ ಹೇಳ್ತಾರೆ, ನೀವು ಭೋಗದ ವೈಭವದಲ್ಲಿ ತುತ್ತ ತುದಿಯಲ್ಲಿದ್ದೀರಿ, ನಿಮಗೆ ಗೊತ್ತಾಗ್ತಾ ಇಲ್ಲ. ಜಗತ್ತಿನ 90% ರಾಷ್ಟ್ರಗಳನ್ನು ಶೋಷಿಸಿ ಇನ್ನೊಬ್ಬರ ರಕ್ತವನ್ನು ಹೀರಿ ನೀವು ನಿಮ್ಮ ಭೋಗ ಜೀವನವನ್ನು ಮಾಡ್ತಾ ಇದ್ದೀರಿ. ಯು ಆರ್ ಸಿಟ್ಟಿಂಗ್ ಆನ್ ಎ ವಾಲ್ಕೆನೋ, ಬಟ್ ವೆರಿ ಅನ್ಫಾರ್ಚುನೇಟ್ ಯು ಹ್ಯಾವ್ ನಾಟ್ ರಿಯಲೈಸ್ಡ್ ದಟ್. ನೀವೇನಾದರೂ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ಹಾಸು ಹೊಕ್ಕಾಗಿಸ್ಕೊಳ್ಳದೇ ಇದ್ದರೆ ಮುಂದಿನ 50 ವರ್ಷಗಳಲ್ಲಿ ಬೂದಿ ಆಗ್ತೀರಿ ನೀವು ಅಂದರು. ಆ 50 ವರ್ಷದಲ್ಲಿ 2 ವಿಶ್ವ ಯುದ್ಧಗಳಾದವು. ಇಂಗ್ಲೆಂಡ್ ಬಹಳಷ್ಟು ಅಧಃಪತನ ಉಂಟಾಯಿತು. ವಿವೇಕಾನಂದ ಭವಿಷ್ಯವಾಣಿ ಇದು, ಇಂಗ್ಲೆಂಡಿಗೆ ಎಚ್ಚರಿಸಿದ್ದವರು. ಹಾಗಾಗಿ ರಾಜಗೋಪಾಲಾಚಾರ್ಯ ಹೇಳ್ತಾ ಇದ್ದಾರೆ, ಅವರು ನಮ್ಮ ಹಿಂದೂ ಧರ್ಮವನ್ನು ರಕ್ಷಿಸಿದರು, ನಮಗೆ ಸ್ವಾತಂತ್ರ್ಯ ಬರುವಂತೆ ಅವರು ಕಾರಣೀಭೂತರಾದರು. ಭಾರತಕ್ಕೆ ಸ್ವಾತಂತ್ರ್ಯ ಯಾಕೆ ಬೇಕೋ? ಈ ದೇಶವಪ್ಪ ಪ್ರಾರ್ಥನೆ ಮಾಡಿದ್ದು ಪ್ರಪಂಚದಲ್ಲಿ ಎಲ್ಲರೂ ಸುಖವಾಗಿರಲಿ ಅಂತ. ಈ ದೇಶವಪ್ಪ ಪ್ರಾರ್ಥನೆ ಮಾಡಿದ್ದು ಜಗತ್ತಿನ ಶ್ರೇಷ್ಠ ವಿಚಾರಗಳು ನನ್ನಲ್ಲಿಗೆ ಬರಲಿ, ಎಲ್ಲಿ ಒಳ್ಳೊಳ್ಳೆದಿದೆಯೋ ಅದೆಲ್ಲವೂ ನನ್ನ ಬಳಿಗೆ ಬರಲಿ, ನಾನು ಗೌರವಿಸ್ತೇನೆ. ಈ ದೇಶ ಜಗತ್ತಿನ ಎಲ್ಲ ಮೌಲ್ಯಗಳನ್ನು ಗೌರವಿಸಿದೆ. ಈ ದೇಶ ಜಗತ್ತಿನ ಯಾವುದೇ ಧರ್ಮದ ಮೌಲ್ಯವನ್ನು ಅಗೌರವಿಸಿಲ್ಲ. ಇದನ್ನು ನಾವು ಮನವರಿಕೆ ಮಾಡ್ಕೋಬೇಕು. ಎರಡನೇದು, ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಭಾರತಕ್ಕೆ ಸ್ವಾತಂತ್ರ್ಯ ಬರದೇ ಇದ್ದಿದ್ರೆ ಏನಾಗ್ತಾ ಇತ್ತು? ಅತಂತ್ರ ಭಾರತ ಪೂರ್ಣ ಪ್ರಮಾಣದಲ್ಲಿ ತನ್ನ ಆಂತರ್ಯದಲ್ಲಿ ಅಡಗಿಸಿಕೊಂಡಿಟ್ಕೊಂಡಿರ್ತಕ್ಕಂಥ ಮೌಲ್ಯಗಳನ್ನು ಜಗತ್ತಿಗೆ ಕೊಡಬೇಕು ಅಂದರೆ ಕನಿಷ್ಠ ಮಟ್ಟದ ಸ್ವಾತಂತ್ರ್ಯ ಅತ್ಯವಶ್ಯಕ. ಫ್ರೀಡಮ್ ಈಸ್ ದಿ ಫಸ್ಟ್ ಸ್ಟೆಪ್ ಫಾರ್ ಗ್ರೋತ್, ವಿವೇಕಾನಂದರು ಹೇಳಿದ್ದು. ಆ ನಿಟ್ಟಿನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು, ಹಿಂದೂ ಧರ್ಮವನ್ನು ಅವರು ಉಳಿಸಿದ್ದು ಎಂದೆಂದಿಗೂ ನಾವು ಅವರಿಗೆ ಕೃತಜ್ಞರಾಗಿರುವಂತೆ ನಮ್ಮನ್ನು ಎಚ್ಚರಿಸುತ್ತೆ. ಕಡೆ ಒಂದು ವಾಕ್ಯವನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಆಕ್ಸ್ಫರ್ಡ್ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದಂತಹ ಮೋಲಿಯರ್ ವಿಲಿಯಮ್ಸ್, ಆತ ಭಾರತದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಆಡಿದಂಥ ಮಾತು ಇವತ್ತಿನ ಉಪನ್ಯಾಸದ ಕಡೆಯ ವಾಕ್ಯ. ಮತಾಂತರದ ಅವಶ್ಯಕತೆಯೇ ಇಲ್ಲದಿರುವುದು, ಮತಾಂತರಕ್ಕೆ ಪ್ರಯತ್ನಿಸದೇ ಇರುವುದು ಹಿಂದೂ ಧರ್ಮದ ಮಹತ್ವ ಲಕ್ಷಣ. ಏನ್ರಿ, ಅಬ್ಸರ್ವ್ ಮಾಡಿ. ಇದರ ಅವಶ್ಯಕತೆಯೇ ಇಲ್ಲ ನಮಗೆ. ನಮ್ಮ ಸಮಾಜದಲ್ಲಿ ಒಬ್ಬ ಕ್ರಿಶ್ಚಿಯನ್ ಚೆನ್ನಾಗಿ ಬದುಕ್ತಾ ಇದ್ದಾನೆ ಅಂದರೆ ಅವನೊಬ್ಬ ಒಳ್ಳೆ ಧಾರ್ಮಿಕನಪ್ಪ, ಒಳ್ಳೆ ಕ್ರಿಶ್ಚಿಯನ್ನಪ್ಪ ಅಂತೀವಿ ನಾವು. ಒಬ್ಬ ಮುಸಲ್ಮಾನ ಚೆನ್ನಾಗಿ ಬದುಕ್ತಾ ಇದ್ದರೆ ಇವನೊಬ್ಬ ಒಳ್ಳೆ ಮುಸಲ್ಮಾನನಪ್ಪ, ಇವನು ತನ್ನ ಧರ್ಮಕ್ಕೆ ತಕ್ಕಂತೆ ಬದುಕ್ತಾ ಇದ್ದಾನೆ ಅಂತ ಹೆಮ್ಮೆ ಪಡ್ತೀವಿ ನಾವು. ನಮ್ಮದು ನಂಬರ್ ಮೇಲೆ ಆಶ್ರಯಿಸಿರೋ ಧರ್ಮ ಅಲ್ಲ. ಕೈ ಎತ್ತೋದು ನಂಬರ್ ಅಲ್ಲ, ಅದು ಪೊಲಿಟಿಕಲ್ ಇಶ್ಯೂ. ಅದು ಸಂಖ್ಯಾಬಲದಿಂದ ನಾವು ದೊಡ್ಡವರು ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಪೊಲಿಟಿಕಲ್ ಇಶ್ಯೂ. ಭಾರತೀಯರು ಎಂದೂ ಜೇನು ನೊಣಗಳಂತೆಯೇ ಯೋಚನೆ ಮಾಡಿದವರು, ತಿಪ್ಪೆ ನೊಣಗಳಂತೆ ಅಲ್ಲ. ಪ್ರಪಂಚದಲ್ಲಿ ಜೇನು ನೊಣಗಳಿಗಿಂತಲೂ ತಿಪ್ಪೆ ನೊಣಗಳೇ ಜಾಸ್ತಿ. ಆದರೂ ಪೂಜೆಗೆ ಯೋಗ್ಯವಾದ್ದು ಜೇನೆ. ಆದ್ದರಿಂದ ಭಾರತೀಯರು ಎಂದೂ ಕೂಡ ಮತಾಂತರದ ಅವಶ್ಯಕತೆಯನ್ನು ಮನಗಂಡವರೇ ಅಲ್ಲ, ಮತಾಂತರಕ್ಕೆ ಪ್ರಯತ್ನಿಸಿದವರು ಅಲ್ಲ. ಇದನ್ನು ಹೇಳ್ತಿರೋದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಸಂಸ್ಕೃತ ಪ್ರಾಧ್ಯಾಪಕ ಮೋಲಿಯರ್ ವಿಲಿಯಮ್ಸ್. ಎರಡನೇ ವಾಕ್ಯ ಹೇಳ್ತಾನೆ, ಹಿಂದೂ ಧರ್ಮದ ಮಹತ್ವ ಲಕ್ಷಣ ಇದು, ಏಕೆಂದರೆ ಅಂತಹ ಅವಶ್ಯಕತೆಯು ಅದರ ಚಿರಂತನ ವ್ಯಾಪ್ತಿಯಲ್ಲಿ ಉಳಿದೇ ಇಲ್ಲ. ಹಿಂದೂ ಧರ್ಮದ ಇತಿಹಾಸದಲ್ಲಿ ಮತಾಂತರಗೊಳಿಸುವುದಾಗಲಿ ಅಥವಾ ಮತಾಂತರದ ಅವಶ್ಯಕತೆಯ ವಿಷಯದಲ್ಲಾಗಲಿ ಕಿಂಚಿತ್ತೂ ಆಸಕ್ತಿಯನ್ನು ನಾವು ನೋಡೋದಿಲ್ಲ. ಯಾಕೆ? ಅದನ್ನು ಅವಶ್ಯಕತೆ ಅಂತ ಭಾವಿಸೋದೇ ಇಲ್ಲ. ಧರ್ಮಗಳನ್ನು ಒಳಗೊಳ್ಳುವುದಕ್ಕೆ ಯಾವ ಕಷ್ಟವೂ ಇಲ್ಲ. ಯಾವುದೇ ಧರ್ಮದ ಮೌಲ್ಯ ಹಿಂದೂ ಧರ್ಮದಲ್ಲಿದೆ. ಆದ್ದರಿಂದ ಹೊಸದಾಗಿ ಯಾರನ್ನೋ ಹೇಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಜವಾದ ಸಂಗತಿ ಎಂದರೆ ಕೊಡುವುದಕ್ಕೆ ಹಿಂದೂ ಧರ್ಮದಲ್ಲಿ ಎಲ್ಲರ ಮನಸ್ಸುಗಳಿಗೂ ಸರಿಹೊಂದುವ ಏನೋ ಒಂದು ಅದ್ಭುತ ಚಿಂತನೆ ಇದೆ. ಸತ್ಯ ಸಂಗತಿ ಎಂದರೆ
ಮಾನವ ಗುಣಗಳ, ಮಾನವ ಪ್ರವಣತೆಗಳ ಅನಂತ ವೈವಿಧ್ಯತೆಗಳಿಗೆ ಹೊಂದಿಕೊಳ್ಳುವ ಅಪರಿಮಿತ ಸಾಮರ್ಥ್ಯವೇ ಹಿಂದೂ ಧರ್ಮವನ್ನು ಬಲಯುತವಾಗಿಸಿದೆ. ಎಷ್ಟು ಹೊಂದಿಕೊಳ್ಳುತ್ತೆ. ಇದನ್ನು ವೀಕ್ನೆಸ್ ಅಂತೀರಾ? ಎಲ್ಲರೊಂದಿಗೂ ಹೊಂದ್ಕೊಂಡು ಬದುಕೋದನ್ನು ವೀಕ್ನೆಸ್ ಅಂತೀರಾ? ದೌರ್ಬಲ್ಯ ಅಂತೀರಾ? ಆತ ಹೇಳ್ತಾನೆ, ಹಿಂದೂ ಧರ್ಮದಲ್ಲಿ ಉನ್ನತ ದರ್ಜೆಯ ತಾತ್ವಿಕ ಮನೋಭಾವದವರಿಗೆ ಬೇಕಾದ ಆಧ್ಯಾತ್ಮಿಕ ಹಾಗೂ ಅಮೂರ್ತ ಮುಖವಿದೆ. ಪ್ರಾಪಂಚಿಕರಿಗೆ, ವ್ಯವಹಾರ ನಡೆಸುವವರಿಗೆ ಹಿಂದೂ ಧರ್ಮದಲ್ಲಿ ಅವರ ಅವಶ್ಯಕತೆಗೆ ಪೂರಕವಾಗುವ ಆಚರಣೀಯ ಮೂರ್ತ ಸಂಗತಿಗಳಿವೆ. ಕಲ್ಪನೆಯ ಕುದುರೆಯನ್ನೇರಿ ವಿಹರಿಸುವ ಕವಿ ಮನೋಭಾವದವರಿಗೆ ಸಂವೇದನೀಯ ಕರ್ಮಾಚರಣೆಗಳಿವೆ. ಶಾಂತಿಯನ್ನು, ಏಕಾಂತವನ್ನು ಬಯಸುವವರಿಗೆ ಚಿಂತಿಸಲು ಕೂಡ ಸಾಕಷ್ಟು ಸಾಮಗ್ರಿ ಇದೆ. ಆದ್ದರಿಂದ ಹಿಂದೂ ಧರ್ಮ ತನ್ನ ಜೀವಂತಿಕೆಯನ್ನು ಕಾಪಾಡಿಕೊಂಡಿದೆ. ಯಾಕೆ ಈ ಧರ್ಮ ಬದುಕಿದೆ? ವಿವೇಕಾನಂದರ ಮಾತು ನೋಡಿ. ಇಡೀ ಪ್ರಪಂಚದ ಜನರು ತಮ್ಮ ಉಗಮವನ್ನು ಯಾವುದೋ ಪುರಾತನ ಸಿರಿವಂತರಿಂದಲೋ ಶೂರರಿಂದಲೋ ಆಗಿರಬೇಕೆಂದು ಗುರ್ತಿಸುತ್ತಿರುವಾಗ, ಇಡೀ ಪ್ರಪಂಚದ ಜನರು ತಮ್ಮ ಉಗಮವನ್ನು ಯಾವುದೋ ಪುರಾತನ ಸಿರಿವಂತರಿಂದಲೋ ಶೂರರಿಂದಲೋ ಆಗಿರಬೇಕೆಂದು ಗುರ್ತಿಸುತ್ತಿರುವಾಗ, ಹಿಂದೂಗಳು ಮಾತ್ರವೇ ತಮ್ಮ ಉಗಮವನ್ನು ಸಾಧು ಸಂತರಿಂದ ಎಂದು ಗುರ್ತಿಸಿಕೊಳ್ಳುವುದರಲ್ಲಿ ಹೆಮ್ಮೆ ಪಡುತ್ತಾರೆ. ನೋಡಿದ್ರೆ, ಸಾಧು ಸಂತರಿಂದ ಉಗಮಗೊಂಡ ಸಂಸ್ಕೃತಿ ನಮ್ಮದು. ಆದ್ದರಿಂದ ನಮಗೆ ಹೆಮ್ಮೆ ಇದೆ. ಸಾಧು ಸಂತರು ತ್ಯಾಗ ವೈರಾಗ್ಯದಲ್ಲಿ, ಪರೋಪಕಾರದಲ್ಲಿ ವಿಶೇಷವಾದಂತಹ ಆಸ್ಥೆ ಉಳ್ಳವರು. ಆದ್ದರಿಂದಲೇ ಭಾರತದಲ್ಲಿ ಸರ್ವಸಂಗ ಪರಿತ್ಯಾಗಿಯಾದ ಸನ್ಯಾಸಿಯೇ ಸಮಾಜಕ್ಕೆ ಮಾರ್ಗದರ್ಶಕ. ಅವನ ತ್ಯಾಗ ಜೀವನವೇ ಮಹಾನ್ ಆದರ್ಶ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ನೋಡಿ, ಯಾವುದೇ ಜಾತಿಯ ಮೂಲ ಪುರುಷ ಅವನೊಬ್ಬ ಋಷಿ. ಪಾಶ್ಚಾತ್ಯರಲ್ಲದಿಲ್ಲ. ಇದನ್ನು ವಿವೇಕಾನಂದರು ಅಮೆರಿಕದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಿದರು. ಇನ್ನೂ ಹಲವಾರು ವಿಚಾರಗಳನ್ನು, ವಿವೇಕಾನಂದರ ಹಲವು ಮುಖಗಳ ಬಗ್ಗೆ ನಮ್ಮ ಪತ್ರಿಕೆ ವಿವೇಕ ದೀಪ್ತಿ ತುಮಕೂರಿನಿಂದ ಪ್ರಕಟವಾಗ್ತಕ್ಕಂಥ ಪತ್ರಿಕೆಯಲ್ಲಿ ವಿಶೇಷ ಸಂಚಿಕೆಯಲ್ಲಿ ಕೆಲವು ವಿಚಾರಗಳೆಲ್ಲ ಪ್ರಕಟವಾಗಿದೆ. ನಾಳೆ ಉಪನ್ಯಾಸದಲ್ಲಿ ನಾನು ಹೆಚ್ಚು ಇದನ್ನು ಪ್ರಸ್ತಾಪಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಹೆಚ್ಚಿನ ವಿವರಗಳಿಗೆ ನಾಳೆ ಈ ಪ್ರತಿಗಳು ಕೂಡ ಲಭ್ಯ ಇರುತ್ತೆ, ಬಳಸ್ಕೊಳ್ಬಹುದು ನೀವು. ವಿವೇಕಾನಂದರು ಕೈಗಾರಿಕಾ ಕ್ಷೇತ್ರಕ್ಕೆ, ವ್ಯವಸಾಯ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ, ವಿಜ್ಞಾನ ಕ್ಷೇತ್ರಕ್ಕೆ ಅವರು ಕೊಟ್ಟ ಕೊಡುಗೆಗಳನ್ನೆಲ್ಲ ಇಲ್ಲಿ ಸಂಗ್ರಹಿಸಲಾಗಿದೆ. ಈ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಭವ್ಯ ಭಾರತದ ನಿರ್ಮಾಣಕ್ಕೆ ನಮ್ಮ ಮುಂದೆ ಒಂದು ಉನ್ನತವಾದ ಮೇಲ್ಪಂಕ್ತಿಯನ್ನು ಸೂಚಿಸಿದ್ದಾರೆ ಅಂತ ಹೇಳ್ತಾ ಈ ವಾಕ್ಪುಷ್ಪಗಳನ್ನು ಪರಮಾತ್ಮನ ಪಾದಪದ್ಮಗಳಲ್ಲಿ ಸಮರ್ಪಿಸ್ತೇನೆ. ಮುಂದಿನದನ್ನು ನಾಳೆ ದಿವಸ ಮುಂದುವರಿಸ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.